ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಪ್ರೇಕ್ಷಕರಿಗೂ ನಮಸ್ಕಾರ. ಸುಮಾರು ಜನ ವುಡ್ ಬಿ ವಂಡರಿಂಗ್ ಹೂ ಆಮ್ ಐ ಅಂತ. ನನ್ನ ಹೆಸರು ಧೀರಜ್. ಕನ್ನಡ ಫಿಲ್ಮಿ ಕ್ಲಬ್ ಅನ್ನೋ ಒಂದು ಸ್ಮಾಲ್ ಹಂಬಲ್ ಸಂಸ್ಥೆಯ ಫೌಂಡರ್. ನಾನು ನನ್ನ ಟೀಮ್ ಫೌಂಡ್ ಮಾಡಿದ್ದನ್ನ. ಆ್ಯಂಡ್ ಕನ್ನಡ ಫಿಲ್ಮಿ ಕ್ಲಬ್ ಇಸ್ ಇಟ್ಸ್ ಅ ಹಂಬಲ್ ಇನಿಷಿಯೇಟಿವ್. ಲೈಕ್ ಐ ಸೆಡ್, ವಿ ಆರ್ ಮೋರ್ ಫೋಕಸ್ಡ್ ಅಬೌಟ್ connecting people, ಒಂಥರ ಆಫ್ಲೈನ್ ಲಿಂಕ್ಡ್ ಇನ್ ತರ ವಿ ಆರ್ ಟ್ರೈಂಗ್ ಟು ಬಿ ಇನ್ ದ ಇಂಡಸ್ಟ್ರಿ. ಅಂಡ್ ಆನ್ ದಿ ಅದರ್ ಎಂಡ್ ವಿ ವಾಂಟ್ ಟು ಬಿ ಅ ಕ್ರೆಡಿಬಲ್ ವಾಯ್ಸ್. ಅಂದ್ರೆ ಸುಮಾರು ಸಿನಿಮಾಗಳ ವಿಮರ್ಶೆ ಮಾಡೋರು ಯಾರೇ, ಸಿನಿಮಾಗಳ ಬಗ್ಗೆ ಮಾತಾಡೋರು ಯಾರೇ, ಆಡಿಯನ್ಸ್ಗೆ ಎಷ್ಟೊಂದು ಜನಕ್ಕೆ ಯಾವ್ದು ಅಡ್ವರ್ಟೈಸ್ಮೆಂಟು, ಯಾವ್ದು ಪೇಡು, ಯಾವ್ದು ಆರ್ಗ್ಯಾನಿಕ್ಕು, ಯಾವ್ದು ಕ್ರೆಡಿಬಲ್ ಆಗಿ ಬರ್ತಿದೆ ಅನ್ನೋದು ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಆಸ್ Kannada Filmy Club, we want to build a strong community wherein we also want to be a part of that credible voice. So these are some of the visions we have within our organization. ಅಂದ್ರೆ ಫಾಲೋವರ್ಸ್ ಬಿಲ್ಡ್ ಮಾಡ್ಬಿಟ್ಟು ಒಂದು ಪೋಸ್ಟಿಗೆ ಇಷ್ಟು ಇಸ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋ ಉದ್ದೇಶದಲ್ಲಂತೂ ನಾವಿಲ್ಲ. ಹಂಗನ್ಬಿಟ್ಟು ಅದು ಮಾಡೋರ್ನ ತಪ್ಪು ಅನ್ನಂತ ನಾವು ಹೇಳಲ್ಲ. ವಿ ಆರ್ ನಾಟ್ ಇನ್ ದಟ್ ವಿಷನ್. ಸೊ ಇಟ್ ವಿಲ್ ರಿಮೈನ್ ಆಸ್ ಅ ನಾನ್ ಮಾನಿಟೈಸ್ಡ್ ಎಂಟಿಟಿ ಥ್ರೂ ಔಟ್. ಸೊ ಆನ್ ದಟ್ ನೋಟ್, ಐ ವೆಲ್ಕಮ್ ಎವ್ರಿ ಒನ್. ಸುಮಾರು ಜನ ಇಲ್ಲಿ ಡೈರೆಕ್ಟರ್ಸ್ ಯಾರೆ, ಪ್ರೊಡ್ಯೂಸರ್ಸ್ ಯಾರೆ, ಬೇರೆ ಬೇರೆ ಮಾರ್ಕೆಟಿಂಗ್ ಸಂಸ್ಥೆಯ ಎಕ್ಸ್ಪರ್ಟ್ಸ್ ಯಾರೆ. ಸೊ ಟುಡೇ ಇವತ್ತು ನಾವಿಲ್ಲಿ ಸೇರಿರೋ ಎಲ್ರದ್ದು ಅಜೆಂಡಾ ಏನಂದ್ರೆ, ಬಿಫೋರ್ ದಟ್ ಐ ವಾಂಟ್ ಟು ಇಂಟ್ರಡ್ಯೂಸ್ ನಮ್ಮ ಇವತ್ತಿನ ಗೆಸ್ಟ್ ಭರತ್ ಸುಧಾಮ ಅಂತ, ಹೂ ಇಸ್ ದ ಫೌಂಡರ್ ಆರ್ ಅದರ್ ಕೋ-ಫೌಂಡರ್ ಆಫ್ ದ ಬಿಗ್ ಲಿಟಲ್ ಅನ್ನೋ ಸಂಸ್ಥೆ. ಇವರ ಇನ್ನೊಬ್ರು ಕೋ-ಫೌಂಡರ್ ಬಂದು ಕಾವ್ಯ ಅಂದ್ಬಿಟ್ಟು, ಕಾರಣಾಂತರಗಳಿಂದ ಅವರು ಬರಕ್ಕಾಗ್ಲಿಲ್ಲ. ಸೊ ಭರತ್ ಸುಧಾಮ ವಿಲ್ ಬಿ ರೆಪ್ರೆಸೆಂಟಿಂಗ್ ದ ಬಿಗ್ ಲಿಟಲ್ ಪರ್ಸ್ಪೆಕ್ಟಿವ್ ಅಂಡ್ ಒಪಿನಿಯನ್ಸ್ ಅಂಡ್ ಎಕ್ಸ್ಪರ್ಟೀಸ್ ಅಂಡ್ ಆಲ್ ಹಿಸ್ ಇನ್ಸೈಟ್ಸ್ ಟುಡೇ. So I was very keen on organizing, or rather having this session. ಯಾಕೆ ಅಂದ್ರೆ ನಾನು ಸುಮಾರು ಸತಿ ನಮ್ಮ PRO ಹರೀಶ್ ಅರಸು ಅವರು ಬಂದಿದ್ದಾರೆ. ಸೊ ಐ ಕೀಪ್ ಡಿಸ್ಕಸಿಂಗ್ ವಿತ್ ಹರೀಶ್ ಸರ್. ಬರ್ತಿರೋ ಒಂದು ಆನ್ ಎನ್ ಆವ್ರೇಜ್ 250-300 ಫಿಲ್ಮ್ಸ್ ಅಂತ ನಾವು ಅನ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಟೆಂಪ್ಲೇಟ್ ತರ ಆಗೋಗಿದೆ ಬರುತ್ತೆ. ಅಂದ್ರೆ ಇವಾಗ ಇನಿಷಿಯಲಿ ದೇ ಸ್ಟಾರ್ಟ್ ಆಫ್ ವಿತ್ ಅ ಪೋಸ್ಟ್ ಲಾಂಚ್ ಅಂಡ್ ಫಸ್ಟ್ ಲುಕ್, teaser, song launch, trailer launch, in between some celebrity bites, YouTube interview ಗೊತ್ತಾಗೋಗಿದೆ. ಫಸ್ಟ್ ಇಲ್ಲಿ ಬರ್ತಾರೆ, and then some paper ads, some TV segments. ರಿಲೀಸ್ ಹತ್ರ ಬರ್ತಿದ್ದಂಗೆ ಥಿಯೇಟರ್ ಸ್ಟ್ಯಾಂಡೀಸು, ಆಟೋ ಹಿಂದೆ ಬೋರ್ಡು, ಬಸ್ ಹಿಂದೆ. ಸೊ ಐ ಥಿಂಕ್ ಆಲ್ಮೋಸ್ಟ್ ಆಲ್ ದ ಫಿಲ್ಮ್ಸ್ ಆರ್ ಡೂಯಿಂಗ್ ದಿಸ್. ಬರ್ತಿರೋ ಒಂದು 250-280 ಫಿಲ್ಮ್ಸ್ ಏನ್ ಬರ್ತಿದೆ, ಎಲ್ಲರೂ ಇದು ಮಾಡ್ತಿದ್ರು. Most of the films are, see, at the end of the day, understand that it's about content, but awareness ಅನ್ನೋದು ಬರ್ತಾ ಇಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಕನ್ಸರ್ನ್ ಇದೆ. ಅಂದ್ರೆ if I go out and ask someone here, have you heard of this film called, let's say, Juni, ನಮ್ ಸ್ನೇಹಿತರದೆ, so he might not know, but Juni has done everything possible to market it. So what do you think, where are we lacking? ಸೊ ಇದನ್ನೊಂಚೂರು ತಿಳ್ಕೊಳ್ಳೋಣ, ಎಕ್ಸ್ಪ್ಲೋರ್ ಮಾಡೋಣ ಸೊ ಅನ್ನೋ ಉದ್ದೇಶದಲ್ಲಿ ಇವತ್ತಿನ ಸೆಷನ್ನು. And Bharat will be sharing his insights. In between, if any of you have any points to add on, feel free, just raise your hand. The camera will pan towards you and mic pass ಮಾಡ್ತೀನಿ. Feel free to add on, or question us, or the agenda is to learn more. The agenda is to explore more. ಅಷ್ಟೇ. So on that note, your opening remarks. The thing about marketing is, ನೀವು ವಾಟ್ ಎವರ್ ಯು ಸೆಡ್ ಅಲ್ವಾ, ಒಂದು ಪೇಜಸ್ ಇದೆ, ಒಂದು ಆಟೋಸ್ ಇದೆ, ಒಂದು ಬಸ್ ಇದೆ, 300 ಸಿನಿಮಾ ಬರಲಿ, 700 ಸಿನಿಮಾ ಬರಲಿ, ಅವ್ರಿಗೆ ಇರೋದು ಇಷ್ಟೇ. ನೀವು ಎಕ್ಸ್ಟ್ರಾ ಏನು ಮಾಡೋಕ್ಕಾಗಲ್ಲ. ದ ಪಾಯಿಂಟ್ ವೇರ್ ಯುವರ್ ಮಾರ್ಕೆಟಿಂಗ್ ವಿಲ್ ಕೈಂಡ್ ಆಫ್ ಸ್ಟಾರ್ಟ್ ಡಿಫರಿಂಗ್ ಇಸ್, ನೀವು ಆ ಜಾಗದಲ್ಲಿ ಏನು ಮಾಡ್ತಿದ್ದೀರಾ. ಅಂದರೆ ನಿಮಗೆ ಇಟ್ ಇಸ್ ಲೈಕ್ ಫಿಲ್ಮ್ಸ್ ಇನ್ ಜನರಲ್. ನಿಮ್ಗೊಂದು ಅದೇ ಥಿಯೇಟ್ರಲ್ಲಿ ಪ್ರತಿ ವಾರನೂ ಬೇರೆ ಬೇರೆ ಫಿಲ್ಮ್ ಬರುತ್ತೆ. ದ ಫಿಲ್ಮ್ ದಟ್ ಸ್ಟ್ಯಾಂಡ್ಸ್ ಔಟ್ ಇಸ್ ದ ಒನ್ ದಟ್ ಹ್ಯಾಸ್ ಗುಡ್ ಕಾಂಟೆಂಟ್. ಸೊ ಯುವರ್ ಮಾರ್ಕೆಟಿಂಗ್, the sort of story that you are building in your marketing will kind of matter a lot. ನಾನೊಂದು ಫುಲ್ ಪೇಜ್ ಪೇಪರ್ ಆ್ಯಡಲ್ಲಿ ಬರೀ ಒಂದು ಹೀರೋ ಫೋಟೋ ಹಾಕ್ಬೋದು. ನಾನೊಂದು ಫುಲ್ ಪೇಜ್ ಪೇಪರ್ ಆ್ಯಡಲ್ಲಿ 1.5 ಲಕ್ಷ ಕೊಟ್ಟು ಬ್ಲ್ಯಾಂಕ್ ಪೇಪರ್ ಬಿಡ್ಬೋದು. ನಾವು ವಾಟ್ ಈಸ್ ಗೋಯಿಂಗ್ ಟು ಸೆಲ್ ಮೈ ಮೂವಿ ಬೆಟರ್ ಇಫ್ ಐ ಲೀವ್ ಅ ಬ್ಲ್ಯಾಂಕ್ ಪೇಜ್ ಆ್ಯಂಡ್ ದೆನ್ ಐ ರೈಟ್ ಸಮಥಿಂಗ್ ವೇರ್ ಮೈ ಆಡಿಯನ್ಸ್ ಇಸ್ ಸ್ಪೆಂಡಿಂಗ್ ಮೋರ್ ಟೈಮ್ ಆನ್ ಇಟ್. It will make more sense. Like for example, when we were, ಜೋರಾಗ
ಸೊ ಹೌ ಡು ಐ ಪುಟ್ ಇಟ್ ದಿಸ್ ಇಸ್ ಗೆ ಒಂದಷ್ಟು ಕೆಲಸ ಮಾಡ್ತಿದ್ದು ವೇರ್ ದ ಇನ್ಸೈಟ್ ವಾಸ್ ಫಸ್ಟ್ ಪೇಜಲ್ಲಿ ಆ್ಯಡ್ ನೋಡಿದ ತಕ್ಷಣ ನಿಮ್ಮ ಆಡಿಯನ್ಸ್ ನಾರ್ಮಲಿ ಪೇಪರ್ ತಿರುಗಿಸ್ಬಿಡ್ತಾರೆ. ಸೊ ವಾಟ್ ವಿ ಡಿಡ್ ಇಸ್ ವಿ ಪೇಡ್ ದ ಫುಲ್ ಮನಿ ಬಟ್ ಗೇವ್ ಓನ್ಲಿ ಹಾಫ್ ದ ಪೇಜ್ ಆ್ಯಡ್. ಇನ್ನು ಅರ್ಧದಲ್ಲಿ ನ್ಯೂಸೇ ಇತ್ತು. ಸೊ ವಾಟ್ ಹ್ಯಾಪನ್ಸ್ ಇಸ್ ನ್ಯೂಸ್ ಓದೋರು ಅವ್ನ ಮೇಲಿಂದ ಕೆಳಗೆ ಓದ್ತೀಯ ಅಂದ್ರೆ ಅವನು ಇಫ್ ಇಟ್ ಸ್ಪೆಂಡಿಂಗ್ 4 minutes on that page, he's looking at 4 minutes of your ad also. It is the same thing. Now will a producer be okay with saving 1.5 ಲಕ್ಷ ಕೊಡ್ತೀನಿ ಅರ್ಧ ಪೇಜೇ ಹಾಕಿ ಸಾಕು? They will never be okay with it. But then somewhere you will have to find that balance to say ಮಾಡ್ಬೋದಾ? Will every producer be able to afford it? I don't think so. But the point is when you get into a marketing, the game starts off with how am I going to pitch this product in a different way than it actually is. And ನೀವು ಮಾರ್ಕೆಟಿಂಗ್ ಸೂಪರ್ ಆಗಿ ಮಾಡಿದ್ರಿ ಅಂದ್ ಮಾತ್ರಕ್ಕೆ ಫಿಲಮ್ ಚೆನ್ನಾಗಿದೆ ಅಂತಲ್ಲ. ದಿಸ್ ಇಸ್ ಸಮಥಿಂಗ್ ದಟ್ ಐ ಕೀಪ್ ಟಾಕಿಂಗ್ ಟು 300 ಫಿಲಮ್ ಅಲ್ಲಿ ನಿಮ್ಗೆ ಹಾರ್ಡ್ಲಿ 40 ಒಳ್ಳೆ ಸಿನಿಮಾ ಬರ್ಬೋದು. ನಾನು ಹಿಟ್ಟು ಮಾತಾಡ್ತಿಲ್ಲ, ಒಳ್ಳೆ ಸಿನಿಮಾ 40 ಅಂತ ಅನ್ಬೋದು. ಇನ್ನು ಮಿಕ್ಕಿದ 260 ಒಳ್ಳೆ ಸಿನಿಮಾ ಅಲ್ಲ ಅಂತ ಆಗ್ಬೋದು, ಅಥವಾ ನನಗೆ ಏನಂತಾರೆ ನಮಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಆ 260 ನೀವು ಮಾರ್ಕೆಟಿಂಗ್ ಮಾಡಲೇಬೇಕು. ಕಾಸು ಹಾಕ್ಬಿಟ್ಟಿರ್ತೀರ, ನಿಮಗೆ ಇವೆಂಚುಲಿ ದ ಎಂಡ್ ರಿಸಲ್ಟ್ ಇಸ್ ಅಬೌಟ್ ಓಕೆ ಎಷ್ಟು ಕಡಿಮೆ ಕಾಸಲ್ಲಿ ನಾನು ಎಷ್ಟು ಜನ ರೀಚ್ ಮಾಡ್ಬೋದು, ಆರ್ ಇಸ್ ಇಟ್ ಈವನ್ ವರ್ತ್ ಸ್ಪೆಂಡಿಂಗ್ ಎನಿ ಸಾರ್ಟ್ ಆಫ್ ಮನಿ. ದೇರ್ ಆರ್ ಫಿಲ್ಮ್ಸ್ ದ್ಯಾಟ್ ಆ್ಯಂಡ್ ವೆನ್ ಐ ಟಾಕ್ ಟು ಪ್ರೊಡ್ಯೂಸರ್ಸ್ ಅಲ್ವಾ, ನನಗೆ ಯಾವುದೋ ಒಂದು ಫಿಲಮ್ ವರ್ಕ್ ಆಗಿಲ್ಲ ಅನ್ನೋ ಮಾತ್ರಕ್ಕೆ ಆಡಿಯನ್ಸ್ ಇದೆ ನೋಡಲ್ಲ ಸರ್ ಕಾಸು ಹಾಕ್ಬಿಡಿ ಅನ್ನೋದು ದಡ್ತನ. The only game is save that money till your release, because you never know on a Friday what is going to happen. It may open to low numbers, but then ಜನಕ್ಕೆ ಇಷ್ಟ ಆಗೋಯ್ತು ಫಿಲಮ್ ಅನ್ಕೊಳ್ಳೋಣ, ಜನಕ್ಕೆ ಹುಚ್ಚ ತರ ಇಷ್ಟ ಆಗೋಯ್ತು ಅಂದ್ರೆ at that time you cannot be like ನಮ್ಮ ಹತ್ರ ಕಾಸಿಲ್ಲ ಹೇಗೆ ಮಾಡಕ್ಕೆ. So that is the entire point of marketing, is that the sort of story that you will be telling and how ಎಷ್ಟು ಕನ್ವಿಕ್ಷನ್ ಅಲ್ಲಿ ಅದನ್ನ ಆ ಎಂಟೈರ್ ಇದನ್ನ ಮಾರ್ತೀರಾ ಅನ್ನೋದ್ರ ಮೇಲೆ. ಸೊ ಟು ಜಸ್ಟ್ ಸಮರೈಸ್ ವಾಟ್ ಯು ಹವ್ ಟೋಲ್ಡ್, ವಾಟ್ ಮ್ಯಾಟರ್ಸ್ ಇಸ್ ನಾವು ಎಲ್ಲಿ ಪೋಸ್ಟ್ ಮಾಡ್ತೀವಿ ಅನ್ನೋದಲ್ಲ, ಏನ್ ಪೋಸ್ಟ್ ಮಾಡ್ತೀವಿ. ಸೊ ಓಕೆ, ವಾಟ್ ಯು ಥಿಂಕ್ ಶುಡ್ ಬಿ ದ ಮಿನಿಮಮ್ viable working budget for a mediocre film? Let's say the budget of the film is 1 crore, for the sake of an example. So ನಾನು 1 ಕೋಟಿಯ ಸಿನಿಮಾ ಮಾಡಿದ್ರೆ ಮಾರ್ಕೆಟಿಂಗಿಗೆ ಎಷ್ಟು ಎತ್ತಿಡ, ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆರ್ ರೇಷಿಯೋ ಎತ್ತಿಡೋದು? Ideally for a big budget film it is always 30 to 40% of your budget. Okay. But let's say you've made a film in 50 ಲಕ್ಷ and ನಿಮ್ಮ ಹತ್ರ ಕಾಸಿದೆ, go all out and spend another 50 ಲಕ್ಷ on marketing. Like 1:1 ಹೋಗಿ. ನಿಮ್ಮ ಬಜೆಟ್ ಎಷ್ಟು ಕಡಿಮೆ ಇರುತ್ತೆ, ಈಗ 30 ಲಕ್ಷ 50 ಲಕ್ಷ ನೀವು ಫಿಲಮ್ ಮಾಡ್ತೀರಂದ್ರೆ ಮಾರ್ಕೆಟಿಂಗಿಗೆ ತೆಗೆದು 50 ಹಾಕಿ. ಬಿಕಾಸ್ ಆ 50 ಲಕ್ಷದಲ್ಲಿ ಯು ವಿಲ್ ರೀಚ್ ಔಟ್ ಟು ಮೋರ್ ನಂಬರ್ ಆಫ್ ಪೀಪಲ್ ಅಂಡ್ ಗೆಟಿಂಗ್ ಬ್ಯಾಕ್ 1 crore ವಿಲ್ ನಾಟ್ ಬಿ ಡಿಫಿಕಲ್ಟ್. ವಾಟ್ ಪೀಪಲ್ ಲುಕ್ ಅಟ್ ಇಸ್ ಓಕೆ 50 ಲಕ್ಷದಲ್ಲಿ ಫಿಲಮ್ ಮಾಡಿದ್ದೀನಿ, ನಾನು 10 ಲಕ್ಷ ಮಾರ್ಕೆಟಿಂಗ್ ಖರ್ಚು ಮಾಡ್ತೀನಿ. 10 ಲಕ್ಷದಲ್ಲಿ ನೀವು XYZ ಜನನ ತಲುಪಕ್ಕಾಗೋದು. ಇಫ್ ಯುವರ್ ಏಮ್ ಇಸ್ ಗೋಯಿಂಗ್ ಟು ರೀಚ್ ಔಟ್ ಟು XYZ ಪೀಪಲ್ ಅಂಡ್ ಯು ಆರ್ ಲುಕಿಂಗ್ ಅಟ್ ಓನ್ಲಿ ರಿಕವರಿಂಗ್ 50 lakhs, ನೀವು ತಲುಪ್ತಿರೋ ಜನನೇ ಇಷ್ಟು ಅಂದ್ರೆ ಬರೋದಿಷ್ಟೇ. ಸೊ ಅನ್ಲೆಸ್ ಯು ಡೋಂಟ್ ಹ್ಯಾವ್ ಅ ಬಜೆಟ್ ಕನ್ಸ್ಟ್ರೇಂಟ್, ಇಟ್ ಇಸ್ ಲೈಕ್ ಎಷ್ಟೋ ಜನ ಆ ಫಿಲಮ್ಗೆ ಅಷ್ಟೇ ಬೇಕಾಗಿರುತ್ತೆ. ಈಗ ನಿಮ್ಗೆ 10 ಕೋಟಿ ಇಟ್ಕೊಂಡು ಎದಳು ಮಂಜುನಾಥ ಮಾಡಕ್ಕಾಗಲ್ಲ, ಆ ಫಿಲಮ್ ಬೇಕಾಗಿರೋ ಬಜೆಟೇ ಅಷ್ಟು. ಬಟ್ ಹಂಗನ್ಬಿಟ್ಟು ಆ ಪ್ರೊಡ್ಯೂಸರ್ ಹತ್ರ ಕಾಸಿಲ್ದೆ ಏನ್ ಮಾಡಿಲ್ಲ, ಕಾಸಿದೆ, ಸ್ಪೆಂಡ್ ಅ ಲಾಟ್ ಮೋರ್ ಆನ್ ಮಾರ್ಕೆಟಿಂಗ್ ಫಾರ್ ಅ ಫಿಲಮ್ ಲೈಕ್ ದಟ್, ಬಿಕಾಸ್ ಇಟ್ ವಿಲ್ ಬ್ರಿಂಗ್ ಇನ್ ಮೋರ್ ಪೀಪಲ್. The sort of money you spend on a marketing, the sort of money that you're going to put on it is going to come back in the first day if you hit the right spot. So lower the budget of your film, higher should be the marketing allocation. It depends. ಅಂದ್ರೆ ನೀವು 1 ಕೋಟಿ ಅಂತ ಹೇಳಿದ್ರೆ I will easily spend up to 50 lakhs. So the overall recovery amount would be 1.5. Which because the more number of people are aware of that film, I will hit closer to that number. And also see, the perception of a film is never on the numbers that you see. ಇಟ್ ಇಸ್ ದ ಸಾರ್ಟ್ ಆಫ್ ನಿಮ್ಗೆ ಆ ಫಿಲಮ್ ಬಗ್ಗೆ ಅಕ್ಕಪಕ್ಕ ಜನ ಎಷ್ಟು ಮಾತಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಇಸ್ ವೇರ್ ಯುವರ್ ಬಯರ್ಸ್ ವಿಲ್ ಕಮ್ ಇನ್. ಅಂದ್ರೆ ಇಟ್ ಇಸ್ ಅ ಲೈವ್ ವೇರ್ ಪೀಪಲ್ ಸೇ ಯೂಟ್ಯೂಬ್ ನಂಬರ್ಸ್ ನೋಡ್ಕೊಂಡ್ ಬಂದ್ಬಿಡ್ತಾರೆ, ಇದ್ ನೋಡ್ಕೊಂಡ್ ಬಂದ್ಬಿಡ್ತಾರೆ. ಸುಳ್ಳು. ಪೀಪಲ್ ವಿಲ್ ಓನ್ಲಿ ಕಮ್ ಇನ್ ವೆನ್ ದೇ ಹಿಯರ್ ಗುಡ್ ಸ್ಟಫ್ ಅಬೌಟ್ ಇಟ್. ಹಂಗಂದ್ರೆ ಎಲ್ಲಾ ಥಿಯೇಟರ್ ಹೊಡೆದಿರೋ ಫಿಲಮ್ನ ಯಾರು ತಗೊಳ್ಳೇಬಾರ್ದು. But they would have heard good stuff about it, and that's where a television or somebody will come and say, okay, TV will ಹಾಕ್ದಾಗ ನಮಗ್ ವರ್ಕ್ ಆಗ್ಬೋದೇನೋ. On the contrary, one hypothetical scenario ತಗೊಂಡ್ರೆ, let's say I've made a good film. Let's assume I understand good is subjective, but ಒಂದು ಒಳ್ಳೆ ಚಿತ್ರ ಮಾಡಿದೀವಿ ಅನ್ಕೊಳ್ಳೋಣ.
ನಾನು ಮಾರ್ಕೆಟಿಂಗೇ ಮಾಡಲ್ಲ, ಹ್ಮ್ ಬರೇ ವರ್ಡ್ ಆಫ್ ಮೌತ್ ಅಲ್ಲೇ ಇದು ಹರ್ಡ್ಲಿ ಹ್ಮ್ ಅವನು ಧೈರ್ಯದ ಮೇಲೆ ರಿಲೀಸ್ ಮಾಡಿದ್ರೆ ಹ್ಮ್ ವರ್ಕ್ ಆಗುತ್ತಾ? ಎಷ್ಟು ದಿನ ಥಿಯೇಟ್ರಲ್ಲಿ ಉಳಿಸ್ಕೋತೀರಾ ಅನ್ನೋದ್ರ ಮೇಲೆ ವರ್ಕ್ ಆಗುತ್ತೆ. ಓಕೆ. ಎಷ್ಟು ದಿನ ಉಳಿಸ್ಕೊಂಡು ಎಷ್ಟು ದಿನ ಒಳ್ಳೆ ಶೋಸ್ ಕೊಡ್ತೀರಾ ಅನ್ನೋದ್ರ ಮೇಲೆ ವರ್ಕ್ ಆಗುತ್ತೆ. ನೀವು ತುಂಬಾ ಒಳ್ಳೆ ಸಿನಿಮಾ ಮಾಡ್ಬಿಟ್ಟು ಎಲ್ಲ ಮಧ್ಯಾಹ್ನ 12 ಗಂಟೆ 1 ಗಂಟೆ ಶೋ ಇಟ್ರೆ ಬರೀ ನೀವು ನಿಮ್ ಪ್ರೊಡ್ಯೂಸರ್ ಇಬ್ಬರೇ ಕುತ್ಕೊಂಡು ನೋಡ್ಬೇಕಾಗುತ್ತೆ. ಹ್ಮ್. ದ ಪಾಯಿಂಟ್ ಇಸ್, ಸಿ ದೇರ್ ಇಸ್ ನೋ ಬಿಗರ್ ಮಾರ್ಕೆಟಿಂಗ್ ದ್ಯಾನ್ ವರ್ಡ್ ಆಫ್ ಮೌತ್. ಓಕೆ. If there is good word of mouth, people will, by the time it reaches people and they decide to come in, it will take 2 weeks. ಹ್ಮ್. Earlier you had that liberty of time, ಹ್ಮ್. and there's a misconception that ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು ಸೊ ಥಿಯೇಟರ್ಗೆ ಬರ್ತಾರೆ. ಹ್ಮ್. ಜನಕ್ಕೆ ಮೂವಿ ಇಸ್ ನಾಟ್ ಈವನ್ ದ ಫಸ್ಟ್ ಪ್ರಯಾರಿಟಿ, ಹ್ಮ್. ಇಟ್ ಇಸ್ ನಾಟ್ ಈವನ್ ದ ಫೋರ್ತ್ ಪ್ರಯಾರಿಟಿ. ಹ್ಮ್. ಹ್ಮ್. ಜನಕ್ಕೆ ತುಂಬಾ ಬೇರೆ ಬೇರೆ ಕೆಲಸಗಳಿದಾವೆ. ಹ್ಮ್. Right now for a college student, all his entertainment is at his fingertips. ಹ್ಮ್. There was a time where you would sit on an Instagram and start scrolling. One time ಅಲ್ಲಿ ಅದು you reach the end ಅಂತ ಬರೋದು. ಈಗ ಎಂಡೇ ಇಲ್ಲ ಅದಕ್ಕೆ. ನೀವು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾಡ್ತಾನೆ ಇರ್ಬೋದು, ಇನ್ನು ರೀಶೋರ್ ಮಾಡ್ತಿರಲ್ಲ ಹಂಗೆ. But the thing is, there is no end to it, and ಅವ್ರಿಗೆ ಅಷ್ಟೇ ಸಾಕಿದೆ. He is going to skip your content in 15 seconds. He is not going to sit through the entire thing and say ಏನಾಗುತ್ತೆ ನೋಡೋಣ, ಎಳೆದ್ಬಿಟ್ಟು ಮುಗಿಸು ಹೋಗ್ತಾ ಇರ್ತಾನೆ. So for people, films is never the entertainment right now. So for them to come inside, and there's this myth of ದೊಡ್ಡ ಬಜೆಟ್ ಫಿಲ್ಮ್ಗಳಿಗೆ ಮಾತ್ರ ಬಂದ್ಬಿಡ್ತಾರೆ, ಎಂಟರ್ಟೈನಿಂಗ್ ಫಿಲ್ಮ್ಸ್ ಬರ್ತಾರೆ. ಓಕೆ. And entertaining is a very subjective thing. For somebody a goat life may be entertaining, for somebody else Avesham might be entertaining, for somebody else Blink might be entertaining, ಇನ್ನೊಬ್ರು ಯಾರಿಗೋ ರಂಗನಾಯಕ might be entertaining. You never know what people are gonna like. And just because you're 100 ಅಂದ್ರೆ ನೀವು ಯಾವುದೇ ಒಂದು ಈ ಎಷ್ಟೋ ಸತಿ ಹುಡುಗರೆಲ್ಲ ಮನೇಲಿ ಸೇರಿದಾಗ ಯು ಪಿಕ್ ಅಪ್ ದ ವರ್ಸ್ಟ್ ಮೂವೀಸ್ ಟು ವಾಚ್. ನೀವು ಕುತ್ಕೊಂಡು ಅಂತವನ್ನೇ ನೋಡಿ ಅದೇ ನಿಮಗೆ ಮಜಾ ಕೊಡೋದು. ಸೊ ಫಾರ್ ಪೀಪಲ್ ಇಟ್ ಇಸ್ ಅಬೌಟ್, ಇಸ್ ದಿಸ್ ಮೂವಿ ಎಂಟರ್ಟೈನಿಂಗ್ ಮೀ? I got your point. See, if I have to break it down at 3 levels ನಂಗೆ ಅರ್ಥ ಆಗಿರೋಂಗೆ, ಒಂದು, ಇವಾಗ ನಾನು ಪ್ರಾಡಕ್ಟ್ನ ಮಾರ್ಕೆಟ್ ಮಾಡಕ್ಕೆ ಅದ್ರ ಸುತ್ತಲೂ ಒಂದು ಸ್ಟೋರಿ ಬಿಲ್ಡ್ ಮಾಡಿದ್ದೀನಿ. ಫಾರ್ ಇನ್ಸ್ಟೆನ್ಸ್, ನೀವು ಗುಲ್ಟು ಮಾಡ್ಬೇಕಾದ್ರೆ ನಿಮ್ಮ ಟೀಮಿಂದ ಫಿಯರ್ ಅನ್ನೋ ಕಾನ್ಸೆಪ್ಟ್ ಸುತ್ತಲೂ ನೀವು ಯು ಹ್ಯಾಡ್ ಬಿಲ್ಟ್ ದ ಸ್ಟೋರಿ ಆಫ್ ಮಾರ್ಕೆಟಿಂಗ್. ಸೊ ಒನ್ ಇಸ್ ಅಬೌಟ್ ಬಿಲ್ಡಿಂಗ್ ದ ಕಾನ್ಸೆಪ್ಟ್. Second is about, with good concept, I have a known face that will be a part of my marketing campaign. Adike best example is what Hostel Udguru did. They had a good concept, but just not that, they also had a known name with them. And the third segment would be, I have a good concept and I have a good name. Along with that, I have a good budget. So that would be the best scenario any day. But ನಮ್ಮ audience, most of them are debut filmmakers or one time, two time films old ಆಗಿರೋದ್ರಿಂದ it might not be possible for everyone to reach known faces or to get good budget for marketing. So ನಾನು ಬರೇ ಕಾನ್ಸೆಪ್ಟ್ ಇಟ್ಕೊಂಡು ಜನರನ್ನ ತಲುಪೋ ಸಾಧ್ಯತೆಗಳಿದೆಯಾ? ಯಾವ್ದಾದ್ರು ಉದಾಹರಣೆಗಳಿದೆಯಾ? So when we were doing Gulto also, the point is people are not very familiar with whatever the film is going to tell. So nimge, how do you get your regular audience to kind of bite into something like this? And you devise an entire plan around that, and you will never know ನೀವು ಮಾಡಬೇಕಾದ್ರೂ ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗಲ್ಲ, ಇದನ್ನ ಎಷ್ಟು ಜನ ನೋಡ್ತಾರೆ. there is no ಕಾನ್ಸೆಪ್ಟ್ ಆಫ್ ಇದು ನೋಡ್ಬಿಡ್ತಾರೆ ಇದು ಹಿಟ್ ಆಗ್ಬಿಡುತ್ತೆ. you will have to keep putting out content till you start seeing people at the theaters. There is no other option at all. Now when we were doing Gulto also, there was like, okay, ಭಯ ಹೆಂಗ್ ಬರ್ಸೋದು, ನೀವು ಒಂದು ಫೋನ್ ಉಪಯೋಗಿಸ್ಬೇಕಾದ್ರೆ, ನೀವು ಒಂದು ಲ್ಯಾಪ್ಟಾಪ್ ಉಪಯೋಗಿಸ್ಬೇಕಾದ್ರೆ, ಫಾರ್ ಯು ಟು ಗೆಟ್ ಆನ್ ದ ಇಂಟರ್ನೆಟ್, ಹೌ ಡು ಐ ಮೇಕ್ ಯು, ಬಿಕಾಸ್ ದಟ್ಸ್ ವಾಟ್ ಮೋಸ್ಟ್ ಆಫ್ ಅಸ್ ಆರ್ ಡೂಯಿಂಗ್ ರೈಟ್ ನೌ. ಹೌ ಡು ಐ ಪುಟ್ ದಟ್ ಫಿಯರ್ ಇನ್ ಯುವರ್ ಹೆಡ್ ದಟ್ ಓಕೆ ನೀವು ಮಾಡ್ತಿರೋದ್ನೆಲ್ಲ ಯಾರೋ ಟ್ರ್ಯಾಕ್ ಮಾಡ್ತಾವ್ರೆ. Then the entire, we sat down, we started researching on stuff. There's a lot of nicer stuff that we did. Like, ಈಗ್ಲೂ a lot of people will not know that ಒಂದು ನೀವು ಕ್ಯಾಬ್ ಬುಕ್ ಮಾಡಬೇಕಾದ್ರೆ, ಲೆಟ್ಸ್ ಸೇ ನಿಮ್ಮ ಮನೆಯಿಂದ ಆಫೀಸ್ಗೆ ಒಂದು ಕ್ಯಾಬ್ ಬುಕ್ ಮಾಡ್ತೀರಾ, ನಾರ್ಮಲ್ ಡೇಸಲ್ಲಿ 150 ರೂಪಾಯಿನೋ ಆಗ್ತಿರುತ್ತೆ. ಆ್ಯಂಡ್ ದೆನ್ ನಿಮ್ಮ ಫೋನ್ ಬ್ಯಾಟ್ರಿ 3% ಏನಾದರೂ ಇದ್ದರೆ ಅವತ್ತು 180 ಅಥವಾ 250 ಆಗುತ್ತೆ. ವಿಚ್ ಇಸ್ ಈವನ್ ನಾವು, ನಿಮ್ಗೆ ಯಾವಾಗ ಬ್ಯಾಟ್ರಿ ಲೋ ಇರುತ್ತೆ ನಿಮ್ಮ ಕ್ಯಾಬ್ ಪ್ರೈಸಸ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ನಾವು ಹೌ ಡು ದೇ ಡೂ ದ್ಯಾಟ್ ಇಸ್, ನೀವು ಯಾವುದೇ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಇಟ್ ಲಾಸ್ಟ್ ಯು ಪರ್ಮಿಷನ್ ಅಲೋ ಅಂತೇನೋ ಒಂದು ಬ್ಯಾಟ್ರಿ ನಿಮ್ಮ ಫೋನ್ ಡಿವೈಸ್ ಎಲ್ಲದಕ್ಕೂ ಅಲೋ ಕೊಟ್ಟಿರ್ತೀರ.
ದ ಮೊಮೆಂಟ್ ಯುವರ್ ಬ್ಯಾಟ್ರಿ ಇಸ್ ಲೋ, ದ ಇನ್ಸೈಟ್ ಇಸ್ ವೆರಿ ಸಿಂಪಲ್. ಗುರು ಫಸ್ಟ್ ಕ್ಯಾಬ್ ಹತ್ಬಿಡೋಣ, ಕಾಸು ಆಮೇಲೆ ನೋಡ್ಕೊಳ್ಳೋಣ ಇಸ್ ದ ಫಸ್ಟ್ ಇನ್ಸೈಟ್, ವಿಚ್ ಇಸ್ ವೈ ದ ಪ್ರೈಸಸ್ ಆರ್ ದೇರ್. ನೌ ದಿಸ್ ಇಸ್ ಸಮಥಿಂಗ್ ದಟ್ ಯುವರ್ ಆಪ್ಸ್ ಆರ್ ಟ್ರ್ಯಾಕಿಂಗ್ ಯು. Like there was a time where a lot of journalists in US had protested against Uber. Uber finally had to go back to them and say, ನೋಡಪ್ಪ ಸೋಮವಾರದಿಂದ ಶುಕ್ರವಾರ ಆಫೀಸಿಂದ ಮನೆಗೆ ಹೋಗ್ತಾ ಇದೆಯಾ, ಶನಿವಾರ ಮಾತ್ರ ಮನೆಯಿಂದ ಆಫೀಸಿಂದ ಬೇರೆ ಕಡೆ ಹೋಗಿ ಮನೆಗೆ ಹೋಗ್ತಾ ಇದೆಯಾ, ನೀನು ಹೋಗಿರೋ ಜಾಗ ಗೊತ್ತಿದೆ, ನೋಡ್ಬೇಕಾದ್ರೆ ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಡಿಟೇ ಅಂದ ತಕ್ಷಣ ಎಲ್ಲರೂ ಕೇಸ್ ವಾಪಸ್ ತಗೊಂಡ್ಬಿಟ್ರು. ಸೊ ಎವ್ರಿ ಆಪ್ ದಟ್ ವಿ ಯೂಸ್ ಇಸ್ ಟ್ರ್ಯಾಕಿಂಗ್ ಅಸ್ ಇಸ್ ಒನ್ ಥಿಂಗ್. ನೌ ಇಫ್ ಐ ಪುಟ್ ಇಟ್ ಎಫೆಕ್ಟಿವ್ಲಿ ಟು ಪೀಪಲ್, ದೇ ಸ್ಟಾರ್ಟ್ ಫಾಲೋಯಿಂಗ್ ದಟ್ ಕಾಂಟೆಂಟ್ ಅಂಡ್ ಸೇ ಇನ್ನೇನು ಹೇಳ್ತಾರೆ ನೋಡೋಣ. In that is where RJ Pradeep ಅವರು I was working in Radio City then. ಪ್ರದೀಪ ಅವರು used to do the evening show there. ಸೊ ಪ್ರದೀಪ್ ಅವರು ಸಖತ್ ಸ್ಟುಡಿಯೋ ಮಾಡ್ತಿರ್ಬೇಕಾದ್ರೆ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ವಿ ಗೇವ್ ಎಮ್ ಆಲ್ ದಿಸ್ ಕಾಂಟೆಂಟ್ ಅಂಡ್ ಹಿ ಡಿಡ್ ಇಟ್ ಇನ್ ಹಿಸ್ ಓನ್ ವೇ ಅಂಡ್ ವಿ ಪುಟ್ ಔಟ್ ಅ ಲಾಟ್ ಆಫ್ ಕಾಂಟೆಂಟ್ ಲೈಕ್ ದಟ್. ಲೈಕ್ ಹೌ ಈಗ ಜನಕ್ಕೆ ಬಿಗ್ ಡೇಟಾ ಅದು ಇದು ನಾವು ಮಾತಾಡೋದೆಲ್ಲ ಫೋನ್ ಕೇಳಿಸ್ಕೊಳತ್ತೆ ಎಲ್ಲ ಇದೆ. 6 ವರ್ಷದಿಂದ ಅವೆಲ್ಲ ಹೊಸ್ತು, ಅಂದ್ರೆ ಗೊತ್ತಿರೋರ್ಗೆ ಗೊತ್ತು, ಇಲ್ದೇ ಇರೋರ್ಗೆ ಇನ್ ವೇ ಐ ಅಂಡರ್ಸ್ಟುಡ್ ಯುವರ್ ಪಾಯಿಂಟ್. ಅಂದ್ರೆ ನೀವು ಫಿಯರ್ ಹೇಗೆ ಸ್ಪ್ರೆಡ್ ಮಾಡಿದ್ರಿ ಗೊತ್ತಾಯ್ತು. ಬಟ್ ಇಫ್ ಐ ಹ್ಯಾವ್ ಟು ಕನ್ಸಿಡರ್ ಅ ಪೋಸ್ಟ್ ಕೋವಿಡ್ ಸಿನಾರಿಯೋ ಆರ್ ರಾದರ್ post OTT scenario ಅಂತ ತಗೊಂಡ್ರೆ after 2020s or 21s, are there any examples wherein I have done very good marketing but I have not been backed by any known presenters or known names or known stars ಅಥವಾ ಕ್ರೇಜಿ ಮನಿ ಪಂಪಿನ್ ಮಾಡಿಲ್ಲ ಮಾರ್ಕೆಟಿಂಗ್ಗೆ? ಈ ತರ ಗುಲ್ಟು ತರಾನೇ ಕ್ರಿಯೇಟಿವ್ ಆಗಿ ನಾನೇನೋ ವರ್ಕ್ ಮಾಡಿ ವರ್ಕ್ ಆಗಿರೋ ಉದಾಹರಣೆಗಳಿದೆಯಾ ಹೊಸಬರ್ದು? ಕನ್ನಡದಲ್ಲಿಲ್ಲ. ಐ ಹ್ಯಾವ್ ಸೀನ್ ಬ್ಲಿಂಕ್. ಹಾಸ್ಟೆಲ್ ಹುಡುಗರು ಹ್ಯಾಸ್ ಪಂಪ್ಡ್ ಇನ್ ಮನಿ ಆಲ್ಸೋ. ಇಟ್ಸ್ ನಾಟ್ ಲೈಕ್ ದೇ ಹ್ಯಾವ್ ನಾಟ್ ಪಂಪ್ಡ್ ಇನ್. ಹಾಸ್ಟೆಲ್ ಹುಡುಗರು ಹ್ಯಾಡ್ ನೋ ನೇಮ್ಸ್, ಗುಡ್ ಕಂಟೆಂಟ್, ಇಟ್ ವಾಸ್ ಅ ಪ್ರಾಪರ್ ಪ್ಯಾಕೇಜ್. ಕನ್ನಡದಲ್ಲಿ ಅಂತವು ಹೊಸಬರ್ದು ಯಾವುದು ಕಾಣಿಸಿಲ್ಲ ಎಕ್ಸೆಪ್ಟ್ ಬ್ಲಿಂಕ್. ಬಟ್ ಬ್ಲಿಂಕ್ ಇಫ್ ಯು ಕನ್ಸಿಡರ್, ಐ ವಾಸ್ ಟಾಕಿಂಗ್ ಟು ದ ಪ್ರೊಡ್ಯೂಸರ್ ರವಿಚಂದ್ರ ಅಂಡ್ ಹರೀಶ್ ಅರಸುನೆ PR ಅನ್ನೋದಕ್ಕೆ, ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಸ್ಪೆಂಟ್ ಎನಿಥಿಂಗ್. ಅಂದ್ರೆ ನಾನೊಂದು 2-3 ಇಂಟರ್ವ್ಯೂ ನೋಡಿದೆ, ಆಮೇಲೆ ಎಲ್ಲೋ ಒಂದ್ 2 ಕಡೆ I saw some celebs talking about it. I think bare minimum, and they also released it in 6-7 screens, and it has purely worked on content. So I don't think they're focused more on marketing. No, but the thing is, I'll tell you, for me being in the industry, I knew that there's a film called Blink. Correct. Before March 8th, I had no idea about the sort of buzz it had. But when the film released, and it released in very minimal screens, ನಾನು ಅದರ ಟ್ರೈಲರು ನೋಡಿರಲಿಲ್ಲ. But then I had heard so much about it from people. Like my partner's sister, she stays in Bangalore. She usually doesn't ask us about films at all. She apparently reached out and say, Blink ಅಂತ ಸಿನಿಮಾ ಇದೆಯಂತಲ್ಲ ಹೆಂಗಿದೆ ಅಂತ. And it had reached them. So the content has reached. ಅಂದ್ರೆ ರಿಲೀಸ್ ಆದ್ಮೇಲೆ, ಫಾರ್ ಎಕ್ಸಾಂಪಲ್, this is on a Friday morning I'm talking about. Okay, so people were aware of it, and I'll tell you what pushed me to go watch Blink. But what do you think, how did they get to know? See, sometimes what happens is a lot of when you andre henge helodu, how many people are sampling your content fully is where the game is. If you could elaborate more on andre that. Your video may have 5 million views, but ಎಂಡ್ವರೆಗೂ ಬರೀ 10% ಜನ ನೋಡಿದ್ದಾರೆ ಅಂದ್ರೆ that is only 5 lakh people watching your content. Now if your video has only 4 lakh views but 70% have watched it fully, that means they're invested in that content. This is something that we tried for Agyathawasi. So Agyathawasi trailer ಬಿಡಬೇಕಾದ್ರೆ, see, at the time where theaters were not open, people were not coming to theaters is an issue even now. So we had to put out a teaser, and the prejudice is, okay, Rangayana Raghu ಅವರು hero, he's the main protagonist there, and I have to pitch him as a hero. ಕಮರ್ಷಿಯಲ್ ಹೀರೋ ಅಂತಲ್ಲ ಅಂದ್ರು, ಅವರು ಸುತ್ತಾನೆ ಕತೆ ನಡೆಯೋದ್ರಿಂದ how do I pitch it to an audience and make them kind of interested into watching this film? And we were very clear that this is a film that is going to work only on theaters. So the base idea was, okay, we will not put this link ಹಾಕಲ್ಲ ಎಲ್ಲೂ. ಯೂಶಲಿ ಫಸ್ಟ್ ಯೂಟ್ಯೂಬ್ ಲಿಂಕ್ ಹಾಕ್ತಿವಿ, ಅದನ್ನ ಹೋಗಿ ಕ್ಲಿಕ್ ಮಾಡಿ ನೋಡ್ತಾರೆ. ಸರ್ಚ್ ಮಾಡಿಸಿದ್ರಿ ಫಸ್ಟ್ ಹುಡುಕಿ ಅದನ್ನ, ಬಿಕಾಸ್ ಇಫ್ ಯು ಆರ್ ಗೋಯಿಂಗ್ ಅಂಡ್ ಸರ್ಚಿಂಗ್ ಸಮಥಿಂಗ್, you will gradually watch the entire thing. We sent it out to around 800 people. By that evening we had around 98,000 views. ಈಗಿನ ಕಾಲದಲ್ಲಿ 98,000 views is nothing, but imagine 98,000 people watching it full. And ನೀವು ಕಳ್ಸೋದು 800 ಜನ, so your ROI is more than 400-500%.
ನೀವ್ ಯಾರಿಗೂ ಕಳ್ಸಿರ, ಅವ್ರಿಗೆ ಇಷ್ಟ ಆಗಿದೆ ಅದಕ್ಕೆ ಇನ್ನೊಬ್ರು ಕಳ್ಸಿದ್ದಾರೆ. ಅಂಡ್ ಬೈ ದ ಎಂಡ್ ಯು ಕ್ಯಾನ್ ಕ್ವಾಂಟಿಫೈ ದೀಸ್ ನಂಬರ್ಸ್. ನಿಮಗೆ ಆ ನಂಬರ್ಸ್ ಅಂತೂ ಕಾಣಿಸಿದೆ. ಅಂಡ್ ಓವರ್ 1 year it has been watched by around 4 lakh people, which for me is good numbers, because even now when they say okay ಇದು ಯಾವಾಗ ಬರ್ತಿದೆ ಅನ್ನೋದಿದೆ, ಅದಾದ್ಮೇಲೆ ಕಾಂಟೆಂಟ್ ಏನು ಬಂದಿಲ್ಲ ಸದ್ಯಕ್ಕೆ. ಬಟ್ even if we started tomorrow, I am sure that the bus is going to carry on like that. ಸೊ ದ ಪಾಯಿಂಟ್ ಇಸ್, ಬ್ಲಿಂಕ್ ನ ನೀವು ಎಷ್ಟು ಕಡಿಮೆ ಮಾರ್ಕೆಟಿಂಗ್ ಮಾಡಿದ್ದಾರೆ ಏನು ಅನ್ನೋದು ಮ್ಯಾಟ್ರೇ ಅಲ್ಲ, ಎಷ್ಟು ಜನ ಅದನ್ನ ಕಂಪ್ಲೀಟ್ ಆಗಿ ನೋಡಿದ್ದಾರೆ ಅನ್ನೋದಷ್ಟೇ. ಅಂಡ್ ದೋಸ್ ಪೀಪಲ್ ವಿಲ್ ಟಾಕ್ ಲೈಕ್ ಆಲ್ ಆಫ್ ಅಸ್. ನಾವು ಯಾವ್ದೋ ಒಂದು ಸೀರೀಸ್ ನೋಡ್ತೀವಿ, ಯಾವ್ದೋ ಒಂದು ಸೀರಿಯಲ್ ನೋಡ್ತೀವಿ, ಯಾವ್ದೋ ಒಂದು ಹಾಡು ಕೇಳ್ತೀವಿ. ಇಫ್ ವಿ ಲೈಕ್ ಇಟ್, ದ ಫಸ್ಟ್ ಟೆಂಡೆನ್ಸಿ ಇಸ್ ಟು ಟಾಕ್ ಟು ಸಂಬಡಿ ಅಬೌಟ್ ಇಟ್. ದ ಫಸ್ಟ್ ಥಿಂಗ್ ಇಸ್, ಈಗ ಮೊನ್ನೆ ಎಲೆಕ್ಷನ್ಸ್ ಆಯ್ತು, ನೀವು ನಿಮ್ಮೆಲ್ಲಾ ಗ್ರೂಪ್ ಅಲ್ಲೂ ಚೆಕ್ ಮಾಡಿ, ಲೀಸ್ಟ್ ಪೊಲಿಟಿಕಲ್ ಪರ್ಸನ್ ಆಲ್ಸೋ ವಿಲ್ ಬಿ ಲೈಕ್, ಅವ್ನ್ಗೆ ನಾ ಇವ್ನು ಸೋಲ್ಬೇಕಾಗಿತ್ತು. ದಟ್ ಇಸ್ ಅ ಫ್ಲೇವರ್. ಅಂಡ್ ಇಟ್ ಇಸ್ ಅ ಟೆಂಡೆನ್ಸಿ ಆಫ್, ನೀವು ಏನೇ ಚೆನ್ನಾಗಿರೋದು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ, ನಿಮ್ಗೆ ಅಕ್ಕಪಕ್ಕ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಹೂ ಹ್ಯಾಸ್ ಸೇಮ್ ಲೈಕ್ಸ್ ಆಸ್ ಯು, ಸೊ ಯು ವಿಲ್ ಸೆಂಡ್ ಇಟ್ ಟು ಹಿಮ್, ಯು ವಿಲ್ ಬಿ ಲೈಕ್, ಗುರು ಇದನ್ನ ನೋಡು ಅಂತ. ದಟ್ ಇಸ್ ವೇರ್ ಯುವರ್ ದ ಬ್ಲಿಂಕ್ ಕಾಂಟೆಂಟ್ ಆಗಲಿ ಮತ್ತೊಂದಾಗ್ಲಿ ವರ್ಕ್. ಅಂಡ್ ಆಲ್ಸೋ ವಾಟ್ ವರ್ಕ್ ಫಾರ್ ಮೀ ಇನ್ ಬ್ಲಿಂಕ್ ಆಲ್ಸೋ ಇಸ್ ಅ ಸಾರ್ಟ್ ಆಫ್ ಆನೆಸ್ಟಿ ದಟ್ ದೇ ಪುಟ್ ಥಿಂಗ್ಸ್ ಔಟ್ ಇನ್. ನಿಮಗೆ ಇನ್ ಅನ್ ಎರಾ ವೇರ್ ವಿ ಆರ್ ಲೈಕ್ ಡೇ 3 10 crores ದಾಟ್ಬಿಟ್ವಿ, 15 crores ಮಾಡ್ಬಿಟ್ವಿ, ತಾಜ್ ಮಹಲ್ ನಮ್ಗೆ ಮನೆಗೆ ತಂದು ಕೊಟ್ಬಿಟ್ರು, ಇವ್ರು 3,000 ಜನ ಬರ್ತಾವ್ರೆ, ಇವತ್ತು 600 ಜನ ಬಂದ್ರು. ದ ಸಾರ್ಟ್ ಆಫ್ ಥಿಂಗ್ಸ್ ದಟ್ ಯು ಹಿಯರ್ ಅಬೌಟ್ ದಟ್ ಫಿಲಮ್, ಅಂಡ್ ವೆನ್ ಯು ಸಿ 600 ಜನ ಬಂದ್ರ ಇದಕ್ಕಷ್ಟೇನಾ ಅಂದ್ರೆ, ದ ಸಾರ್ಟ್ ಆಫ್ ಗಿಲ್ಟ್ ದಟ್ ಇಟ್ ವಿಲ್ ಟೇಕ್ ಓವರ್. ಐ ವೆಂಟ್ ಆಲ್ ದಿ ವೇ ಟಿಲ್ RR Nagar ಟು ವಾಚ್ ಇಟ್. ಯಾ, ಸೊ ದಟ್ಸ್ ದ ಪಾಯಿಂಟ್ ಭರತ್. ಅಂದ್ರೆ ಬ್ಲಿಂಕ್ ಎಲ್ಲೋ ಒಂದ್ ಕಡೆ ಫಸ್ಟ್ ಡೇ ಆರ್ ಥಿಯೇಟರ್ ರಿಲೀಸ್ ಆಗಿದೆ, ಆರ್ ಥಿಯೇಟರ್ ಫುಲ್ ಆಗಿಲ್ಲ. ಬ್ಲಿಂಕ್ ವರ್ಕ್ ಆಗಿದ್ದೇನೆ ಕಂಟೆಂಟಿನ ವರ್ಡ್ ಆಫ್ ಮೌತ್, ಮತ್ತೆ ಅವ್ರ ರಿಲೀಸ್ ಆದ್ಮೇಲೆ ಏನೇನ್ ಮಾತಾಡಿದ್ರು ಅನ್ನೋದ್ರ ಮೇಲೆ. ಸೊ ಮಾರ್ಕೆಟಿಂಗ್ ಇಂದ ಬ್ಲಿಂಕ್ ವರ್ಕ್ ಆಗಿಲ್ಲ ಇಲ್ಲ. ಓಕೆ, ಸೊ ಕ್ಯಾನ್ ವಿ ಕಮ್ ಟು ಕನ್ಕ್ಲೂಷನ್ ದಟ್ ಇಫ್ ದ ಫಿಲ್ಮ್ ಇಸ್ ಎಕ್ಸಲೆಂಟ್, ಯು ಡೋಂಟ್ ನೀಡ್ ಮಾರ್ಕೆಟಿಂಗ್? ನೋ, ಬಟ್ ವೆನ್ ಯು ಸೇ ಮಾರ್ಕೆಟಿಂಗ್ ಇಂದ ವರ್ಕ್ ಆಗಿಲ್ಲ, ವಾಟ್ ಆರ್ ಯುವರ್ ರಿವ್ಯೂಸ್, ವಾಟ್ ಆರ್ ದೇ ಗೋಯಿಂಗ್ ಅಂಡ್ ಡೂಯಿಂಗ್? ನಿಮ್ಗೆ ಫಿಲಮ್ ರಿಲೀಸ್ ಆದ್ಮೇಲೆ ಥಿಯೇಟರ್ಗಳಿಗೆ ಹೋಗಿ ಮಾತಾಡ್ತಿರಲ್ಲ, that is marketing only. So post release marketing. Post release marketing. Okay. See, there is no, nanige bus inde ಹಾಕಿಲ್ಲ ಸೊ ಮಾರ್ಕೆಟಿಂಗ್ ಮಾಡಿಲ್ಲ ಅಂತಲ್ಲ. I might go to a theater and I've seen those folks come speak to every single person in the theater. 120 ಜನದ ಏನ್ ಸ್ಕ್ರೀನ್ ಇತ್ತು, ಇಟ್ ವಾಸ್ ಅ ಹೌಸ್ಫುಲ್ ಶೋ. ಐ ಹವ್ ಸೀನ್ ದ ದೀಕ್ಷಿತ್ ಅವ್ರಾಗಿರ್ಲಿ, ನಂಗೆ ಪ್ರೊಡ್ಯೂಸರ್ ಆಗಿ ಪರಿಚಯ ಇರಲಿಲ್ಲ, ಡಿರೆಕ್ಟರ್ ಆಗಿರ್ಲಿ ಶ್ರೀನಿಧಿ, ಐ ಹವ್ ಸೀನ್ ದಮ್ ಸ್ಪೀಕ್ ಟು ಎವ್ರಿ ಸಿಂಗಲ್ ಪರ್ಸನ್. ವೇರ್ ದೇ ಟಾಕಿಂಗ್ ಅಬೌಟ್ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ, ಇದನ್ನ ಹೋಗಿ ಹೇಳಿ 4 ಜನಕ್ಕೆ. ಇಟ್ ಇಸ್ ನಾಟ್ ಲೈಕ್ ಎ ಜೆನರಿಕ್, ಥ್ಯಾಂಕ್ ಯು ಬಂದಿದ್ದಕ್ಕೆ, ದಯವಿಟ್ಟು ಇದು ನೋಡಿ 4 ಜನಕ್ಕೆ ಹೇಳಿ ಅಲ್ಲ. ಎವ್ರಿ ಸಿಂಗಲ್ ಪರ್ಸನ್. ಸೊ ದೇ ಹ್ಯಾವ್ ಫಾಲೋಡ್ ಅ ನಾನ್ ಬಜೆಟೆಡ್ ಮಾರ್ಕೆಟಿಂಗ್ ರೂಟ್ ಅನ್ಕೋಬಹುದಾ? ಅಂದ್ರೆ ಮಾರ್ಕೆಟಿಂಗ್ ಮಾಡಿದ್ದಾರೆ, ಬಟ್ ಪೋಸ್ಟ್ ರಿಲೀಸ್ ಅವ್ರ ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡಿಲ್ಲ. ಹೌದು. ಸೊ ಇಫ್ ಮೈ ಕಾಂಟೆಂಟ್ ಇಸ್ ಎಕ್ಸ್ಟ್ರಾರ್ಡಿನರಿ, ಅಸ್ಯೂಮಿಂಗ್ ಇಫ್ ದ ಕಾಂಟೆಂಟ್ ಇಸ್ ಎಕ್ಸ್ಟ್ರಾರ್ಡಿನರಿ, ನಾನು ನಾನ್ ಬಜೆಟೆಡ್ ಮಾರ್ಕೆಟಿಂಗ್ ಮಾಡ್ಕೊಂಡು ಸರ್ವೈವ್ ಆಗ್ಬೋದಾ? ಆಗ್ಬೋದು. ಬಟ್ ಸಿ, ಮೈ ಓನ್ಲಿ ಪಾಯಿಂಟ್ ಇಸ್, ಇಫ್ ಐ ನೋ ದಟ್ 5 ಸ್ಕ್ರೀನ್ ಅಲ್ಲಿ ನಾನು ಏನು ಮಾಡದೆ ಜನ ಬರ್ತಿದ್ದಾರೆ, ದಟ್ ಮೀನ್ಸ್ ದೇರ್ಸ್ ಅ ಲಾಟ್ ಆಫ್ ಪಾಸಿಟಿವ್ ಥಿಂಗ್ಸ್ ದಟ್ ಹಸ್ ಗಾನ್ ಔಟ್. ಬಿಕಾಸ್ ಇಫ್ ಐ ವಾಸ್ ಅ ಪ್ರೊಡ್ಯೂಸರ್ ಆಫ್ ದಟ್ ಫಿಲ್ಮ್ ಅಂಡ್ ಐ ಹವ್ ಸೀನ್ ದಟ್ ಏನೂ ಮಾಡದೆ ಜನ ಬಂದು ತುಂಬ್ತಾವ್ರೆ ಗುರು ಅಂದ್ರೆ, ನಾನು ಏನಾದ್ರೂ ಒಂದ್ ಮಾಡಿ ಕಾಸು ಖರ್ಚು ಮಾಡ್ತಿದ್ದೆ. Because I know people are coming in. If 300 people have watched that film and they're bringing in 300 more people, I would want that number to become 5,000 so that they can bring more 5,000 more people. Got it. So that is how it works. So ivaga now coming to the involvement of known faces for marketing, not inside the film, like Hostel Huduguru. ಅಂದ್ರೆ ಸಿನಿಮಾ ಒಳಗಡೆ ಸ್ಟಾರ್ಸ್ ಇಲ್ಲ ಅಂದ್ರು, ಆಚೆ ಸುತ್ತಲೂ ಸ್ಟಾರ್ಸ್ ಇದ್ರು. ಇದನ್ನ ಇನ್ನೊಂಥರ ಹೇಳೋದಾದ್ರೆ, ಯಾರು ದೊಡ್ಡವರು ಪ್ರೆಸೆಂಟ್ ಮಾಡೋ ಸಿನಾರಿಯೋ ತಗೊಂಡ್ರೆ, we have many examples. For instance, DDM was backed by Dali, which worked well. On the other end, Orchestra Mysore was also backed by Dali. It did not work as expected. Likewise, Paramva backed Hostel, it worked well. Paramva also backed Sakutumba Sameta, Bachelor Party, it didn't work as expected. So, can we arrive at a conclusion that the involvement of known faces or big names will not matter if the content is not appealing? Yes. Alva? ಚಾನ್ಸ್ ಇಲ್ಲ. Okay. ಅಂಡ್ ಆಲ್ಸೋ ಐ ಟೆಲ್ ಯು, ಹಾಸ್ಟೆಲ್ ಹುಡುಗರು ಸ್ಟಾರ್ಸ್ ಜೊತೆ ವಿಡಿಯೋಗಳು ಮಾಡ್ಬಿಟ್ರು ಅಂದ ಮಾತ್ರ ಹಿಟ್ ಆಗಿಲ್ಲ. Correct. ದ ಥಿಂಗ್ ಇಸ್, ಸ್ಟಾರ್ಸ್ ನ ಕರ್ಕೊಂಬಂದು ನಾವ್ ಅವ್ರನ್ನ ನೋಡಿರೋದಕ್ಕಿಂತ ಬೇರೆ ತರ ಮಾಡ್ಸಿದ್ರು,
ಅನ್ನೋದಕ್ಕೆ ಹಿಟ್ ಆಯ್ತು. ಹ್ಮ್ 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 ವಿ ಆಲ್ ನೋ ಅಪ್ಪು ಸರ್ ಟು ಬಿ ಅ ವೆರಿ ಹಂಬಲ್ ಪರ್ಸನ್. ಹ್ಮ್ ಯು ವಿಲ್ ನೆವರ್ ಎಕ್ಸ್ಪೆಕ್ಟ್ ಹಿಮ್ ಟು ಸೇ ಡೇಟ್ ಸಾ ಡೇಟ್ ತಗೋ ತಿನ್ಕೊಂಡು ಹೋಗು. ಹ್ಮ್ ಹ್ಮ್ ದಟ್ ಇಸ್ ನಾಟ್ ದ ಅಪ್ಪು ಸರ್ ದಟ್ ವಿ ನೋ ಅಟ್ ಆಲ್. ಹ್ಮ್ ಹ್ಮ್ ಯು ವಿಲ್ ನೆವರ್ ಎಕ್ಸ್ಪೆಕ್ಟ್ ಅ ರಕ್ಷಿತ್ ಅವರು ಟು ಕಮ್ ಡೂ ದಟ್ ಎಂಟೈರ್ ಬಾಲ್ಕನಿ ಹುಡುಗಿರ್ ನೋಡ್ತಾ ಇದೀನಿ ಸಾರ್ಟ್ ಆಫ್ ಅ ಥಿಂಗ್. ಹ್ಮ್ They got stars and they made them do stuff that the stars are not used to doing. ಹ್ಮ್ ಹ್ಮ್ ಒಂದು ರಂಗಣ್ಣನ್ ಕರ್ಕೊಂಬಂದು ಒಂದು ಬೈಗಳು ಚಾರ್ಟ್ ಮಾಡಿಸಿದ್ರು, ಹ್ಮ್ ವಿಚ್ ಇಸ್ ಫನ್. ಹ್ಮ್ ಇನ್ನು ಲೈಫಲ್ಲಿ ರಂಗಣ್ಣನ್ ನಾವು ಮತ್ತೆ ಅದನ್ನ ಮಾಡೋದ್ ನೋಡ್ತೀವ? ನೋಡಲ್ಲ. ಹ್ಮ್ ದೇ ಗಾಟ್ ಇನ್ ಅ ರಮ್ಯಾ ಟು ಡೂ ಸಮಥಿಂಗ್ ಹ್ಮ್ ವಿಚ್ ನೋಬಡಿ. ಅಂದ್ರೆ ನನಗೆ ಸ್ಟಾರ್ ಹತ್ರ ಬಂದು ನಾನು ಒಂದು ಬೈಟ್ ತಗೊಂಡ್ರೆ ಅದೇನೂ ಆಗಲ್ಲ, ಹ್ಮ್ ರೈಟ್? ಸೊ ಇಟ್ ಇಸ್ ನಾಟ್ ಅಬೌಟ್ ನನಗೆ ಯಾರೋ ಒಬ್ಬ ಸ್ಟಾರ್ ಬಂದು ನನಗೊಂದು ಬೈಟ್ ಕೊಟ್ಬಿಡ್ತಾರೆ, ಯಾರೋ ಒಬ್ರು ಬಂದು ಪ್ರೆಸೆಂಟ್ಸ್ ಹಾಕ್ಬಿಡ್ತಾರೆ. is what is the star doing for me ಹ್ಮ್ and what am I giving the audience where nobody else has seen the star like this. So it will again boil down to how am I utilizing them. Upon Yes. that, at the end of the day, what project have I done? ಅಂದ್ರೆ ನನ್ನ ಕಂಟೆಂಟ್ ಏನಿದೆ ಅನ್ನೋದಕ್ಕೆ ಬಂದ್ ನಿಲ್ಲತ್ತೆ. So ಕನ್ವಿನ್ಸ್ಡ್ ವಿತ್ ಯೋರ್ ಪಾಯಿಂಟ್, ಬಟ್ ಟು ಬಿಲ್ಡ್ ಆನ್, ಇನ್ನೆರಡು ಚಿತ್ರಗಳು ಜೂನಿ ಮತ್ತೆ ಫಾರ್ ರಿಜಿಸ್ಟ್ರೇಷನ್ ಅಂತ, ಏನೇನ್ ಪಾಸಿಬಲ್ ಮಾರ್ಕೆಟಿಂಗ್ ಮಾಡ್ಬೋದು. ಫಾರ್ ರಿಜಿಸ್ಟ್ರೇಷನ್ ಒಂದು ಕೇಸ್ ಅಂತ ತಗೊಂಡ್ರೆ, ಐ ಥಿಂಕ್ ಹರೀಶ್ ಅರಸ್ ಅವ್ರು ಎಲ್ಲ ಮಾಡಿಸಿದ್ದಾರೆ ಫ್ರಮ್ ಎ ಟು ಝಿ. ಯು ನೇಮ್ ದಿಸ್, ದೇ ಹವ್ ಡನ್ ದಟ್. And they also have known names. You have Milana Nagraj, you have Prithvi, and Ravi Shankar. Sumar Jana Tarangana ide. And content wise, again, it is subjective. But ಇಷ್ಟ ಆಗಿದೆ ಅನ್ನೋ ವರ್ಗನೂ ಇದೆ, ಇಷ್ಟ ಆಗಿಲ್ಲ ಅನ್ನೋ ವರ್ಗನೂ ಇದೆ. ಇಷ್ಟೆಲ್ಲ ಇದ್ದೂನು ವೈ, ನಿಮ್ಮ ಅಬ್ಸರ್ವೇಷನ್ ಪ್ರಕಾರ ಅಥವಾ ನಿಮ್ಮ ಎಕ್ಸ್ಪರ್ಟೀಸ್ ಪ್ರಕಾರ, why do you think that it did not work as expected in theaters? ಒನ್ ಥಿಂಗ್ ಇಸ್, ಒಂದೇ ತಿಂಗಳಲ್ಲಿ ಒಂದೇ ಹೀರೋದು 3 ಫಿಲಮ್ ನೋಡೋದು is as equal as ಅನ್ನ ಬೇಳೆ ಸಾರು 10 ಗಂಟೆಗೆ 10:30 11 ಗಂಟೆಗೆ ತಿಂದಂಗೆ. So pile up was ನಿಮಗೆ ಸಿ ಆಸ್ ಅನ್ ಆಡಿಯನ್ಸ್ ಯು ವಿಲ್ ಪುಟ್ ಯುವರ್ ಮನಿ ಆನ್ ಒನ್ ಥಿಂಗ್. ನಿಮಗೆ ಇಲ್ಲ ಗುರು ನಾನು ಇದಿಲ್ಲ, ನಾನು ನೆಕ್ಸ್ಟ್ ಕಾಯ್ತೀನಿ ಅಂತಿರುತ್ತೆ, ಅಥವಾ ಯಾವುದೋ ಒಂದು ಇಷ್ಟ ಆಗಿರುತ್ತೆ ಅದು ಲಾಸ್ಟ್ ಅಲ್ಲಿ ಬರುತ್ತೆ ಅದಕ್ಕೆ ಕಾಯ್ತೀನಿ ಅಂತಿರುತ್ತೆ. ಫಸ್ಟೇ ನೋಡ್ಬಿಡ್ತೀರಾ. ಅಂಡ್ ಆರ್ ಆಡಿಯನ್ಸ್ ಅಲ್ಲಿ ಲೈಕ್ ನನ್ಗೆ ಯಾವ್ದೋ ಫಸ್ಟ್ ನೋಡ್ತೀನಿ, ನನಗೆ ಇಷ್ಟ ಆಗಲ್ಲ, ಇನ್ನೆರಡು ಚಾನ್ಸ್ ಏನ್ ಕೊಡಲ್ಲ. they will let go of that entire thing. That is one point of it. The second point is, Juniಗೆ we were only closely associated. The sort of budgets that was spent on that film and the sort of timing that it came out, which is a very minimal. ಅಂದ್ರೆ ನಿಮಗೆ ಅದು ಎಷ್ಟು ಜನಕ್ಕೆ ತಲುಪಬೇಕು ಅಷ್ಟೇ ಜನಕ್ಕೆ ತಲುಪಿದೆ. But Juni was, according to you, a good sensible film? Yes. Okay, so Juni was decent, good film. It had Prithvi, and it did not have that pile-up issue because Juni, Matsyagandha and For Registration was the order. So Juni baro time alli hinde avrdu ಎರಡು ಬಂದಿರಲಿಲ್ಲ. So to go back to your example, No, it was the breakfast. Juni had to battle all the previous baggages. Oh, other okay. The previous baggages of the same actor. Okay. See, there is, if I have to, which is something that I keep telling everybody, if I pick a hero and say, hey, ಇವ್ರದ್ದು ಫಿಲಮ್ ಅಂದ್ರೆ, what is the last film that I'm referring to Matters. Okay. is the huge thing. ನನಗೆ if I'm going back to Diya, that means I'm 4 years back. Because ಅದಾದ್ಮೇಲೆ if I just step in and say ಇದು ನೋಡ್ದ, they won't know. It is still Diya. The comparison is still with Diya. Correct. Even now, if our go-to thing is Titi, that means there's no other films. And if you are saying Titi ಆದ್ಮೇಲೆ ಇದೇ ಬರ್ತಿರೋದು, ಯು ಆರ್ ಕೇಟರಿಂಗ್ ಟು ಕಿಡ್ಸ್ ನಾವು. ಆ ಪೋಸ್ಟ್ ನೋಡ್ತಿರೋರು ನಮ್ಮಂತ ಅಂಕಲ್ಗಳು ತುಂಬಾ ಕಡಿಮೆ. ನಿಮಗೆ 18-16 ವರ್ಷದ ಹುಡುಗರು ನೋಡ್ತಿರ್ತಾರೆ. ತಿಥಿ ಬಂದಾಗ ಅವ್ರ ಪ್ಲಾನೇ ಆಗಿರ್ಲಿಲ್ಲ, ಹುಟ್ಟಿರೋದು ದೂರದ ಮಾತು. ಸೊ ಅಂಡ್ ಅವ್ರಿಗೆ ತಿಥಿನ ಎಲ್ಲೋಗಿ ನೋಡ್ತಾರೆ, ಅವ್ರಿಗೆ ತಿಥಿ ನೋಡ್ಬೇಕಂದ್ರು. Got it. So ಇವಾಗ ಜೂನಿ instances ತಗೊಂಡ್ರೆ, one is the baggage. So what do you think are the other reasons? ಒಂದು, and also see, I'll tell you, when you're dealing because with something, I think they've spent well on marketing. ಅಂದ್ರೆ ಅನುಶ್ರೀ ಅವ್ರ ಹತ್ರನೂ ಇಂಟರ್ವ್ಯೂ ಮಾಡಿಸಿದ್ದಾರೆ, ಎಲ್ಲಾ ಕಡೆ ಪೇಪರ್ ಆಡ್ ನೋಡ್ತಿದ್ದೆ, ಜೂನಿ ಕಾಣಿಸ್ಕೊಂಡಿದೆ. ಬಟ್ what do you think that did not work in favor of I'll tell you, yeah, one is baggage, I understood. baggage is one. The other thing is when you say marketing ಚೆನ್ನಾಗಿ ಮಾಡಿದ್ದಾರೆ, which is ನಾವೇ ಮಾಡಿರೋದು. ನನಗೆ the film, the content that the film had and the marketing approach that we taken, there was no risk involved at all. ನನಗೆ ಸ್ಪ್ಲಿಟ್ ಪರ್ಸನಾಲಿಟಿ, ಮಲ್ಟಿಪಲ್
ಏನದು ಮಲ್ಟಿಪಲ್ ಐಡೆಂಟಿಟಿ Dissociative identity ಡಿಸೋಸಿಯೇಟಿವ್ disorder. ಐಡೆಂಟಿಟಿ ಡಿಸಾರ್ಡರ್. ಹೇಳಕ್ಕೆ ಕಷ್ಟ ಜನಕ್ಕೆ. ನಿಮಗೆ ಸರ್ ನಾಗವಲ್ಲಿ ತರ ಆಯ್ತಾರೆ ಇವರು ಅಂದ್ರೆ ನಂಬ್ತಾರೆ. ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ನೀವು ಅಲ್ಲಿ ಬಯಾಲಜಿ ಮೆಡಿಸಿನ್ ಹೇಳ್ಕೊಳಕ್ಕಾಗಲ್ಲ. ಅಂಡ್ ಇಫ್ ಯು ಡನ್ ಅ ಫಿಲ್ಮ್ ಲೈಕ್ ದಟ್, ಯು ನೀಡ್ ಟು ಬಿ ಏಬಲ್ ಟು ಟೇಕ್ ದಟ್ ರಿಸ್ಕ್ ಇನ್ ಮಾರ್ಕೆಟಿಂಗ್. ಡು ಐ ಗೋ ಆಲ್ ಔಟ್ ಅಂಡ್ ಗೆಟ್ ಈ ಬೀದಿ ನಾಟಕ ಎಲ್ಲ ಮಾಡ್ತಾರಲ್ಲ, ಡು ಐ ಗೆಟ್ ಅ ರಿಷಿಕಾ ಆನ್ ದ ರೋಡ್ ಅಂಡ್ ಪ್ರಿಟೆಂಡ್ ಲೈಕ್ ಶಿ ಇಸ್ ಹ್ಯಾವಿಂಗ್ ಮಲ್ಟಿಪಲ್ ಪರ್ಸನಾಲಿಟೀಸ್? There were ideas that were discussed where we will stage a Tinder date gone wrong, where she goes to a date and let us shoot it with all CCTV camera adu idu ella haki, where she changes personality mid while she's on date. On date, and we'll send that video out. The possibility of that video being watched by more people is slightly higher. I wanted to get that girl out before the film. I wanted that, andre then we saw the videos of that girl who actually has the condition. ನಾವು ಅನ್ಕೊಂಡಂಗೆ ಡ್ರಾಸ್ಟಿಕ್ ಆಗಿ ಏನಿಲ್ಲ ಅದು. ಈ ಫಿಲಮ್ ಅಲ್ಲಿ ಆಗುತ್ತಲ್ಲ ಹಂಗೇನಿಲ್ಲ, ಹಿಂಗ್ ಕೂತಿರೋರು ಹಿಂಗ್ ಕೂತ್ಕೊಂತಾರ ಅಷ್ಟೇ. ಇನ್ ರಿಯಲ್ ಲೈಫ್ ಇಟ್ ಇಸ್ ದ್ಯಾಟ್. ಬಟ್ ವೆನ್ ವಿ ವರ್ ಡೂಯಿಂಗ್ ದಟ್ ಫಿಲಮ್ ಆರ್ ಪ್ಲಾನಿಂಗ್ ಫಾರ್ ಇಟ್ ಇಸ್ ಲೈಕ್ ಅವ್ಳು ಹಿಂಗಿರ್ತಾಳೆ, ಹಿಂಗ್ ತಿರುಗ್ಬಿಡ್ತಾಳೆ, ಏನೋ ಆಗ್ಬಿಡುತ್ತೆ, ಓ ಶಿಟ್ ಅನ್ಬಿಡುತ್ತೆ ಅಂತವೇನೂ ಆಗ್ಲಿಲ್ಲ. ಅವಳು ಕನ್ನಡಕ ಹಾಕಿದ್ಲು, ಕನ್ನಡಕ ತೆಗೆದ್ಬಿಟ್ಟು ಮಾತಾಡೋದು, ನಾನು ಇದು ನನಗೂ ಇದೆ ಹಂಗಾರೆ ಅಂತ. ಬಟ್ ಫಿಲಮ್ ಅಲ್ಲಿ ದ ಸಾರ್ಟ್ ಆಫ್ ಡ್ರಾಮಾ ದಟ್ ಇಸ್ ದೇರ್ ಫಾರ್ ಅಸ್ ಟು ಮೇಕ್ ಪೀಪಲ್ ಬಿಲೀವ್ ದಟ್ ಹೇ ಗುರು ಹಿಂಗಿದೆ ಕತೆ ಅನ್ನಕ್ಕೆ, ದಟ್ ಗರ್ಲ್ ಇಫ್ ಅಟ್ ಆಲ್ ಇಟ್ ವಾಸ್ ಲೈಕ್ ದಟ್, ಇಫ್ ಯು ಹ್ಯಾಡ್ ವಿಡಿಯೋಸ್ ಸಪೋರ್ಟಿಂಗ್ ದಟ್, ಪೀಪಲ್ ವುಡ್ ಆಬ್ವಿಯಸ್ಲಿ ಕಮ್. ಒಂದು ರಿಯಲ್ ಲೈಫ್ ರೆಫರೆನ್ಸ್ ಇರಬೇಕಿತ್ತು. ರೈಟ್. ಆಲ್ಸೋ ದ ಪಾಯಿಂಟ್ ಆಫ್ ಹ್ಯೂಮನೈಸಿಂಗ್ ದಟ್ ಗರ್ಲ್ ಇದೆಯಲ್ಲ, why we picked up that film is also because I like the fact that they were not making it a dramatic film. They wanted to humanize that girl as much as possible. What we realize is audience do not want humanizing stories. They want drama. ನಿಮ್ಗಲ್ಲಿ ಏನೇನೋ ಆದ್ರೇನೆ ಇದಾಗೋದು. ಅಂಡ್ ದ ಫಿಲಮ್ ಎಲ್ಲಾ ಫಿಲಮ್ ಅಲ್ಲೂ ಇಲ್ಲಿ ನಮ್ಮವ್ರು ಲ್ಯಾಗ್ ಅನ್ಬಿಡ್ತಾರೆ, ಪೇಸಿಂಗ್ ಇಶ್ಯೂಸ್ ಅಂತಾರೆ. ಫಾರ್ ಮೀ ಅದು ಹಿಂಗ್ ಹೋಗುತ್ತೆ, ಹಿಂಗ್ ಬರುತ್ತೆ ಅಂಡ್ ಆಲ್ ಆಫ್ ಇಟ್. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಫ್ ದಟ್ ಫಿಲ್ಮ್ was not explored more. The second character that comes out should have been explored more, because the entire film, the beauty of that film stands in that one scene where they go out on a date at night. That is where the fun part was. That should have probably prolonged more for people to fall in love with that character more, because so ಅವರೆಲ್ಲೋ ಕಂಟೆಂಟ್ ರಿವೀಲ್ ಆಗ್ಬಿಡುತ್ತೆ ಅನ್ನೋ ಭಯಕ್ಕೆ, which is every filmmaker. I am telling you, with so many directors here, I think Ranga should focus more on this ಅನ್ಸುತ್ತೆ. ಅವ್ರ ಮಾರ್ಕೆಟಿಂಗ್ ಕ್ಯಾಂಪೇನ್ಗೂ, ಐ ಮೀನ್ ಈ ಸಿನಿಮಾದ ನಿರ್ದೇಶಕರವರು, ರಾವಣ ರಾಜ್ಯದಲ್ಲಿ ನವದಂಪತಿಗಳು, ವೆನ್ ಎವರ್ ಐ ಟೆಲ್ ಹಿಮ್ ವೈ ಡೋಂಟ್ ಯು ರಿವೀಲ್ ಮೋರ್ ಅಬೌಟ್ ದಿಸ್, ಹಿ ಇಸ್ ಆಲ್ವೇಸ್ ಹೆಲ್ಡ್ ಬ್ಯಾಕ್ ಆನ್, ಜಾಸ್ತಿ ಬಿಟ್ಕೊಟ್ಬಿಟ್ರೆ ಸಿನಿಮಾದಲ್ಲಿ ಇಂಪ್ಯಾಕ್ಟ್ ಇಳಿದೋಗುತ್ತೆ ಅಂತ. ಅಲ್ಲ, ಮೈ ಓನ್ಲಿ ಥಿಂಗ್ ಇಸ್, ನೀವು ಯಾವುದೇ ಐ ಥಿಂಕ್ ಯುವರ್ ಪಾಯಿಂಟ್ ವಾಸ್ ಸೇಮ್ ಅಲ್ವಾ? ಎವ್ರಿ ಡೈರೆಕ್ಟರ್ ದಟ್ ಐ ವರ್ಕ್ಡ್ ವಿತ್, ನೀವು ಅವ್ರಿಗೆ ಏನಾದ್ರು ಚಾನ್ಸ್ ಕೊಟ್ರೆ ಅವರು ಲಕ್ಷ್ಮೀ ವೆಂಕಟೇಶ್ವರ ಪ್ರೆಸೆಂಟ್ಸ್ನು ಬಿಡಲ್ಲ, ಥಿಯೇಟರಲ್ಲೇ ಬಂದು ನೋಡ್ಲಿ ಅಂತ, ಅವ್ರು ಏನನ್ನೂ ಬಿಡಲ್ಲ. ಬಟ್ ಫಾರ್ ಮೀ, ಐ ವಿಲ್ ಆಲ್ವೇಸ್ ಕಂಪೇರ್ ದಿಸ್ ಟು ಫುಡ್. ನಿಮ್ಗೆ ನಮ್ದು ಊಟ ಸಖತ್ತಾಗಿದೆ, ಅಥವಾ ನೀವೊಂದು ಸೀರೆ ಅಂಗಡಿ ಇಟ್ಕೊಂಡಿದ್ದೀರಾ ಅನ್ಕೊಳ್ಳೋಣ, ನೀವು 50,000 ಸೀರೆ ಒಳಗಡೆ ಇಟ್ಟಿದ್ದೀರಾ, ಹೊರಗಡೆ ಬಂದು ಒಳಗಡೆ ನೋಡ್ಲಿ ಅಂತ ಬರಲ್ಲ ಜನ. ನಿಮ್ಮ ಡಿಸ್ಪ್ಲೇಲಿ 50,000 ಇಟ್ಟು ನೀವು ಒಳಗಡೆ 300 ರೂಪಾಯಿ ಸೀರೆ ಮಾಡಿದ್ರು ಒಳಗಡೆ ಬರ್ತಾರೆ ಫಸ್ಟ್. ಅಂಡ್ ದ ಪಾಯಿಂಟ್ ಇಸ್, ನಿಮ್ ಫಿಲಮ್ ಒಳಗಡೆ ಬಂದು ಎಂಜಾಯ್ ಮಾಡಕ್ಕೆ ಫಸ್ಟ್ ಒಳಗಡೆ ಬರ್ಬೇಕಲ್ಲ ಜನ, ಆಮೇಲೆ ಎಂಜಾಯ್ ಮಾಡ್ತಾರೋ ಎದ್ದೋಗ್ತಾರೋ ಎಲ್ಲ ದೂರದ ಮಾತು. ಬಟ್ ನಾವೇನ್ ಮಾಡ್ತೀವಿ, ಎಲ್ಲ ಒಳ್ಳೇದ್ ನಮ್ಮ ಹತ್ರ ಇಟ್ಕೋತೀವಿ, ಯಾವ್ಯಾವ್ದೋ ಇದನ್ ಬಿಡೋಣ ಅಂತ. ನೀವೇ ಒಂದು ಸೆಕೆಂಡ್ ಒಪಿನಿಯನ್ ಇರುವಂತ ಕಾಂಟೆಂಟ್ ಕೊಟ್ಟು ಜನ ಒಳಗಡೆ ಬಂದ್ರೆ ಅವ್ನು ಯಾಕೆ ಬರ್ತಾನೆ? ಸೊ ನಮ್ಮ ಹತ್ರ ಬೆಸ್ಟ್ ಏನಿದೆ ಅದನ್ನ ಸೆಲ್ ಮಾಡ್ಬಿಡ್ಬೇಕು. ನಿಮ್ಮ ಕತೆ ಏನಿದೆ, ನನಗೆ ಇಫ್ ಯು ಸಿ, ರಾಜಮೌಳಿ ಅವರು ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನೀವು ಅವ್ರ ಟ್ರೈಲರ್ ನೋಡೋದು ಒಂದೇ, ಅವ್ರ ಫಿಲಮ್ ನೋಡೋದು ಒಂದೇ. ಅವ್ರ ಅದ್ರಲ್ಲಿ ಶುಭಂ ಒಂದ್ ಆಗ್ತಿಲ್ಲ ಅಷ್ಟೇ ಟ್ರೈಲರ್ ಅಲ್ಲಿ, ಫುಲ್ ಫಿಲಮ್ ಇದೆ. ಬಟ್ ಯೆಟ್ ವಿ ಗೋ ಅಂಡ್ ವಾಚ್ ಇಟ್, the same scenes we watch it. There was a time where I used to go to watch films when I was in school and college and all, by looking at a poster. And my only my fetish was to go see that poster. ಇದು ಫಿಲಮ್ ಅಲ್ಲಿ ಯಾವ ಸೀನ್ ಅಲ್ಲಿ ಬರುತ್ತೆ ಅನ್ನೋ ನೋಡೋದೊಂದು ಚಟ. ಆಮೇಲೆ ಈ ಫೋಟೋ ಶೂಟ್ ಅಂತೆಲ್ಲ ಮಾಡಿ ಹಾಳು ಮಾಡ್ಬಿಟ್ವಿ ನಾವೇನೆ. ಮೊದ್ಲಾದ್ರೆ ಅದೊಂದು ಇತ್ತು ನನಗೆ. ದ ಫಸ್ಟ್ ಡಿಸಪಾಯಿಂಟ್ಮೆಂಟ್ ವಾಸ್ ವೆನ್ ಜೋಗಿ ಹ್ಯಾಪನ್. ಶಿವಣ್ಣ ಹಿಂಗ್ ಕೂತ್ಕೊಂಡು ಲಾಂಗ್ ಎಲ್ಲ ಇಟ್ಟಿದ್ದಾರೆ, ನಾನು ನೋಡ್ಬಿಟ್ಟು ಇದ್ ನೋಡಿ ಸೈಕ್ ಆಗ್ಬಿಡ್ತೀನಿ ಅಂತ. ನೋಡ್ರೆ ಫಿಲಮ್ ಅಲ್ಲಿ ಕುಂತ ಇಲ್ಲ ಹಂಗೆ, ಏನ್ ಹಿಂಗ್ ಮೋಸ ಮಾಡ್ಬಿಟ್ರಲ್ಲ, ಕಾಸು ಬೇರೆ ಇಸ್ಕೊಂಡು ಅಂತಾನೆ ಫೀಲಿಂಗ್. Now that is where it is. Times have changed, but then you will have to put out your best content. ಹಂಗನ್ಬಿಟ್ಟು ಕ್ಲೈಮ್ಯಾಕ್ಸ್ ಹಾಕ್ಬಿಡಿ ಅಂತ ಹೇಳ್ತಿಲ್ಲ, ಬಟ್ ಪುಟ್ ಔಟ್ ಕಾಂಟೆಂಟ್ ದಟ್ ಇಸ್ ಗೋಯಿಂಗ್ ಟು, ಅಂಡ್ ಯುವರ್ ಬೆಸ್ಟ್. ನೀವು ಆ ಬೆಸ್ಟ್ ಕಾಂಟೆಂಟ್ಗೆ ಬರ್ತೀನಿ ನಾನು.
ನಿಮ್ ಅಂದ್ರೆ ಇಟ್ ಇಸ್ ಲೈಕ್ ಲೆಟ್ಸ್ ಸೇ ಯು ಹ್ಯಾವ್ ಅ ಸೂಪರ್ ಸಾಂಗ್, ವಿಡಿಯೋ ಬಿಟ್ಬಿಡ್ತೀರಾ, ಜನ ಥಿಯೇಟರ್ ಅಲ್ಲಿ ಬಂದಾಗ ಹಿಂಗ್ ಕಣ್ಣು ಮುಚ್ಕೊಳಲ್ವಲ್ಲ, ನೋಡ್ತಾರೆ ಮತ್ತೆ. ಸೊ ಇಟ್ ಬೈಟ್ ಅಂಡ್ ಅವ್ನ್ ಕಾಸು ಕೊಟ್ಟಿದ್ದಾನೆ ಅಂದ್ರೆ ಅವ್ನ್ ಪೂರ್ತಿ ನೋಡ್ತಾನೆ, ಅವ್ನಿಗೆ ಇಷ್ಟ ಆಯ್ತು ಅಂದ್ರೆ 2 ಸತಿ ನೋಡ್ತಾನೆ. ಅಂಡ್ ಇಫ್ ಯುವರ್ ಕಾಂಟೆಂಟ್ ಇಸ್ ನಾಟ್ ಸ್ಟ್ರಾಂಗ್ ಎನಫ್, ಟ್ರೈಲರ್ ಅಲ್ಲಿ ನೋಡ್ಬಿಟ್ಟು ನನಗೆ ಫಿಲಮ್ ಅಲ್ಲಿ ಅಲ್ಲಿ ನೋಡಿದ್ನಲ್ಲ ಅಂತಂದ್ರೆ ಆ ಕಾಂಟೆಂಟ್ ಸ್ಟ್ರಾಂಗ್ ಅಲ್ಲ ಅಂತ. ದಟ್ಸ್ ದ ಬೇಸ್ ಆಫ್ ಇಟ್. ಅಂದ್ರೆ ರಿಪೀಟ್ ವ್ಯಾಲ್ಯೂ ಇರ್ಬೇಕು ಅದಕ್ಕೆ. ದಟ್ ಇಸ್ ವೈ ಫಿಲಮ್ ರಿಪೀಟ್ ವ್ಯಾಲ್ಯೂಗೆ ಅಂತಾನೆ ಮಾಡುತ್ತಾನೆ, ಒಂದ್ಸತಿ ನೋಡಿ ಎದ್ದೋಗಕ್ಕೆ ಹೆಂಗದು. ಅಂಡ್ ಇಫ್ ನನ್ಗೊಂದ್ ಟ್ರೈಲರ್ ಅಲ್ಲಿ 10 ಸೆಕೆಂಡ್ ನೋಡಿ ನಂಗೆ ಥಿಯೇಟರ್ ಅಲ್ಲಿ ಅದು 1 ನಿಮಿಷ ಬರ್ತಿದೆ ಅಂದ್ರೆ ಇದಲ್ಲಿ ನೋಡಿದೆ ಗುರು ಅಂತ ನಾನು ಇವತ್ತು ಕೇಳಿಲ್ಲ ಅದನ್ನ. ಯು ವುಡ್ ವಾಚ್ ಟ್ರೈಲರ್ಸ್ ಟು ಸೇ ಇದೊಂದು ಶಾರ್ಟ್ ಏನ್ ಸಖತ್ತಾಗಿ ಮಾಡವ್ರೆ. ಬಟ್ ಥ್ರಿಲ್ಲರ್ಸ್ ಅಲ್ಲಿ ಹೇಗೆ? ಥ್ರಿಲ್ಲರ್ ಅಲ್ಲಿ ಏನ್ ರಿವೀಲ್ ಮಾಡೋದು? ಸಿ ಥ್ರಿಲ್ಲರ್ ಅಲ್ಲಿ ದಟ್ಸ್ ಅಗೇನ್ ವಾಟ್ ಜಾನರ್ ದಟ್ ಯು ಆರ್ ಕೇಟರಿಂಗ್ ಟು. ಥ್ರಿಲ್ಲರ್ ಅಲ್ಲಿ ಆರ್ ಯು ಡೂಯಿಂಗ್, ಲೆಟ್ಸ್ ಸೇ ಇಟ್ಸ್ ಅನ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅನ್ಕೊಡೋಣ. ಓಕೆ. ಮೈ ಎಂಟೈರ್ ಟ್ರೈಲರ್ ಆರ್ ಮೈ ಟೀಸರ್ ಹ್ಯಾಸ್ ಟು ಆರ್ ಮೈ ಟ್ರೈಲರ್ ಹ್ಯಾಸ್ ಟು ಬಿ ದಟ್ ಆ ಟ್ರೈಲರ್ ನನ್ನ ಎಂಡವರೆಗೂ ನಾನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದೆಯಾ ಅನ್ನೋದು ಮ್ಯಾಟ್ರು. ಇದೇನೋ ಆಯ್ತು ಓ ಶಿಟ್ ಹಿಂಗಿದ್ಯಾ, ಸೊ ಐ ವಿಲ್ ಗೋ ಬ್ಯಾಕ್ ಟು ದಟ್ ಫಿಲ್ಮ್ ಅಂಡ್ ಗೋ ಥ್ರೂ ದಟ್ ವೇ ಆಫ್ ಇನ್ವೆಸ್ಟಿಗೇಷನ್ ನಿಮ್ಗೆ. ಅಂಡ್ ಲೈಕ್ ಫಾರ್ ಎಕ್ಸಾಂಪಲ್ ಬಟ್ ಆ ಪಾತ್ ನ ತೋರಿಸ್ಬೇಕು ಟ್ರೈಲರ್ ತೋರಿಸ್ಬೇಕು ನಿಮ್ಗೆ ಒಂದ್ ಮರ್ಡರ್ ಇದೆ, ಒಬ್ಬ ಇನ್ವೆಸ್ಟಿಗೇಟ್ ಮಾಡ್ತಾನೆ, ಇದೊಂದು ಕ್ಲಿಫ್ ಹ್ಯಾಂಗರ್ ಇದೆ, ಇಷ್ಟೇ ತಾನೇ ಒಂದ್ ಥ್ರಿಲ್ಲರ್ ಅಲ್ಲಿ ಇರೋದು. ಕರೆಕ್ಟ್. ಮರ್ಡರ್, ಕಿಡ್ನಾಪ್, ಮತ್ತೊಂದು ಇನ್ನೊಂದೇನೋ ಇರುತ್ತೆ. ದಟ್ ಮೇನ್ ಥಿಂಗ್ ಹ್ಯಾಸ್ ಟು ಕಮ್ ಔಟ್. ಲೈಕ್ ಅಂಡ್ ದರ್ ಆರ್ ಸರ್ಟನ್ ಅದರ್ ಫಿಲ್ಮ್ಸ್ ವೇರ್ ದ ಟ್ರೈಲರ್, ಲೈಕ್ ಕೌಲುದಾರಿ ಟ್ರೈಲರ್ ನೀವು ನೋಡಿದ್ರೆ ಇಟ್ ಡಸ್ ಇಟ್ಸ್ ಜಾಬ್. ದೇರ್ ಇಸ್ ಒಂದ್ ಮೂಳೆಗಳು ಸಿಕ್ಕಿದೆ, ಅದ್ರಲ್ಲಿ ಡೈಲಾಮಾ ಇಸ್ ಒನ್ ಟ್ರಾಫಿಕ್ ಪೊಲೀಸು ಏನೋ ಇನ್ವೆಸ್ಟಿಗೇಟ್ ಮಾಡಕ್ ಹೋಗ್ತಾವನೆ ಅಂಡ್ ದೇರ್ ಇಸ್ ಅನದರ್ ಅನಂತ್ ಸರ್ಸ್ ಕ್ಯಾರೆಕ್ಟರ್ ಆಲ್. ಬಟ್ ಕೌಲುದಾರಿ ಮಾರ್ಕೆಟಿಂಗ್ ಹ್ಯಾಡ್ ನಥಿಂಗ್ ಸಸ್ಪೆನ್ಸ್ಫುಲ್ ಅಬೌಟ್ ಇಟ್. ಕರೆಕ್ಟ್. ಅಂತದ್ ಏನು ಬರೀ ಕ್ಯಾರೆಕ್ಟರ್ ಇಂಟ್ರೋಸ್ ಅದು ಇದು ಬಿಟ್ರೆ ಕೌಲುದಾರಿಸ್ ಮಾರ್ಕೆಟಿಂಗ್ ವಾಸ್ ಕಂಪ್ಲೀಟ್ಲಿ ಆಫ್ ಬೀಟ್. ವಿ ವರ್ ಓನ್ಲಿ ಏಮಿಂಗ್ ಆಟ್ ಗುರು ಗೋಧಿ ಬಣ್ಣ ಇಷ್ಟ ಆಯ್ತಾ, ಬಾ ಕೌಲುದಾರಿ ಇಷ್ಟ ಆಗುತ್ತೆ ಅಷ್ಟೇ. ಒನ್ ಲೈನ್. ಅಪ್ಪು ಸರ್ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾವ್ರೆ, ಈ ಗೋಧಿ ಬಣ್ಣ ಮಾಡಿರೋ ಡೈರೆಕ್ಟರ್ ಜೊತೆ ಅನಂತ್ ಸರ್ ಅವರೇ. ದಟ್ಸ್ ದ ಒನ್ ಲೈನ್. ಬಟ್ ದೆನ್ ವಾಟ್ ವರ್ಕ್ ಫಾರ್ ಕೌಲುದಾರಿ ಇಸ್ there was a lot of ಆನ್ ದ ಗೋ ಐಡಿಯಾಸ್ ದಟ್ ವರ್ಕ್ಡ್. ಅವಾಗ ವಾಲ್ ಪೋಸ್ಟರ್ಸ್ ಬ್ಯಾನ್ ಆಗೋಗಿತ್ತು. ದ ಮೊಮೆಂಟ್ ವಾಲ್ ಪೋಸ್ಟರ್ಸ್ ವರ್ ಬ್ಯಾನ್ಡ್ ವಿ ವರ್ ಲೈಕ್ ಓಕೆ ಟಿಶ್ಯೂ ಪೇಪರ್ ಮೇಲೆ ಹಾಕೋಣ. ಅಂಡ್ ವೈ ಟಿಶ್ಯೂ ಪೇಪರ್ ಆಲ್ಸೋ ಇಸ್ ಬಿಕಾಸ್ ವಿ ಗೇವ್ ಇಟ್ ಔಟ್ ಟು ಎವ್ರಿ ದರ್ಶಿನಿ ದಟ್ ಇಸ್ ದೇರ್. CTR, ವೀಣಾ ಸ್ಟೋರ್ಸು, ಈ ಬಸವನಗುಡಿ ರೋಟಿಗರು, ಅದ್ರ ಪಕ್ಕ ಏನೇನೋ ಇರುತ್ತಲ್ಲ ನಮ್ಮೂರ ಉಪಚಾರ ಎಲ್ಲ, ಎವ್ರಿ ದರ್ಶಿನಿ ದಟ್ ಇಸ್ ದೇರ್, ಆಲ್ ದ ಶಾಂತಿ ಸಾಗರ್ಸ್, 1-2 ಲಕ್ಷ ಟಿಶ್ಯೂ ಪೇಪರ್ ಮೇಲೆ ಕೌಲುದಾರಿ, ಪುನೀತ್ ರಾಜ್ಕುಮಾರ್ ಪ್ರೆಸೆನ್ಸ್, ಫ್ರಮ್ ದ ಮೇಕರ್ಸ್ ಆಫ್ ಗೋಧಿ ಬಣ್ಣ, ರಿಲೀಸ್ ಡೇಟು, ಅನಂತ್ ನಾಗ್ ಅವ್ರ ಹೆಸರು, ರಿಷಿ ಅವ್ರ ಹೆಸರು, ಎಲ್ಲರ ಹೆಸರು ಟಿಶ್ಯೂ ಪೇಪರ್ ಮೇಲೆ ಪ್ರಿಂಟ್ ಮಾಡಿ ಪ್ರತಿ ಹೋಟೆಲ್ಗೂ ಫ್ರೀ ಕೊಟ್ಬಿಟ್ಟು, ಖಾಲಿ ಆದ್ರೆ ಫೋನ್ ಮಾಡಿ ಸರ್ ಮತ್ತೆ ತಂದು ಕೊಡ್ತೀವಿ ಅಂತ. ದ ರೀಸನ್ ವೈ ದರ್ಶಿನೀಸ್ ವರ್ ಚೋಸನ್ ಇಸ್ ಬಿಕಾಸ್ ಕನ್ನಡ ಹಾರ್ಡ್ ಕೋರ್ ಗೋಧಿ ಬಣ್ಣ ನೋಡ್ರೋ ಆಡಿಯನ್ಸು ದರ್ಶಿನಿಲೇ ಸಿಗೋದು. ನಿಮ್ಗೆ ಅವ್ರ ದರ್ಶಿನಿ AC ರೂಮಲ್ಲೂ ಸಿಗಲ್ಲ. ನಿಮಗೆ ಅಲ್ಲಿ ಈಗಲೂ ಬಸವನಗುಡಿಗೆ ಹೋದ್ರೆ ಒಂದು ಹೋಟ್ಲು ಮುಂದೆ ಒಂದು ಮರದ ಕಟ್ಟೆ ಅಲ್ಲಿ ಕೂತಿರ್ತಾರೆ ಜನ. ಈವನ್ ನೌ ಯು ಎವ್ರಿ ಮಿಡಲ್ ಕ್ಲಾಸ್ ಕನ್ನಡಿಗ ಡಸ್ ದಿಸ್ ದರ್ಶಿನಿ ರೌಂಡ್. ತಿಂಗಳಿಗೊಂದ್ಸರಿ ಸಂಬಳ ಬಂದ ತಕ್ಷಣ ಹೋಗಿ ಮನೆಯವರೆಲ್ಲ ಹೋಗಿ ದರ್ಶನಲ್ಲಿ ಊಟ ಮಾಡಿ ವಾಪಸ್ ಹೋಗುವಂತ ಜನ ಇವರೇ ಗೋಧಿ ಬಣ್ಣ ನೋಡಿದ್ದು. ದ ಮೊಮೆಂಟ್ ಯು ಹ್ಯಾವ್ ಅ ಟಿಶ್ಯೂ ಪೇಪರ್ ಆನ್ ವಾಟ್ ಎವರ್ ಟೇಬಲ್ ಯು ಆರ್ ಸೆಟ್ಟಿಂಗ್ ಅಂಡ್ ಇಟ್ ಸೇಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರೆಸೆಂಟ್ಸ್, ಪುನೀತ್ ಸರ್ ಹೆಸರು ಯಾಕೆ ಟಿಶ್ಯೂ ಪೇಪರ್ ಮೇಲೆ ಹಾಕೋರು? ಇಫ್ ಯು ಆರ್ ಆಕ್ಯುಪೈಯಿಂಗ್ 5 seconds ಆಫ್ ಹಿಸ್ ಟೈಮ್ ವೆರ್ ಇಸ್ ಲೈಕ್ ಓ ಕೌಲುದಾರಿ, ಓ ಗೋಧಿ ಬಣ್ಣ ಮಾಡಿದವ್ರಂತೆ, ನಂಗೆ ಅಷ್ಟೇ ಸಾಕು. IPL ಅಲ್ಲಿ IPL ಅಲ್ಲಿ ಅಡ್ವರ್ಟೈಸಿಂಗ್ ಮಾಡ್ಬಿಡೋಣ ಅಂತ. ದೆನ್ ವಿ ರಿಯಲೈಸ್ IPL ಅಲ್ಲಿ ಮಾಡೋ ಕಾಸಿಗೆ ಇನ್ನೊಂದು ಫಿಲಮೇ ಮಾಡ್ಬೋದು. ದೆನ್ ಬಟ್ ಜನ ಅಲ್ಲಿ ಹೋಗಿ 3 ಅವರ್ ಕ್ಯೂ ಅಲ್ಲಿ ನಿಂತಿರ್ತಾರೆ. ಸೊ ವಿ ಗಾಟ್ ದಿಸ್ ಹ್ಯೂಮನ್ ಸ್ಟ್ಯಾಂಡ್ ಈಸ್ ಮೇಡ್. ಲೈಟ್ ಗೇಟ್ ಎಲ್ಲ ಹಾಕ್ಸ್ಬಿಟ್ಟು 3 ಹೈರ್ ಮಾಡ್ದು. ದೇರ್ ಓನ್ಲಿ ಜಾಬ್ ಇಸ್ ಟು ಗೋ ಬ್ಲಾಕ್ ದ ಫುಟ್ಪಾತ್ ಅಂಡ್ ವಾಕ್ ಇನ್ ಫ್ರಂಟ್ ಆಫ್ ಪೀಪಲ್. ನಿಮ್ಗೆ ಹೆಂಗಂದ್ರೆ ಜನ ಅಲ್ಲಿ ಕ್ಯೂ ನಿಂತಿದ್ರೆ ಈ 3 ಜನ ಒಟ್ಟಿಗೆ ಕೈ ಹಿಡ್ಕೊಂಡು ಒಂದ್ ದೊಡ್ಡ ಬೋರ್ಡ್ ನಡ್ದಂಗಿರುತ್ತೆ. ನಿಮಗೆ IPL ಅಲ್ಲಿ ಕಡೆ ಪಕ್ಷ ಒಂದು 30,000 ಜನ ಮ್ಯಾಚ್ ನೋಡಕ್ ಬಂದಿದ್ರೆ ಕಡೆ ಪಕ್ಷ 3,000 ಆದ್ರೂ ಕನ್ನಡದವ್ರು ಇರ್ತಾರೆ ಅನ್ನೋದು ನಮ್ಮ ಹೋಪ್. ಸೊ you kind of take that route on this. Then when the film came out, automatically people started coming in. And if you notice ಕೌಲುದಾರಿಸ್ ನಿಗೂಢ ಬಿಟ್ರೆ ಆಲ್ ದ ಸಾಂಗ್ಸ್ ಆರ್ ಸೂಪರ್. ಬಟ್ ಯಾವುದು ಈಗ ಕೇಳಿದ್ರು ನಿಮಗೆ 4 ಲೈನ್ ಹೇಳಲ್ಲ, ಕೇಳಿಸ್ಕೊಂಡಾಗೆಲ್ಲ ಚಂದ. Got it. So music did not pull people in, but music made sure that people sit through the film. ಗೋಧಿ ಬಣ್ಣ also same thing happened. Fantastic music, but ನಿಮಗೆ ಕೇಳಿದ ತಕ್ಷಣ ಅದು ಬರುತ್ತೆ. But it is never your ಅಯೋಗ್ಯ ಟೈಪ್ಸ್ ವೇರ್ ಏನಮ್ಮಿ ಅಂತ ಯಾರೋ ಆಟೋದನ್ನ ಹಾಕಿದ್ರು ನೀವು ಇಲ್ಲಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಿರ್ತಲ್ಲ, ಹಂಗಿಲ್ಲ ಇದು.
ಸೊ ಬೇರೆ ಬೇರೆ ಫಿಲಮ್ಗೆ ಅಂಡ್ ಇನ್ವೆಸ್ಟಿಗೇಟಿವ್ ಅಂದ ತಕ್ಷಣ ನಾವು ಜನಕ್ಕೆಲ್ಲ ಫುಲ್ ಕ್ಲೂ ಕೊಟ್ಟು ಬಿಸಾಕ್ಬಿಡ್ಬೇಕಂತ ಏನಿಲ್ಲ. ನಿಮ್ಮ ಕಾಂಟೆಂಟ್ ಏನ್ ಮಾಡ್ತಿದೆ ಅಷ್ಟಕ್ಕೆ ಎಲ್ಲಿ ತಳ್ತಾ ಇದೀವಿ ಅಷ್ಟೇ ಬೇಕಾಗಿರೋದು. One, I'm curious about Big Little's approach. Let's say, for instance, ಇದೇ ಸಿನಿಮಾ ಉದಾಹರಣೆ ತಗೊಳ್ಳೋಣ, ರಾವಣ ರಾಜ್ಯದಲ್ಲಿ ನವದಂಪತಿಗಳು. ಇದು ಹರೀಶ್ ಅರಸು ಅವರೇ PRO ಮಾಡ್ತಿರೋದು, ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಪ್ರೊಡ್ಯೂಸರ್ ಇಲ್ಲೇ ಕೂತಿದ್ದಾರೆ. ಸೊ ಲೆಟ್ಸ್ ಸೇ ದೇ ಕಮ್ ಟು ಯು ಅಂಡ್ ಟೆಲ್, ಓಕೆ, ದಿಸ್ ಇಸ್ ದ ಫಿಲಮ್ ವಿ ವಾಂಟ್ ಟು ಮಾರ್ಕೆಟ್. How would be your approach to market this? If your film is already shot, film is done, right? My first thing is film ತೋರಿಸಿ. Okay, so first thing is you'll watch the film. There is, of all the 60 films that we've done, apart from 2 or 3 films, I've watched every film that we've done. Okay. And the reason why we say film ತೋರಿಸಿ is because ಮೊದಲಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಅಂದ್ರೆ when we started off, I was also pretty young then. ಇನ್ನು ಸಣ್ಣ ಬೇರೆ ಇದೆ, ಸೊ ಸ್ಕೂಲ್ ಹುಡುಗನ ತರನೇ. ನೀನಿಗೆ ನೀನ್ ಯಾರು ಅಂತ ಫಿಲಮ್ ತೋರಿಸೋದು ಅನ್ನೋದೇ ಒಂದಿತ್ತು. ದೆನ್ ವಿ ಸ್ಟಾರ್ಟೆಡ್ ರೈಟಿಂಗ್ ಸಬ್ ಟೈಟಲ್ಸ್, ಬಿಕಾಸ್ ಅವಾಗ ಅಟ್ಲೀಸ್ಟ್ ಫಿಲಮ್ ಕೊಡ್ಲೇಬೇಕಲ್ಲ. ದೆನ್ ವಿ ವರ್ ಲೈಕ್, ಓಕೆ, ಸಬ್ ಟೈಟಲ್ಸ್ ಬರ್ದು ಜೊತೆಗೆ ಮಾರ್ಕೆಟಿಂಗ್ ಐಡಿಯಾ ತಗೊಂಡೋಗೋದು. ಸರ್ ಹೆಂಗೂ ನೋಡಿದ್ವಿ, ಇದೊಂದು ಐಡಿಯಾಗಳಿದೆ ನೋಡ್ತೀರಾ ಅಂತ. ಚಮಕ್ಕೆಲ್ಲ ಹಂಗೆ ಮಾಡಿದ್ದು. ದೆನ್ ಸ್ಲೋಲಿ once we started getting results out of it, now people are okay showing it. And the reason why we say film ನೋಡ್ಬೇಕು is because not to say ಇದನ್ನ ಹೆಂಗ್ ಮಾರ್ಕೆಟ್ ಮಾಡ್ಬೋದು, ಏನ್ ಮಾರ್ಕೆಟ್ ಮಾಡಬಾರ್ದು ಅನ್ನೋದು ಫಸ್ಟ್ ಗೊತ್ತಿರ್ಬೇಕು. ಓಕೆ, ನಮ್ಮ ಸಿನಿಮಾ ಅಲ್ಲಿ ಓಕೆ ಈ ಪಾಯಿಂಟ್ಗಳೆಲ್ಲ ಇದೆ, ಇದನ್ನ ಎತ್ತಿ ಸೈಡ್ಗೆ ಇಟ್ಬಿಡಿ, ಇದನ್ನ ಮುಟ್ಲೇಬೇಡಿ. ಆಮೇಲೆ ನಿಮ್ಗೊಂದು ಮಿಕ್ಕಿರುತ್ತೆ. ದೆನ್ ಯು ಕೈಂಡ್ ಆಫ್ ಕಮ್ ಅಪ್ ವಿತ್ ಅನ್ ಅಪ್ರೋಚ್. ಸೊ ದ ಥಿಂಗ್ ಇಸ್, ಫಸ್ಟ್ ವಿ ವಾಚ್ ದಟ್ ಫಿಲ್ಮ್, ದೆನ್ ವಿ ಕಮ್ ಬ್ಯಾಕ್ ಟು ಯು ಅಂಡ್ ವಿ ಆಸ್ಕ್ ಯು ಸಿಂಪಲ್ ಕ್ವಶನ್ ದಟ್ ಸೇಸ್ ಬಜೆಟ್ ಎಷ್ಟಿದೆ. ಅದರ ಮೇಲೆ ಎವ್ರಿ ಡೈರೆಕ್ಟರ್ ಹೂಎವರ್ ಹ್ಯಾಸ್ ಟು ಮೇಕ್ ಅ ಫಿಲ್ಮ್, ಆರ್ ಫಸ್ಟ್ ಲೈನ್ ಇಸ್, ನೀವು ಒಂದು ಇದು ಸ್ಕ್ರೀನ್ ಅನ್ಕೊಂಬೋಣ, ಫಿಲ್ಮ್ ಸ್ಕ್ರೀನ್. ನೀವು ಇಲ್ಲಿ ನಿಂತಿದ್ದೀರಾ, ಇಲ್ಲಿ ಫುಲ್ ಆಡಿಯನ್ಸ್ ಇದ್ದಾರೆ. ನೀವು ಇಲ್ಲಿ ನಿಂತ್ಕೊಂಡು ಈ ಖಾಲಿ ಸೀಟ್ಗಳು ನೋಡಿದ್ರೆ ನನ್ನ ಆಡಿಯನ್ಸ್ ಯಾರು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಯು ವಿಲ್ ಹ್ಯಾವ್ ಟು ಡಿಫೈನ್ ಯುವರ್ ಆಡಿಯನ್ಸ್ ಟು ದ ಟಿ. ನನ್ನ ಆಡಿಯನ್ಸ್ ಈಗ ಸರ್ ಇದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಫಿಲ್ಮು ಅಂತ ಕೇಳಿರ್ತೀವಿ. ಯಾವ ಫ್ಯಾಮಿಲಿ ಅದು? ಅದು ಆಟೋ ಡ್ರೈವರ್ ಹೆಂಡತಿ ಮಕ್ಕಳ, ಅದು ಒಬ್ಬ ಇಂದಿರಾನಗರಲ್ಲಿರೋ ಹೆಂಡತಿ ಮಕ್ಕಳ, ಅಥವಾ ಅದು ಮೂರ್ ಹೆಂಡತಿ ಇಟ್ಕೊಂಡ್ರು ಒಂದು ಫ್ಯಾಮಿಲಿನ? ಯಾವ್ದು ಆ ಫ್ಯಾಮಿಲಿ? ಯಾರು? ಡಿಫೈನ್ ದ್ಯಾಟ್. ಓಕೆ, ನನ್ನ ಕ್ಯಾಟಗರಿ ಜನ ಇವರು, ನನ್ನ ಇವನು ಈ ಕೆಲಸ ಮಾಡೋನು ಇದಕ್ ಬರ್ತಾನೆ, ನನಗೊಂದ್ ಸ್ವಲ್ಪ ಎಜುಕೇಟೆಡ್ ಜನ ಬೇಕು. ವೆನ್ ಪೀಪಲ್ ಸೇ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ಮೋಸ್ಟ್ ಆಫ್ ಅಸ್ ಹ್ಯಾವ್ ದಿಸ್ ಥಿಂಗ್ ಆಫ್ ಗಂಡ ಹೆಂಡತಿ, ಒಂದ್ ಆಕ್ಟಿವಾ, ಒಂದ್ ಮಗು ಮುಂದೆ, ಇಷ್ಟೇ ನಮ್ ತಲೆಯಲ್ಲಿ ಫ್ಯಾಮಿಲಿ ಅಂದ್ರೆ ಇದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನಗೆ ಅವ್ರು ಬಂದು ನನ್ನ ಕಥೆಯೊಂದು ಶುರು ಆಗಿದೆ ಕೂರಿಸ್ಬಿಟ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರು ಕನೆಕ್ಟೇ ಆಗಲ್ಲ. ಕಥೆಯೊಂದು ಶುರು ಆಗಿದೆ ಅಲ್ಲಿ, ನನಗೆ ಐ ಸ್ಟಿಲ್ ರಿಮೆಂಬರ್, ವೀರೇಶ್ ಅಲ್ಲಿ ಹೌಸ್ಫುಲ್ ಆಗಿದೆ, ಜನ ಹೊರಗಡೆ ಹೋಗ್ತಾ, ಐ ನೋ ದಟ್ ಇವ್ರು ಯಾರು ಒಬ್ಬರನ್ನು ಕಳ್ಸಲ್ಲ. ದ ರೀಸನ್ ಇಸ್ ಬಿಕಾಸ್ ಅದ್ರಲ್ಲಿ ಹೀರೋ, ಅಯ್ಯೋ ನಂಗೆ ತುಂಬಾ ಕಷ್ಟ ಅಂತವನೆ, ಅವ್ನು ಆಡಿ ಕಾರ್ ಕುಂತವನೆ. ಇವ್ರಿಗೆಲ್ಲಿ ಕಾರ್ ಮಾರೋ ನಿಂಗೆ ಕಷ್ಟ ಹೋಗುತ್ತೆ ಅಂತಾನೆ ಇರುತ್ತೆ. ಸೊ ನಿಮಗೆ ಇಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ಫ್ಯಾಮಿಲಿ ದಟ್ ಯು ಆರ್ ಲುಕಿಂಗ್ ಅಟ್. ಫಾರ್ ಮೀ ಕಥೆಯೊಂದು ಶುರು ಆಗಿದೆ, ನಿಮ್ಗೆ ಇಂದಿರಾನಗರ ವೈಟ್ ಫೀಲ್ಡ್ ಅಲ್ಲಿ ಕನ್ನಡದವ್ರು ಇದಾರೆ ನೋಡಿ, ಅಥವಾ ನೀವು ಒಂದು PVR ಗೋಲ್ಡ್ ಕ್ಲಾಸ್ ಹೋದ್ರೆ ಕನ್ನಡದವ್ರು ಬಂದಿರ್ತಾರೆ ನೋಡಿ, ಅವರು ಇಡೀ ಥಿಯೇಟರ್ ತುಂಬಿದ್ರೆ ಕಥೆಯೊಂದು ಶುರು ಆಗಿದೆ ಮ್ಯಾಸಿವ್ ಹಿಟ್. ಸೊ ಯು ನೀಡ್ ಟು, ಆಸ್ ಅ ಡಿರೆಕ್ಟರ್, ಯು ನೀಡ್ ಟು ಡಿಫೈನ್ ಹೂ ಯುವರ್ ಆಡಿಯನ್ಸಸ್ ಆರ್. ಯು ಕೆನಾಟ್ ಬಿ ಜನರಿಕ್ ಅಂಡ್ ಸೇ ಸರ್ ಕಾಲೇಜ್ ಹುಡುಗರಿಗೆಲ್ಲ ಇಷ್ಟ ಆಗುತ್ತೆ, ಕಾಲೇಜ್ ಹುಡುಗರು ಇಂಟ್ರೆಸ್ಟ್ ಎಲ್ಲರೂ ಇಷ್ಟ ಆಗುತ್ತೆ, ಬಟ್ ಹೊಂಬೇಗೌಡ ಕಾಲೇಜ್ ಅವ್ನಿಗೆ ಇಷ್ಟ ಆಗಲ್ಲ. ಅವನಿಗದು ಅರ್ಥನೇ ನನಗೆ ಅರ್ಥ ಆಗಲ್ಲ. ನನಗೆ ಅಲ್ಲಿ ಎಲ್ಲಿವರೆಗೂ 3rd ಡೈಮೆನ್ಷನ್ ಇತ್ತು, ಈಸಿ ಇತ್ತು, 2D ವರೆಗೂ, ಅದು ಯಾವ್ದೋ ಊರಿಗೆ ಹೋಗೋರ್ಗು ಚೆನ್ನಾಗಿತ್ತು. ವಾಪಸ್ ಬಂದು ಲೈಬ್ರರಿ ಬಾಕಲ್ ಬಿಡ್ದಂಗ ನೀವು ಏನೋ ಮಾಡ್ತಾವ್ ಇಲ್ಲಿ, ಏನ್ ಆಟ ಆಡ್ತಾವ್ರೋ ಇರೋ ಅಂತಾನೆ ಅನ್ಸ್ತು. ಅಂಡ್ ಯಾರೋ ಹೇಳ್ಕೊಟ್ರು ಅರ್ಥ ಆಗಲ್ಲ ನಮ್ಗದು. ಸೊ ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್ ಹುಡುಗರು ಅಂದ್ರೆ ಯಾರು ನಿಮ್ ಕಾಲೇಜ್ ಹುಡುಗರು, ಅವ್ರು ಏನ್ ಮಾಡ್ತಾರೋ, ಏನ್ ತಿಂತಾರೆ, ಇದಪ್ಪ ನಮ್ ಜನ. ದ್ಯಾಟ್ ಇಸ್, ಅಂಡ್ ಇಟ್ ವಿಲ್ ಮೇಕ್ ಇಟ್ ಈಸಿಯರ್ ಫಾರ್ ಯು ಟು, ಅಲ್ಲಿಂದನೇ ಬಜೆಟ್ ಡಿಫೈನ್ ಆಗೋದು. ಇಫ್ ಯುವರ್ ಟಾರ್ಗೆಟ್ ಆಡಿಯನ್ಸಸ್ ಇಂದಿರಾನಗರ ಕನ್ನಡಿಗದವರು, ನಿಮಗೆ ಇಲ್ಲಿ ಉದಯವಾಣಿ ಪೇಪರ್ ಅಲ್ಲಿ ಆಡ್ ಹಾಕ್ಸಿ ನಿಮ್ಗೆ ಏನು ಬರಲ್ಲ, ಅವು ಓದಲ್ಲ. ಯು ವಿಲ್ ಹ್ಯಾವ್ ಟು ಗೋ ದೇರ್, ಅಂಡ್ ಅದಕ್ಕೆ ಎಕ್ಸ್ಟ್ರಾ ಕಾಸಾಗುತ್ತೆ. ಸೊ ನಿಮ್ಗೆ ಓಕೆ ನನಗೆ ಈ ಜನ ನೋಡ್ಬೇಕು ಅಂದ್ರೆ ನೀವು ಅವ್ರನ್ನ ಅಲ್ಲಿ ಮೇಲೆ ಬಜೆಟ್ ಡಿಸೈಡ್ ಆಗುತ್ತೆ. ಅಂಡ್ ಅದಕ್ಕೆ ಎಷ್ಟು ಖರ್ಚು ಮಾಡ್ಬೇಕು, ಅವ್ರು ಎಲ್ಲಿರ್ತಾರೆ, ಅವ್ರು ಏನ್ ಮಾಡ್ತಿರ್ತಾರೆ, ಬಿಕಾಸ್ ಯುವರ್ ಆಡಿಯನ್ಸ್ ಬಿಹೇವಿಯರ್ ವಿಲ್ ಡಿಕ್ಟೇಟ್ ವೇರ್ ದರ್ ಗೋಣ ವಾಚ್ ಯುವರ್ ಫಿಲ್ಮ್. Got it. So ಇವಾಗ coming to my last question personally, then we'll open up. Let's say what's your opinion on ಈ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಮೇಲೆ? ಅಂದ್ರೆ ಆಫ್ ಲೇಟ್ ನಾನು ಎಷ್ಟೊಂದು ದೊಡ್ಡ ಸ್ಟಾರ್ ಸಿನಿಮಾಗಳೇ 2024 ಅಲ್ಲೇನೆ, ಲೆಟ್ಸ್ ನಾಟ್ ಟೇಕ್ ಔಟ್ ನೇಮ್ಸ್, ಬಟ್ ರಿನೌಂಡ್
ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ ಮಾಡಿರೋ ರೀಲು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ಹ್ಮ್ ಬಟ್ ಅದು ಕನ್ವರ್ಟ್ ಆಗಿಲ್ಲ. ಸೊ they're charging almost a lakh or whatever. That is ಹ್ಮ್ their personal thing. But don't you think, I mean, the Insta influencer is just one metaphorical example. ಅಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಗೊತ್ತು ಟ್ರಾಲ್ ಪೇಜಸ್ ಅಲ್ಲಿ ಇಷ್ಟ ಅಮೌಂಟ್ ಕೊಟ್ರೆ ಟ್ರಾಲು ಮೀಮ್ ಪೇಜಸ್ ಅಲ್ಲಿ ಬರುತ್ತೆ. ಇನ್ಫ್ಲೂಯೆನ್ಸರ್ಸ್ ಇಷ್ಟ ಅಮೌಂಟ್ ಕೊಟ್ರೆ ಇನ್ಫ್ಲೂಯೆನ್ಸರ್ಸ್ ಅದ್ರ ಸುತ್ತಲೂ ಒಂದು ರೀಲ್ ಮಾಡ್ತಾರೆ. ಇನ್ನೊಂದು ಸಂಸ್ಥೆಗೆ ಇಷ್ಟ ಅಮೌಂಟ್ ಕೊಟ್ರೆ ಅವ್ರೇನೋ ಬರೀತಾರೆ, ಇಂಟರ್ವ್ಯೂ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಬರುತ್ತೆ. ಸೊ ಇದು ಎಲ್ಲ ಆಡಿಯನ್ಸ್ಗೆ ಇವಾಗ ಶಾರ್ಟ್ ಗೊತ್ತಿರೋದ್ರಿಂದ ಹ್ಮ್. ಎಲ್ಲೋ ಒಂದ್ ಕಡೆ ಸ್ಯಾಚುರೇಷನ್ ರೀಚ್ ಆಗಿಲ್ವಾ ಆಡಿಯನ್ಸ್? ಅಲ್ಲ ಸರ್, ಅದೇ ಗೊತ್ತು ಗುರು ಗೊತ್ತು, ನೀನ್ ಪೇಡ್ ಪ್ರಮೋಷನ್ ಮಾಡ್ತಿದ್ಯಾ ಅಂತ ತೆಗಿಯಲ್ವಾ? ನೋ ಬಟ್ ಐ ಟೆಲ್ ಯು, ನೀವು ವೆನ್ ಯು ಗೋ ಟು ಅ ಮಾರ್ಕೆಟಿಂಗ್ ಕಂಪನಿ, ನೀವು ಬೇಸಿಕ್ಲಿ ನೀವು ನಮ್ಮನ್ನ ಹೈಯರ್ ಮಾಡ್ತಾ ಇದ್ದೀರಾ. ಹ್ಮ್. ನಾವ್ ಹಿಂದೆ ಏನ್ ಕೆಲಸ ಮಾಡಿದೀವಿ ಕೇಳ್ತೀರಾ, ನಾವ್ ಇದಕ್ಕೆ ಏನ್ ಮಾಡ್ತೀವಿ ಕೇಳ್ತೀರಾ, ನಮ್ಗೆ ಐಡಿಯಾ ಪಿಚ್ ಮಾಡಿ ಹೇಳ್ತೀರಾ. ಅದಾದ್ಮೇಲೆ ನಾವೇನೋ ಬಂದು ಕನ್ವಿನ್ಸ್ ಮಾಡ್ತೀವಿ. ಅದಾದ್ಮೇಲೆ ಒಂದು ಸರ್ ನಮ್ಗೆ 1 ಲಕ್ಷ ಕೊಡಿ ಅಂತೀವಿ, ಇಲ್ಲ 300 ರೂಪಾಯಿ ಇದೆ ಅಂತೀರಾ. ಅಲ್ಲಿಂದ ಶುರು ಆಗುತ್ತೆ ಬರಕೇನು, ಇದು ಆಟ. ಹ್ಮ್. ಬಟ್ ವೆನ್ ಯು ಗೋ ಟು ಅ ಟ್ರಾಲ್ ಪೇಜ್, ಯು ವಿಲ್ ನೆವರ್ ಚೆಕ್ ಗುರು ನಿನ್ನಿಂದ ಏನಾಗಿದೆ. ಹ್ಮ್. Correct. ಅವನೊಂದು ಫಾಲೋವರ್ಸ್ ನಂಬರ್ ಕೊಡ್ತಾವನೆ, ನೀವು ಹ್ಮ್. ಅದಕ್ಕೆ ಕಾಸು ಹಾಕ್ತಾ ಇದೀರಾ. That Then could you be go, bot followers also. We whoever, don't know. it doesn't matter. ನಾನೊಂದು ನಂಬರ್ ಕೊಡು, ಅವ್ನು ಪ್ರಾಮಿಸ್ ಮಾಡ್ತಾನೆ. ದ ನೆಕ್ಸ್ಟ್ ಥಿಂಗ್ ಇಸ್ ಯು ಗೋ ಟು ಅನ್ ಇನ್ಫ್ಲುಯೆನ್ಸರ್. ಹ್ಮ್. ನೀವೇ ಡ್ಯಾನ್ಸ್ ಸ್ಟೆಪ್ ಕೊಡ್ತೀರಾ. ಹ್ಮ್. ನೀ ಇನ್ಫ್ಲುಯೆನ್ಸರ್ ಅನ್ನೋದ್ರದ್ದು ಬೇಸ್ ಪದ ಏನು? ಸಂಬಡಿ ಹೂ ಇನ್ಫ್ಲುಯೆನ್ಸಸ್ ಮೀ ಟು ಡೂ ಥಿಂಗ್ಸ್. ಒಂದು ಜೆನೆರಿಕ್ Correct. ರೆಫರೆನ್ಸ್. ಹ್ಮ್. ಕಾಂಟೆಂಟ್ ನಿಮ್ದು, ಹ್ಮ್. ಸಾಂಗ್ ನಿಮ್ದು, ಡ್ಯಾನ್ಸ್ ಸ್ಟೆಪ್ಪು ನಿಮ್ದು, ಅವನ ಕೈಲಿ ಮಾಡಿಸ್ತಾ ಇದೀರ ಅಷ್ಟೇ. ಸೊ ಅದು ಹಿಟ್ ಆದ್ರು ಮತ್ತೊಂದಾದ್ರು ನೀವೆಲ್ಲಾ ಕೊಟ್ಟು, ನೀವೇ 1 ಲಕ್ಷನೂ ಕೊಟ್ಟು, ಇಟ್ ಡಸಂಟ್ ಸರ್ವ್ ಎನಿ ಪರ್ಪಸ್ ಅಲ್ವಾ? ಹ್ಮ್. ನೀವ್ ಅದೇ ರೀಲ್ ನ ನಾನು ನೀವೇ ಡ್ಯಾನ್ಸ್ ಆಡ್ಬಿಟ್ಟು ಆ 1 ಲಕ್ಷ ನಮ್ ರೀಲೇ ಬೂಸ್ಟ್ ಮಾಡ್ಕೊಂಡ್ರು ಅದ್ರ 10ರಂಗ್ ಬರುತ್ತೆ ನಂಬರ್ಸ್, ಹ್ಮ್. ಥಿಯೇಟರ್ಗೆ ಬರಲ್ಲ ಜನ. ಹ್ಮ್. ಅಂಡ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ನ ನೀವು ಅವ್ರ ಕೈಲಿ ಏನೇ ಡ್ಯಾನ್ಸ್ ಆಡಿದ್ರು, ದೇರ್ ಪರ್ಪಸ್ ಇಸ್ ಸರ್ವ್ಡ್ ದೇರ್. ಹ್ಮ್. ದೇರ್ ಜಾಬ್ ಇಸ್ ಟು ಮೇಕ್ ಶೋರ್ ಐ ವಾಚ್ ದಟ್ ವಿಡಿಯೋ ಆನ್ ಇನ್ಸ್ಟಾಗ್ರಾಮ್. ಆರ್ ದೇ ಡೂಯಿಂಗ್ ದಟ್ ವೆಲ್? ಹ್ಮ್. ದೆನ್ ಇಟ್ ಇಸ್ ಓವರ್. ಹ್ಮ್. So conversion is a different It's ball a different thing. See, it's visibility. Hmm. Like right now, I've this is, I don't know the film's name, but ಕನ್ನಡನಾ? ಕನ್ನಡನೇ. RCB ಶ್ರೇಯಾಂಕಾ ಪಟೇಲ್ ಯಾವ್ದೋ ರೀಲ್ ಮಾಡಿತ್ತು. ಗೌರಿ ಗೌರಿ ಕರೆಕ್ಟ್. ಗೌರಿ. ಹಾ. ನನ್ ಸಿ ಲೈಕ್ ಐ ಸೆಡ್, ಫಿಲಂ ಇಂಡಸ್ಟ್ರಿಯಲ್ಲಿ ಇದ್ದು ನನಗೆ ಅದರದ್ದು ಸಾಂಗ್ ಏನೋ ಬಂದಿದೆ, ಚಂದನ್ ಶೆಟ್ಟಿ ಆಡಿದ್ದಾರೆ ಅಂತ ಗೊತ್ತಿದೆ. ಹ್ಮ್. ಅದನ್ನ ಎಲ್ಲರೂ ಅದೊಂದು ಸ್ಟೆಪ್ ಆಗ್ತವ್ರೆ ಗೊತ್ತಿದೆ, ಮತ್ತೆ ಮತ್ತೆ ಬರ್ತಾ ಇದೆ. ಹ್ಮ್. ಬಟ್ ನನಗೆ ಅಲ್ಲಿಗೆ ನಿಂತೋಯ್ತದು. ಹ್ಮ್. ವಿಲ್ ಐ ಟ್ರೈ ದಿಸ್ ಸ್ಟೆಪ್ ಅಟ್ ಹೋಮ್? ನಾಟ್ ರಿಯಲಿ. ಬಟ್ ವಿಲ್ ಐ ಗೋ ಟು ಥಿಯೇಟರ್ ಫಾರ್ ದಿಸ್? ಹ್ಮ್. ನನಗೆ ಗೊತ್ತಿದೆ ಅಷ್ಟೇ. ನಾವು ದಿಸ್ ವಿಲ್ ಆಡ್ ಆನ್ ವೆನ್ ದ ಫಿಲ್ಮ್ ಗೆಟ್ಸ್ ನೈಸ್ ರಿವ್ಯೂಸ್. Okay, so this is just awareness. ಇಟ್ ಇಸ್ ಎವ್ರಿಥಿಂಗ್ ದಟ್ ಯು ಡೂ ಇಸ್ ಅವೇರ್ನೆಸ್. Okay. ನಾನು ಇಲ್ಲಿ ರೀಲ್ ನೋಡ್ದೆ ನಾನು ಫಿಲಮ್ ಹೋಗ್ತೀನಿ ಸುಳ್ಳು. ಹ್ಮ್. ಹಂಗನ್ಬಿಟ್ಟು ನಾವು ಎಷ್ಟೊಂದು ಮೋಟಿವೇಶನಲ್ ರೀಲ್ಸ್ ನೋಡ್ತಿರ್ತೀವಿ. ದಿನ ಬೆಳಗ್ಗೆ ಜಿಮ್ಗಂತೂ ಹೋಯ್ತಿಲ್ಲ, ಇನ್ನೊಂದು ಯಾವ್ದೋ ರೀಲ್ ನೋಡ್ತೀವಿ. How do you travel from this, on product brand awareness ಇಂದ ಒಂದು brand conversion journey? How do you get See, to as that? in that is what you'll have to do is when you take up a marketing campaign, alva, you would have planned 40 stuff. ಹ್ಮ್. The first thing is to execute all 40. 40 ಆಗೋಷ್ಟರಲ್ಲಿ ನಿಮ್ಗೆ ಯಾವ್ದಕ್ಕೆ ಆಡಿಯನ್ಸ್ ರೆಸ್ಪಾಂಡ್ ಮಾಡ್ತಾವನೆ, ಯಾವ್ದಕ್ಕೆ ಮಾಡ್ತಾ ಇಲ್ಲ, ಅವನಿಗೆ ಅದ್ರಲ್ಲಿ ಏನ್ ಇಷ್ಟ ಆಗ್ತಿದೆ ಗೊತ್ತಾಗುತ್ತೆ. ಹ್ಮ್. Then you go back to them and start giving the same thing that they're responding to. ಹ್ಮ್. 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 ನಿಮಗೆ ಸಕ್ಸಸ್ಫುಲ್ ಮಾರ್ಕೆಟಿಂಗ್ ಎಸ್, ಯಾರೂನು ಫ್ರೈಡೇ ಒಂದು ಫಿಲಮ್ ಬಂದ್ರೆ ಫ್ರೈಡೇ ಬೆಳಗ್ಗೆ ಎದ್ದು ನಾನು ಫಿಲಮ್ಗೆ ಹೋಯ್ತೀನಿ ಅನ್ನೋ ಅಷ್ಟು ಜಾಬ್ಲೆಸ್ ಯಾರು ಇಲ್ಲ ಈಗ. ಎಲ್ಲವನ್ನೂ ಬಿಸಿ ಇದ್ದಾನೆ. ಆನ್ ಎ ವೆಡ್ನೆಸ್ಡೇ ಆರ್ ಅ ಥರ್ಸ್ಡೇ ವಿ ಆಲ್ ಮೇಕ್ ಆರ್ ವೀಕೆಂಡ್ ಪ್ಲಾನ್ಸ್. ಗುರು ಇವತ್ತು ನವ್ಯಾಬರ್ಗ್ ಬಂದ್ಬಿಡು, ಇಲ್ಲಿಗೆ ಹೋಗೋಣ, ಆಮೇಲೆ ಶಾಪಿಂಗ್ ಹೋಗೋಣ, ಆಮೇಲೆ ಅವ್ನು ಯಾವ್ದೋ ಮದುವೆ ಮುಜ್ಜಿಗೆ ಹೋಗೋಣ ಅನ್ನೋದ್ರ ಮಧ್ಯದಲ್ಲಿ ನಿಮ್ ಫಿಲಮ್ ಕೂರ್ತಾ ಇದ್ಯಾ? ಇಫ್ ಇಟ್ ಇಸ್ ದೇರ್ ಇನ್ ದೇರ್ ಮೈಂಡ್ ಸೇಯಿಂಗ್ ದಟ್ ಹಾ ಇದೊಂದು ಯಾವ್ದೋ ಬಂದಿದ್ಯಾ ಅಂತ ನೋಡೋಣ, 90% ಪೀಪಲ್ ವಿಲ್ ಕಮ್. ಬಟ್ ಈಗ ಅದು ಆ ಟಾಪ್ ಆಫ್ ದ ಮೈಂಡ್ ಅಲ್ಲಿ ಇಲ್ವೇ ಇಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ಫಿಲಮ್ಸೇ ಇಲ್ಲ, ಸೆಕೆಂಡ್ ಆಫ್ ಆಲ್ ಟಾಪ್ ಆಫ್ ದ ಮೈಂಡ್ ಅಲ್ಲಿ ನಮ್ಗಿಲ್ಲ. And also coming back to the troll and influencer thing, alva, I had seen this in Kerala. Kerala works on a very appraisal model. So ಎಲ್ಲ ಟ್ರಾಲ್ ಪೇಜಸ್ ಒಂದು ಪ್ರೊಡ್ಯೂಸರ್ಸ್ ಗಿಲ್ಡ್ ಅಂತ ಒಂದಿದೆ, ಅಲ್ಲಿ ನೀವು ಪೇಜಸ್ ಸಬ್ಮಿಟ್ ಮಾಡಬೇಕು. ನೀವು ಹೋದ ವರ್ಷ ನಿಮ್ಮ ಹತ್ರ 3 ಲಕ್ಷ ಫಾಲೋವರ್ಸ್ ಇರ್ತಾರೆ. ಆ ಪ್ರೊಡ್ಯೂಸರ್ಸ್ ಗಿಲ್ಡ್ ಹೇಳುತ್ತೆ ನಿಮ್ಗೆ, ನೀನು ಒಂದು ಪೋಸ್ಟ್ಗೆ 750 ರೂಪಾಯಿ ಅಷ್ಟೇ ತಗೊಳ್ಬೇಕು ಗುರು ಅಂತ. ನೆಕ್ಸ್ಟ್ ವರ್ಷ ನೀವು ಮತ್ತೆ ಹೋಗಿ ಸಬ್ಮಿಟ್ ಮಾಡ್ಬೇಕು. ನೋಡು ಗುರು 3 ಲಕ್ಷ ಫಾಲೋವರ್ಸ್ ಇದ್ರು 4.5 ಲಕ್ಷ ಮಾಡ್ಬಿಟ್ಟವನಿ. ಅವನಾಗ ಹೌದಾ ಗುರು, ನಿನ್ನೊಂದು ಇದು ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ, ನಿನಗೆ 750 ಅಲ್ಲ ತಗೋ 1000 ರೂಪಾಯಿ.
ಅಷ್ಟೇ ಇತ್ತು ಅನ್ಕೊಳ್ಳಿ, ನಿನಗೆ 750 ಕಡಿಮೆ ಮಾಡ್ತೀವಿ, ನಿನಗೆ ಎ ಇಂದ ಬಿ ಮೂವ್ ಮಾಡ್ತೀವಿ. ಸೊ ರೆಗ್ಯುಲರೈಸ್ ಮಾಡಿ ಇಟ್ಟಿದ್ದಾರೆ. ದಟ್ ಇಸ್ ಹೌ ಇಟ್ ಗೋಸ್ ಅಂಡ್ ಇಟ್ ಹ್ಯಾಸ್ ಟು ಬಿ ಟು ದ ಪ್ರೊಡ್ಯೂಸರ್ಸ್ ಗಿಲ್ಡ್. ಇಲ್ಲಿ ನಿಮ್ಗೆ ಹಂಗೆ ಏನೂ ಇಲ್ಲ. ಇಲ್ಲಿ ದೇರ್ ಆರ್ 20 ಪೀಪಲ್ ಹುಲ್ ಕಮ್ ಅಂಡ್ ಸೇ 500 ಪೇಜ್ ಇದೆ. ನನಗೆ 500 ಪೇಜ್ ಯಾಕಿದೆ, ಯಾರು ನೋಡ್ತಾವ್ರ ಇದನ್ನ? ಅಂಡ್ ದೇರ್ ಇಸ್ ನಿಮ್ಗೆ ಇನ್ಫ್ಲುಯೆನ್ಸರ್ಸ್ ಸೇಮೆ. ಸರ್ ನನ್ನ ಹತ್ರ ಒಂದು 50K ಫಾಲೋವರ್ಸ್ ಒಂದು 10 ಇನ್ಫ್ಲುಯೆನ್ಸರ್ ಮಾಡ್ಸೋಣ, ಇದ್ರದ್ದು ಇನ್ವೆಸ್ಟ್ ಮಾಡೋಣ, ಓಕೆ ಎಲ್ಲ ಸಂತೋಷ. ಆಮೇಲೆ ಏನು ನಿಮಗೆ ದೇರ್ ಇಸ್ ನಾಟ್ ಒನ್ ಅಂಡ್ ಒಂದು ಇನ್ಫ್ಲುಯೆನ್ಸರ್ಗೆ 1 ಲಕ್ಷ 1.5 ಲಕ್ಷ ಖರ್ಚು ಮಾಡೋದು is extreme stupidity. I will rather keep that money and give it to audience for free. ಗುರು ಬಂದ್ ಫಿಲಮ್ ರಿವ್ಯೂ ಎಲ್ಲ ನೋಡುಗರು, ನಿಂಗೆ ಫಿಲಮ್ ನೋಡೋ ಇಂಟ್ರೆಸ್ಟ್ ಇದೆಯಾ, ವಾಟ್ಸ್ಆಪ್ ಮಾಡೋದು ನಾನು ಟಿಕೆಟ್ ಕಳಿಸ್ತೀನಿ ಅಂತ. ನನಗೆ ಅಟ್ಲೀಸ್ಟ್ ನೋಡೋ ಇಂಟ್ರೆಸ್ಟ್ ಇರೋ ಒಂದು ಥಿಯೇಟರ್ಗೆ ಬರಲಿ, ಅರ್ಧ ಕಾಸಾದ್ರೂ ವಾಪಸ್ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಸಿ ಆಸ್ ಇನ್ ನೀವು ಎಷ್ಟು ಖರ್ಚು ಮಾಡಿದ್ರಿ ಅನ್ನೋದು ಮಾರ್ಕೆಟಿಂಗ್ ಅಲ್ಲಿ ಆಟನೇ ಅಲ್ಲ. ಯಾಕೆ ಮಾಡ್ತಿದ್ದೀರಾ, ಎಲ್ಲಿ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಬಿಕಾಸ್ ಆರ್ ಎಲ್ಸ್ ಇಟ್ ಇಸ್ ಜಸ್ಟ್ ಐ ಸೀನ್ ಅ ಲಾಟ್ ಆಫ್ ಪೀಪಲ್, ಸರ್ 70 ಲಕ್ಷ ಖರ್ಚು ಮಾಡಿದೀವಿ ಮಾರ್ಕೆಟಿಂಗ್ಗೆ, ಓಕೆ ಸಂತೋಷ, ಬಟ್ ಎಲ್ಲಿ ಹಾಕ್ತೀವಿ ಸರ್? ಆಟೋಯಿಂದ ಹಾಕಿದೀವಿ, ಬಸ್ಸಿಂದ ಹಾಕಿದೀವಿ. ಅಂಡ್ ದೆನ್ ನೀವು ಅಲ್ಲಿ ನೋಡಿದ್ರೆ ಯಾರೋ ಹೊಸಬ್ರು ಫಿಲಮ್ ಇರುತ್ತೆ, ತಪ್ಪಿಲ್ಲ ಮಾಡೋದ್ರಲ್ಲಿ. ಬಟ್ ನಮ್ಗೆ ಒಂದು ಹೊಸಬನ್ ಫಿಲಮ್ಗೂ ಒಂದು ಯಾವುದೋ ಒಂದು BSNL ಆಡ್ಗೂ ವ್ಯತ್ಯಾಸನೇ ಇಲ್ಲ, ಎರಡೂ ಒಂದೇ. ನನಗದು ಫಿಲಮ್ ಅದು ಮತ್ತೊಂದ. ಅಂಡ್ ನನಗೆ ಯಾರೂನು ಹೊಸಬು ಈ ಹುಡುಗ ಚೆನ್ನಾಗಿದೆ ನೋಡಕ್ಕೆ ಅನ್ಬಿಟ್ಟು ಯಾರು ಹೋಗಲ್ಲ. ಸ್ಪೆಂಡ್ ಮನಿ ಆನ್ ಪಾಪ್ಯುಲರೈಸಿಂಗ್ ದಿಸ್ ಹೊಸ ಹುಡುಗ, ನಾಟ್ ಬೈ ಫೇಸ್, ಬೈ ಮೇಕ್ ಶೋರ್ ದಟ್ ಹಿ ಟಾಕ್ಸ್ ವೆಲ್. ಸ್ಪೆಂಡ್ ಮನಿ ಆನ್ ಹಿಮ್, ಗೆಟ್ ಹಿಮ್ ಟು ಕಾಲೇಜಸ್, ಬಿಲ್ಡ್ ಅ ಪರ್ಸನಾಲಿಟಿ ಅರೌಂಡ್ ಹಿಮ್, ಸೊ ದಟ್ ಅಟ್ಲೀಸ್ಟ್ ಪೀಪಲ್ ವಿಲ್ ಲೈಕ್ ಇವ್ನು ಏನೋ ಮಾಡ್ತಾವನೆ. There is a relate connectivity with him. Yes, like for example, if you have to take Telugu for example, this is I don't know, ನವೀನ್ ಪೋಲಿಶೆಟ್ಟಿ. ಅವಂದು ಅದು ಯಾವ್ದೋ ಜಾತಿ ರತ್ನಲ್ಲೋ ಅದಕ್ಕೆ ಮುಂಚೆ ಏಜೆಂಟ್ ಸಾಯಿ ಶ್ರೀನಿವಾಸ್ ಹತ್ರ ಎಲ್ಲ ಬಂತಲ್ಲ, ಅವ್ನು ಹೊಸ ಹುಡುಗಾನೆ, ಅವ್ನ ವಿಡಿಯೋಗಳು ವೈರಲ್ ಆಗಿತ್ತು ಅಷ್ಟೇ. ಬಟ್ ತೆಲುಗುನವ್ರಿಗೂ ಅವ್ನು ಹೊಸಬನೆ. ಅವನು ಆರಾ ಬಿಲ್ಡ್ ಮಾಡ್ದ ಫುಲ್. ಇವ್ನ ಯಾರೋ ಭಯಂಕರ ಕುಳೆ ಇದಾನ್ ಗುರು ಇವ್ನ ಹುಡುಗ ಅನ್ನೋದೇ ಒಂದು ಬಿಲ್ಡ್ ಆಯ್ತು, ಅದು ಫಿಲಮ್ ಕ್ಯಾರಿ ಆಯ್ತು. ನಿಮ್ಗೆ ಹೊಸ ಹುಡುಗರಿಗೆ ದೇರ್ ಇಸ್ ನೋ ನೀಡ್ ಆಫ್ ಪುಟಿಂಗ್ ಇನ್ ಬಸ್ ಪೋಸ್ಟರು ಅದು ಇದು ಬರಲ್ಲ. ಬಿಲ್ಡ್ ಇಟ್ ಅರೌಂಡ್ ಹಿಮ್. ಹಂಗನ್ಬಿಟ್ಟು ಅವ್ರ ಇಂತ ಒಂದ್ 10 ಬೌನ್ಸರ್ ಹಾಕ್ಬಿಟ್ಟು ಜನನೆಲ್ಲ ತಳ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಸೊ ಇವಾಗ ನೀವು ಗಾಟ್ ಯೋರ್ ಪಾಯಿಂಟ್. ಸೊ ಇವಾಗ you told Juni you built fear around it. No, Juni was sorry Gultu. Sorry. So Gultu was about building the digital fear. Likewise ನೀವು ಮಾಡಿರುವಂತ ಚಿತ್ರಗಳಲ್ಲಿ ಇನ್ನೊಂದು 3-4 ಉದಾಹರಣೆ, what is that crux you have built ಅಂತ already released? Let us take Shriman Narayana for example. Okay. ಅವನೇ Shriman Narayana's marketing is even now the costliest for Kannada industry. And Shriman Narayana's marketing was very simple. ಶ್ರೀಮನ್ ನಾರಾಯಣ ಯಾರು? ಶ್ರೀಮನ್ ನಾರಾಯಣ ದೇವ್ರು. ದೇವ್ರೆಲ್ಲಿರ್ತಾನೆ? ದೇವ್ರೆಲ್ಲ ಕಡೆ ಇರ್ತಾನೆ. ಸೊ ದ ಥಿಂಗ್ ವಾಸ್ ಯು ವಿಲ್ ನಾಟ್ ಪಾಸ್ ಎನಿವೇರ್ ಇನ್ ಕರ್ನಾಟಕ ಫಾರ್ ಮೋರ್ ದನ್ 120 seconds ವಿತೌಟ್ ಸೀಯಿಂಗ್ ಶ್ರೀಮನ್ ನಾರಾಯಣ. ದಿಸ್ ವಾಸ್ ದ ಒನ್ ಲೈನ್ ಬ್ರೀಫ್. ಸೊ ನೀವು ಮಾಲ್ಗೆ ಹೋಗಿ, ನಿಮಗೆ ಒರಾಯನ್ ಮಾಲ್ ಅಲ್ಲಿ ಆ ಉದ್ದ ಫುಲ್ ಟಿಕೆಟ್ ಕೌಂಟರ್ಗೆ ಹಾಕ್ಬಿಟ್ಟಿದ್ದು. ಅಲ್ಲಿಂದ ಮತ್ತೆ ಒಳಗಡೆ ಸ್ಕ್ರೀನ್ ಹತ್ರ ಹೋಗಿ, ಅಲ್ಲಿ ಒಳಗಡೆ ಎಲ್ಲ ಆಯ್ತು. ಸರಿ ಏನು ಬಡ ಕರ್ಮ, ಊಟಕ್ಕೆ ಹೋಗೋಣ ಅನ್ನಿ, ಅಲ್ಲಿ ಟೇಬಲ್ ಮೇಲೆ ಇತ್ತು. ಬೇಸ್ಮೆಂಟ್ಗೆ ಹೋಗೋಣ ಅನ್ನಿ, ಲಿಫ್ಟ್ ಮೇಲೆ ಇತ್ತು. ಹೊರಗಡೆ ಬನ್ನಿ, ಆಟೋ ಅಲ್ಲಿ ಯೂಶಲಿ ಆಟೋ ಬ್ಯಾಕ್ ಏನೋ ಮಾಡ್ತಾರೆ, 3,500 ಆಟೋಗೆ ಫುಲ್ ಕವರೇ ಚೇಂಜ್ ಮಾಡಿಸಿದ್ದು. ನಿಮಗೆ ಆಟೋ ಸೈಡು ಮೇಲೆ ಎಲ್ಲೆಲ್ಲಿ ಆಟೋ ಡ್ರೈವರ್ ಬಟ್ಟೆ ಮೇಲೆ ಬಿಟ್ಟಿದ್ರೆ ಅಲ್ಲೂ ಆಗ್ತಿತ್ತು. ಬಟ್ ದ ಥಿಂಗ್ ಇಸ್ ಹೋರ್ಡಿಂಗ್ಸ್ ಎವ್ರಿವೇರ್ ದೇರ್ ವರ್ ಹೋರ್ಡಿಂಗ್ಸ್. ನೀವು 2 ನಿಮಿಷ ದಾಟಕ್ಕಾಗಲ್ಲ ಶ್ರೀಮನಾರಾಯಣದ್ ಏನು ನೋಡ್ದಂಗೆ. ರೇಡಿಯೋ ಹಾಕಿ ನಿಮಗೆ ಹ್ಯಾಂಡ್ಸ್ ಅಪ್ ಕೊಡ್ತಿದೆ. ರಕ್ಷಿತಾ ಅವ್ರ ಅಕೌಂಟ್ ಅಲ್ಲಿ 3,000 ಸ್ಟೋರಿ ಶೇರ್ ಆಗಿರೋದು, ಓನ್ಲಿ ಹ್ಯಾಂಡ್ಸ್ ಅಪ್ ಸ್ಟೆಪ್. ಈಸಿಲಿ 3,000 ಸ್ಟೋರೀಸ್ ರೀಶೇರ್ ಮಾಡಿದೀವಿ. ಇವೆಂಚುಲಿ ಹೆಂಗೆ ಅಂದ್ರೆ ಮೈ ಟೀಮ್ ಆರ್ ಗೆಟಿಂಗ್ ಆಲ್ಸೋ, ಮಗ ನಮ್ಮ ಅಕ್ಕನ ಮಗ ಅವ್ನ್ ಮಾಡವನೇ, ಒಂದು ಹಾಕ್ಸ್ಬಿಡು ಅನ್ಕೊಂಡು ಆ ಲೆವೆಲ್ಗೆ ಬಂದಿತ್ತದು. ಸೊ ಇಟ್ ವಾಸ್ ಅಬೌಟ್ ಬಿ ಸೀನ್ ಎವ್ರಿವೇರ್. ದೇವ್ರ ಎಲ್ಲ ಕಡೆ ಇರ್ತಾನೆ, ಸೊ ನಾರಾಯಣ ಎಲ್ಲ ಕಡೆ ಇರ್ತಾನೆ. ಸೊ ದಟ್ಸ್ ಅಬೌಟ್ ASN. ದಟ್ಸ್ ASN. ಸೊ ಹೊಸಬರ್ದು ಇನ್ನೊಂದು 2 ಉದಾಹರಣೆ. ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ತಗೋಬೋದಾ? Okay. When Humble Politician Nagaraj came out, I was not involved in the marketing team per se because ಅವಾಗ ನಾನು ಇನ್ನೂ ಮಾರ್ಕೆಟಿಂಗ್ ಶುರು ಮಾಡಿರಲ್ಲ. I was working in Radio City then. My partner Kavya was working with Paramba there. So she would bounce off ideas with me saying that ಹಿಂಗೆ Humble Politician ದು ಕನ್ನಡದವ್ರಿಗೆ ಸಟೈರ್ ಇನ್ನು ಹೊಸ್ತು. ಎಸ್ಪೆಷಲಿ ಫಾರ್ ಸಂಬಡಿ ಹೂ ಇಸ್ ಸ್ಪೀಕಿಂಗ್ ಕನ್ನಡ ಇನ್ ಅ ಫನಿ ವೇ. ನಮ್ಮವ್ರು ಇಮಿಡಿಯೇಟ್ ಆಗಿ ಪಟಾರ್ ಅಂತ ನಾವೇ ಅಫೆಂಡ್ ಆಗ್ಬಿಡ್ತೀವಿ. ನಮ್ಗೆ ರೇಗಿಸ್ತಾವನೆ, ನಮ್ನೆ ಆಡ್ಕಂತಾವ್ ನೋಡಿ, ಇವ್ನು ಯಾವನ ಎಲ್ಲಿಂದ ನಾವು ಬಂದು ಅನ್ಕೊಂಡು.
ಇಲ್ಲಪ್ಪ ಇವ್ನು ಇರೋದೇ ಹಿಂಗೆ ಅಂತ ಎಸ್ಟಾಬ್ಲಿಷ್ ಮಾಡಕ್ಕೆ 2 ತಿಂಗಳು ತಗೊಂತು. Where you push that character as somebody, then you bought in his prank calls. Everything was about Kannadigas accepting this person. ಒಂಥರ ಐಲ್ ಪೈಲ್ ನನ್ನ ಮಗ ಇವನು, ಬಟ್ ಇರ್ಲಿ ಪರವಾಗಿಲ್ಲ, ಇವನ್ ಮನ್ಸಲ್ಲಿ ಕಪಟ ಇಲ್ಲ ಗುರು ಅನ್ನೋದನ್ನ ಹಾಕ್ಬೇಕಿತ್ತು ಫಸ್ಟ್. ಅದ್ರ ಸುತ್ತನೇ ವಿಡಿಯೋಸ್ ಆಯ್ತು. ದೆನ್ ದ ಫಿಲ್ಮ್ ಕೇಮ್ ಔಟ್. ನಿಮಗೆ ಬರೀ ಕಾಂಟೆಂಟ್ ಇಟ್ಕೊಂಡ್ ಮಾಡಿದಿದ್ರೆ we would all think that he is mocking Kannadigas. So it was around making satire acceptable, making a joke on oneself acceptable. See, every film that you take out, ಸಣ್ಣ ಪುಟ್ಟದ ಯಾವ್ದಾದ್ರು Daredevil ನೀವೇ ಮಾಡಿದ್ದಲ್ಲ? Daredevil ಹೌದು. What was the ideology or See, I tell you, Daredevil was a very simple campaign. It was ನಿಮಗೆ ಒಂದು ಎಂಟೈರ್ ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ. Correct. The ones who are intellectuals, most of them have read the story. You just have to tap into that audience. And you have to tap into another audience that says, ಗುರು ಬುಕ್ಗಳಿಂದ ಕನ್ನಡ ನಾವೆಲ್ಗಳು ಅಥವಾ ಕನ್ನಡ ಕಾದಂಬರಿಗಳಿಂದ ಫಿಲಮ್ಗಳು ಆಗೋದು ನಿಂತೋಗಿ ಎಷ್ಟು ದಿನ ಆಗಿದೆ. There was a time where ಪಾರ್ವತಮ್ಮ ಮ್ಯಾಮ್ would pick up novels, ಎಸ್.ಎಲ್. ಭೈರಪ್ಪ ಅವ್ರದ್ದು ಇವ್ರದ್ದೆಲ್ಲ, and make films out of it, which is why they are still evergreen. Right now ನಿಮ್ಗೆ ಎಷ್ಟೋ ವರ್ಷ ಆದ್ಮೇಲೆ ಇದಾಗ್ತಿರೋದು. Now if I have to take ಗಾಳಿಪಟ 2 for example, ಗಾಳಿಪಟ 2ಗೆ ಕ್ರಿಯೇಟಿವ್ ವೈಸಲ್ಲಿ ಎಕ್ಸ್ಟ್ರಾರ್ಡಿನರಿ ಮಾರ್ಕೆಟಿಂಗ್ ಏನು ಮಾಡಿಲ್ಲ. The thing was, ಒಂದು ಮ್ಯೂಸಿಕ್ ಎಂಟರ್ಪ್ಲೇ ಮಾಡೋಣ. If you notice, none of ಗಾಳಿಪಟ 2 songs were promoted pre. Correct. ತಳ್ಳೇ ಇಲ್ಲ, ಅದು ಮುಟ್ಟಕ್ಕೆ ಹೋಗಿಲ್ಲ. ಬಿಕಾಸ್ ನೀವು ಎಂತ ಚೆನ್ನಾಗಿರೋ ಸಾಂಗ್ಗೆ ಕೊಡಿ, ಪೀಪಲ್ ವುಡ್ ಗೆಟ್ ಅಪ್ ಅನ್ಸೆ ಒಂದದು ಕಾಲ ಹತ್ರನೂ ಬಂದಿಲ್ಲ ಈ ಸಾಂಗ್. ಬಟ್ ದೆನ್ ರಿಲೀಸ್ ಆದ್ಮೇಲೆ ಅದೇ ಸಾಂಗ್ಸ್ ಹಿಟ್ ಆಗಿರೋದು. ಅಂಡ್ ಗಾಳಿಪಟಾಗೆ ದ ಸಿಂಪಲ್ ಥಿಂಗ್, ಆಲ್ ದ ಆಡ್ಸ್, ಎವ್ರಿಥಿಂಗ್ ವಾಸ್ ಟಾರ್ಗೆಟೆಡ್ ಟು somebody who's a 28 till a 38. ಬಿಕಾಸ್ ಈಗ 28 to 38, 10 ವರ್ಷದ ಹಿಂದೆ ಅದು ಬಂದಾಗ ಕಾಲೇಜು ನನ್ನ ವಯಸ್ಸು. ಗಾಳಿಪಟ ಆಡಿಯನ್ಸ್ ನಾನೇ. ಅವಾಗ PUC ಬಂಕ್ ಮಾಡಿ ಹೋಗಿದ್ದೆ, ಈಗ ಬಂಕ್ ಮಾಡಿ ಕೆಲ್ಸ ಬಂಕ್ ಮಾಡಿ ಬನ್ರಪ್ಪ ಅಂತ ಅವ್ರನ್ನೇ ಕರೀತಾ ಇದ್ದೀನಿ. ಸೊ ಯು ಹ್ಯಾಡ್ ಟು ಜಸ್ಟ್ ಗೋ ಬ್ಯಾಕ್ ಅಂಡ್ cater to everybody who's watched ಗಾಳಿಪಟ. And then you had to just make sure that Star Suvarna plays ಗಾಳಿಪಟ 1 a week prior. Got it. ಹಿಂದಿನ ಸಂಡೇ ಗಾಳಿಪಟ 1 ನೋಡ್ತಾರೆ, ನೆಕ್ಸ್ಟ್ ಫ್ರೈಡೆ ಫಿಲಮ್ ಬರ್ತಾರೆ, ಇಷ್ಟೇ. ಸಿ ಸಮ್ಟೈಮ್ಸ್ ಇಟ್ ಇಸ್ ನೆವರ್ ಅಬೌಟ್ ನಾವು ಏನ್ ಬಟ್ಟೆ ಹರ್ಕ ಮಾಡ್ತಾ ಇದೀವಿ, ನೀವು ಎಷ್ಟು ಸಿಂಪಲ್ ಆಗಿ ಇಡ್ತೀರಾ. ಅಂಡ್ you'll have to have utmost clarity on it. And also you'll have to be ready to take that blame. ಇದು ವರ್ಕ್ ಆಗಿರ್ಲಿಲ್ಲ ಅನ್ಕೊಳ್ಳಿ, ಬಿಗ್ ಲಿಟ್ಲ್ ಹತ್ರ ಹೋದ್ವಿ ಗುರು, ನನ್ ಮಗ ಇಲ್ಪಲ್ ತರ ಹೇಳ್ದ ಮಾಡಿದ್ವಿ, ಹೊಗೆ ಹಾಕ್ಸ್ಕೊಂಡ್ಬಿಡ್ತು ಫಿಲಮ್ ಅನ್ಕೊಂಡು. ಸೊ ಯು ವಿಲ್ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಅನ್ಸೆ ಇಲ್ಲ ಇದು ವರ್ಕ್ ಆಗುತ್ತೆ. ಅಂಡ್ ಆ ಕನ್ವಿಕ್ಷನ್ಗೆ ನಿಮ್ಗೊಂದು ಡೇಟಾ ಬ್ಯಾಕ್ ಮಾಡ್ಬೇಕಲ್ಲ. Correct. which is what it is. At what point ಯಾವ ಹಂತದಲ್ಲಿ ನೀವು ಇನ್ವಾಲ್ವ್ ಆದ್ರೆ ಇಟ್ ವಿಲ್ ಬಿ ಮೋಸ್ಟ್ ಎಫೆಕ್ಟಿವ್ ಅಂತ? ಮುಹೂರ್ತದ ಹಿಂದಿಂದ ಮುಹೂರ್ತದ ಹಿಂದಿಂದ. ನೀವು ಈ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಓಂ ಬರೀತಿರಲ್ಲ, ಅವತ್ತೇ ನಮಗ್ ಫೋನ್ ಮಾಡ್ಬಿಟ್ರೆ ಇನ್ನೂ ಬೆಟ್ರು. ಬಟ್ ಅದು ಆಗ್ತಾ ಇದೆಯಾ? ಇಲ್ಲ. ಓಕೆ. ಸಿ ಅದು ಆಗ್ತಿಲ್ಲ ಬಿಕಾಸ್ ಇಂಡಸ್ಟ್ರಿ ಡಸಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಅಂಡ್ ಪ್ರಮೋಷನ್ ಯೆಟ್. ಈವನ್ ನೌ ಐ ವಿಲ್ ಗೋ ಟು ಗಾಂಧಿನಗರ್ ಅಂಡ್ ಸ್ಪೀಕ್ ಟು ಪೀಪಲ್ ಆಫ್ಟರ್ 6 years. ದೇ ವಿಲ್ ಸೇ ಎಷ್ಟು ಪೇಜ್ ಇದೆಯಪ್ಪ ನಿನ್ನ ಹತ್ರ? ದಟ್ಸ್ ದ ಫಸ್ಟ್ ಕ್ವಶನ್. ಅಂಡ್ ದೆನ್ ಯುವರ್ ಲೈಕ್ ಸರ್ ಒಂದೇ ಒಂದು. ಸೊ ಇಂಡಸ್ಟ್ರಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಲೈಕ್ ಆ್ಯಂಡ್ ಪ್ರಮೋಷನ್. ಪ್ರಮೋಷನ್ಸ್ ಏನು, ನಿಮಗೆ ಹೋಗಪ್ಪ ಇದನ್ನ ಮಾರ್ಕೊಂಬ, ಇದನ್ನ ಹಿಡ್ಕೊಂಡು ನಿಂತ್ಕೋ, ಇಸ್ ಪ್ರಮೋಷನ್. ಬಟ್ ಎಲ್ಲಿ ಹಿಡ್ಕೊಬೇಕು, ಹೆಂಗ್ ಹಿಡ್ಕೊಬೇಕು, ಹಿಡ್ಕೊಂಡಿರೋದು ಕರೆಕ್ಟಾಗಿ ಹಿಡ್ಕೊಂಡಿದ್ಯಾ, ಯಾವ ಜಾಗದಲ್ಲಿ ಹೋಗಿ ನಿಂತ್ಕೊಬೇಕು, ನೀನು ಎಷ್ಟು ಗಂಟೆಯಿಂದ ನಿಂತ್ಕೊಬೇಕು, ದಟ್ ಈಸ್ ಮಾರ್ಕೆಟಿಂಗ್. ಸೊ ಯೂಶಲಿ ಇಂಡಸ್ಟ್ರಿಲ್ ಅದು ಆಗ್ತಾ ಇಲ್ಲ. ಅಂಡ್ ಈಸಿಲಿ ಇನ್ನೊಂದು 3 ವರ್ಷದವರೆಗೂ ಆಗಲ್ಲ, ಕಷ್ಟ ಇದೆ. 3 ವರ್ಷ. There is a clear divide between the producers that are there. Some of them are slowly getting used to it. Some of them are still a lot more rigid because they don't want to experiment in it. ಅದು ಅವ್ರದ್ದು ತಪ್ಪಲ್ಲ, ಹೋಗಿರೋರೆಲ್ಲ ಅವ್ರ ಹತ್ರ ಕೋಟಿ ಕಿತ್ಕೊಂಡು ಹೋಗಿರೋರೆ. ಸೊ ದೇ ವಿಲ್ ಆಲ್ಸೋ ನಾಟ್ ಬ್ಲೈಂಡ್ಲಿ ಟ್ರಸ್ಟ್ ಯು ಅಂಡ್ ಸೇ, ಈಗ ಒಂಥರ ಇಲ್ಲಿರೋ ಯಾರಿಗೆ ಬಿಟ್ಕಾಯಿನ್ ಕಾಸು ಹಾಕ್ಬಿಡೋಣ ಅಂತ ಯಾರೋ ಹೇಳಿದ್ರೆ ನಾವ್ ಯಾರು ಹಾಕಲ್ಲ, ಬಿಕಾಸ್ ನಮಗೆ ಅದು ಗೊತ್ತಿಲ್ಲ. ಪ್ರೊಡ್ಯೂಸರ್ಸ್ಗೂ ಹಂಗೇನೆ, ಅವ್ರಿಗೆ ಮಾರ್ಕೆಟಿಂಗ್ ಅನ್ನೋದೊಂದಿದೆ, ಇದನ್ನೊಂದು ಮಾಡಬೇಕು ಅನ್ನೋ ಐಡಿಯಾನೇ ಇಲ್ಲ. ಸೆಲ್ಲಿಂಗ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಈಗ ಪ್ರೊಡ್ಯೂಸರ್ ನಂಬಿಕೆ ಕಳ್ಕೊಂಡಿದ್ದಾರೆ. ಅಂದ್ರೆ ಟು ಮಾರ್ಕೆಟ್, ಇಫ್ ಐ ಗೋ ಪಿಚ್ ಇನ್ ಸಮಥಿಂಗ್, ದೇ ವಿಲ್ ಆಲ್ ಲುಕ್ ಅಟ್ ಲೈಕ್ ಯಾಕೆ ಇಷ್ಟು ಖರ್ಚು ಮಾಡಬೇಕು, ಹೋದ್ಸತಿ ವರ್ಕ್ ಆಗಿಲ್ಲ ನಮಗೆ, ಹೋದ್ಸತಿ ಇಷ್ಟು ಕೊಟ್ಟಿದ್ವಪ್ಪ, ಯಾರಿಗೋ ಕೊಟ್ಟಿದ್ವಿ, ಒಂದು 500 ಟ್ರಾಲ್ ಪೇಜ್ ಇದೆ ಅಂತ ಹೇಳಿದ್ರು, 300 ಜನ ಪೋಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಇದ್ಯಾರು ಮಾಡ್ಲಿಲ್ಲ, ಇಟ್ ಡಿಂಟ್. ಅವ್ನು ಲಿಂಕ್ಸ್ ಕಳಿಸ್ತಾನೆ,
ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂತಾರೆ, ಒಂದು ಲಿಂಕ್ಸ್ ಕಳಿಸ್ತಾರೆ, ಇಷ್ಟು ಪೇಜಲ್ಲಿ ಇಷ್ಟು ಪೋಸ್ಟ್ ಆಗಿದೆ ಅಂತ ಹೇಳ್ತಾರೆ. ಆ ಪೇಜ್ ಓಪನ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಲೈಕ್ 20 ಫಾಲೋವರ್ಸ್, 100 ಫಾಲೋವರ್ಸ್. ದಟ್ ಈಸ್ ಆಲ್ಸೋ ಕೌಂಟೆಡ್ ಇನ್ ಅರೌಂಡ್ ಲೈಕ್ 500 pages ಆ ಥರ. ಕ್ಯುಮ್ಯುಲೇಟಿವ್ಲಿ ಇಫ್ ಯು ಸಿ ವಿ ಮೈಟ್ ಗೆಟ್ ಅರೌಂಡ್ ಸೇ 10 lakh ಆಡಿಯನ್ಸ್ ಅಷ್ಟೇ ಅಲ್ವಾ. ಒಂದು 10 ಲಕ್ಷ 12 ಲಕ್ಷ ಜನ ನಮಗೆ ಆಡಿಯನ್ಸ್ ಇರೋದು. ಅಷ್ಟನ್ನ ರೀಚ್ ಮಾಡ್ಸೋದಕ್ಕೆ ವಿ ಗೋ ಥ್ರೂ ಅ ಲಾಟ್ ಆಫ್ ಸರ್ಕಲ್. ಅದು ಓವರ್ ಅ ಪೀರಿಯಡ್ ಆಫ್ ಟ್ರಾಲ್ ಪೇಜ್ ಬಂದು ಸೇ 2015 ಇಂದ ಇವತ್ತು 2024ಗೆ ಟ್ರಾಲ್ ಪೇಜಸ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಆಗಿ ಇವತ್ತು ಪ್ರೊಡ್ಯೂಸರ್ ನಂಬಿಕೆ ಕಳ್ಕೊಂಡಿದ್ದಾನೆ. ಹೊಸದ್ರಲ್ಲಿ ಎಲ್ಲರೂ ಇವತ್ತು ಹೌ ಮೆನಿ ಪೀಪಲ್ ಪ್ರಿಫರ್ ಟ್ರಾಲ್ ಪೇಜಸ್, ಇವತ್ತು ಎಲ್ಲ ಆಗಿ ಪೀಪಲ್ ಡೋಂಟ್ ವಾಂಟ್ ಟ್ರಾಲ್ ಪೇಜ್ ಎನಿಮೋರ್. ಇವಾಗ ಇನ್ಫ್ಲೂಯೆನ್ಸರ್ಸ್ ಬೇಕು. ದೇರ್ ವಿಲ್ ಕಮ್ ಅ ಪಾಯಿಂಟ್ ವೇರ್ ದಟ್ ವಿಲ್ ಆಲ್ಸೋ ಗೆಟ್ ಸ್ಯಾಚುರೇಟೆಡ್, ವೇರ್ ಇನ್ಫ್ಲೂಯೆನ್ಸರ್ಸು ಹಿಂಗೆ ಆಗ್ತಾ ಬಂದು ನಂಗೆ 10,000 ಜನ ಫಾಲೋವರ್ಸ್ ಇದ್ದಾರೆ, 15,000 ಜನ ಫಾಲೋವರ್ಸ್ ಇದ್ದಾರೆ ಅಂತ ಬಂತು ಅಂದ್ರೆ ನಾವು ಅಲ್ಲಿಗೆ ಹೋಗೋದು ಬಿಡ್ತೀವಿ. ಪ್ರೊಡ್ಯೂಸರ್ ಹ್ಯಾಸ್ ನೋ medium to promote other than these people, because anybody can be an influencer tomorrow, anybody can be open a troll page tomorrow. There is no credibility in where is my content going. So I don't know, even Bharat should tell me how to convince a producer to pump in money, and we also have to show them a medium where and how. But Bharat was telling, if the content is extraordinarily excellent, marketing ಅಲ್ಲಿ ಕಡಿಮೆ ಇದ್ರೂ the film will survive. Do you agree? Any day. ದೊಡ್ಡ ಸಿನಿಮಾನೇ ಮಾಡಿರೋದು. No, any day I always tell, ಯಾವ ಸಿನಿಮಾನು ಮಾರ್ಕೆಟಿಂಗ್ ಇಲ್ಲದೆ ಕಾಂಟೆಂಟ್ ಅದ್ಭುತವಾಗಿದ್ರೆ, ನೇಮ್ ಒನ್ ಫಿಲಮ್ ವಿಚ್ ಹ್ಯಾಸ್ ವಂಡರ್ಫುಲ್ ಕಾಂಟೆಂಟ್ ಅಂಡ್ ಹ್ಯಾಸ್ ಫೇಲ್ಡ್ ಡ್ಯೂ ಟು ಬ್ಯಾಡ್ ಮಾರ್ಕೆಟಿಂಗ್ in Kannada in last 10-15 years. There has been no film. If anyone can add on, if anybody can tell that it has absolutely good content and has failed only because of wrong marketing or bad marketing or no marketing, I don't see any examples. ಸಿನಿಮಾ ಚೆನ್ನಾಗಿದ್ರೆ ಮಾರ್ಕೆಟಿಂಗ್ ಇಲ್ದೇನೂ ಗೆದ್ದಿರೋ ಉದಾಹರಣೆಗಳಿದೆ. ಇನ್ನು ಆನ್ ದ ಕಾಂಟ್ರರಿ, ಬ್ಯಾಡ್ ಫಿಲ್ಮ್ಸ್ ಹ್ಯಾವ್ ವನ್ ಬಿಕಾಸ್ ಆಫ್ ಗುಡ್ ಮಾರ್ಕೆಟಿಂಗ್, ಬಟ್ ಗುಡ್ ಫಿಲ್ಮ್ಸ್ ಹ್ಯಾವ್ ನೆವರ್ ಫೇಲ್ಡ್ ಬಿಕಾಸ್ ಆಫ್ ನೋ ಮಾರ್ಕೆಟಿಂಗ್. ಇಟ್ ಇಸ್ ಆಲ್ವೇಸ್ ಜನ ಹೋಗ್ತಾರೆ, ಜನ ನೋಡ್ತಾರೆ, ಜನ ಅದನ್ನ ಪಕ್ಕದವ್ರಿಗೆ ಹೇಳ್ತಾರೆ. ಇವತ್ತು ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಇಸ್, ವೆನ್ ಐ ವಾಚ್ ಅ ಫಿಲ್ಮ್, ವೆನ್ ಐ ಕಮ್ ಬ್ಯಾಕ್, ನನ್ನ ಫ್ರೆಂಡ್ ಕೇಳ್ತಾನೆ ಹೆಂಗಿದೆ ಸರ್, ಓಕೆ ಮಗ ಏನ್ ಅಂತದೇನಿಲ್ಲ ಅಂತ ನಾನು ಅಂದೆ ಅಂದ್ರೆ ಅವ್ನು ಹೋಗಲ್ಲ. ಸಕ್ಕದಾಗಿದೆ ಗುರು, ಸಿನಿಮಾ ನೋಡ್ಲೇಬೇಕು. ಟು ಟೇಕ್ ಮಲಯಾಳಂ ಎಕ್ಸಾಂಪಲ್, ಇಫ್ ಐ ಆಮ್ ನಾಟ್ ಬೀಂಗ್ ರಾಂಗ್, ಆವೇಶಂ ಇಲ್ಲಿ ಯಾರು ಪ್ರಮೋಟ್ ಮಾಡ್ತಾ ಇದ್ದಾರೆ? ವೇರ್ ಆರ್ ಯು ಸೀಯಿಂಗ್ ಆವೇಶಂ ಹಿಯರ್? No interviews, no posters, no influencer marketing, no troll pages. But why are you going and watching Avesham? Because ನಿಮ್ ಫ್ರೆಂಡ್ ಹೇಳ್ದ ಅಂತ. ದಟ್ ಈಸ್ ದ ಓನ್ಲಿ ಮಾರ್ಕೆಟಿಂಗ್ ದಟ್ ವಿ ಬಿಲೀವ್ ಇನ್. ನನ್ ಗೊತ್ತಿರೋರು ನೋಡಿರೋರು ಯಾರೋ ಬಂದ್ಬಿಟ್ಟು ಆವೇಶಂ ಚೆನ್ನಾಗಿದೆ ಗುರು, ಸಕ್ಕದ ಇದೆಯಂತೆ ಅಂದ್ರೂ ನೋಡ್ತೀವಿ ನಾವು. ನೋಡ್ಬೇಕು ಇದೆಯಂತೆ ಅಂದ್ರೂ ನೋಡ್ತೀವಿ. ಬಟ್ ವಿಲ್ ನೆವರ್ ಗೋ ಬ್ಯಾಕ್ ಟು ಎನಿ ಆಫ್ ದೀಸ್ ಸೋರ್ಸಸ್ ಆಫ್ ಟ್ರಾಲ್ ಪೇಜಸ್ ಆರ್ ಇನ್ಫ್ಲುಯೆನ್ಸರ್ಸ್ ಆರ್ ಎನಿಬಡಿ ಟೆಲ್ಲಿಂಗ್ ದಿಸ್ ಮೂವಿ ಇಸ್ ಗುಡ್. ಈವನ್ ಟುಡೇ, ಓಕೆ ಎನಿವೇಸ್, ಅದು ಯಾರ ಮೇಲೆ ನಂಬಿಕೆ ಹೋಗಿರುತ್ತಲ್ಲ, ನಮ್ಮಲ್ಲಿ ನಂಬಿಕೆ ಕಳ್ಕೊಂಡಿದೀವಿ. ಯಾರು ಹೇಳಿದ್ರು ನಂಬಲ್ಲ. ಯಾವಾಗ ಸೋಷಿಯಲ್ ಮೀಡಿಯಲ್ಲಿ ಬಂತು ಸಿನಿಮಾ ಚೆನ್ನಾಗಿದೆ ನಂಬಲ್ಲ, ಬಿಕಾಸ್ ಎವ್ರಿ ಸಿನಿಮಾಗೂ ಹಿಂಗೆ ಹೇಳ್ತೀವಿ ನಾವು. ಆಚೆ ಬಂದು ಒಂದು ಪ್ರೀಮಿಯರ್ ಮಾಡಿದ್ರೆ ಹಿಂಗೆ ಬಂದು ಹೇಳ್ತೀವಿ, ಅದ್ಭುತವಾಗಿದೆ ಸರ್ ಸಿನಿಮಾ, ಹೊಸಬ್ರು ಪ್ರಯತ್ನ ಅಂತ. ಆನ್ ದ ಕಾಂಟ್ರರಿ, ಅಗೇನ್ ದೇರ್ ಇಸ್ ಅನ್ ಅದರ್ ಪ್ಲೇಸ್ ವೇರ್ ಪೀಪಲ್ ಟೆಲ್ ಕನ್ನಡ ಸಿನಿಮಾ ನೋಡೋಕೆ ಜನ ಬರ್ತಿಲ್ಲ ಅಂತ. ಇಟ್ ಈಸ್ ನೆವರ್ ದ ಕೇಸ್. ಕನ್ನಡ ಸಿನಿಮಾ ನೋಡೋಕೆ ಜನ ಬರ್ತಾ ಇದ್ದಾರೆ. If there are good films, Kannada cinema audience have never failed it. Also, to actually add on to it, alva, right now I've been seeing a lot of ಕನ್ನಡದವರು ಮಲಯಾಳಂ ಫಿಲಂ ನೋಡ್ತಿದ್ದಾರೆ. ಮಲಯಾಳಂ ಫಿಲಂ, ಇದೇ ಫಿಲಂ ಮಲಯಾಳಂ ಅಲ್ಲಿ ಬಂದಿದ್ರೆ ನೋಡ್ಬಿಟ್ಟಿರೋರು. ಟ್ರೂ, ಬಟ್ ದ ಪಾಯಿಂಟ್ ಇಸ್, ಮಲಯಾಳಂ ಫಿಲಮ್ಸ್ ಫ್ರಮ್ ದ ಟೈಮ್ ಆಫ್ ಕೋವಿಡ್ ಹ್ಯಾಸ್ ಬೀನ್ ಗಿವಿಂಗ್ ಕನ್ಸಿಸ್ಟೆಂಟ್ ಗುಡ್ ಸಿನಿಮಾಸ್. ನಾವು ಅದನ್ನ ಈ ಕುಂಬಳಂಗಿ ನೈಟ್ಸು ಅದು ಇದು ಎಲ್ಲ ಮನೇಲಿ ಕುತ್ಕೊಂಡು ನೋಡಿದೀವಿ. 5 ವರ್ಷ ಮನೇಲೇ ಕುತ್ಕೊಂಡು ಫಿಲಮ್ಗಳು ನೋಡಿದೀವಿ. ನೌ ವಿ ಹ್ಯಾವ್ ಟ್ರಸ್ಟ್ ಆನ್ ದೆಮ್. ಸೊ ಇವಾಗ ಥಿಯೇಟರ್ಗೆ ಹೋಗ್ತಿರೋದು. ಹೋದ ವರ್ಷ ಎಷ್ಟು ಮಲಯಾಳಂ ಫಿಲಮ್ ಥಿಯೇಟರ್ಗೆ ಹೋಗಿದೀವಿ? ಅದ್ರೋದ್ ವರ್ಷ ಎಷ್ಟು ಹೋಗಿದೀವಿ? ಹಿಟ್ಟು ಬಂದಿದೆ ಅವರಲ್ಲೂ. ಹೋಗಿರೋದು ಎಷ್ಟು? ಲೂಸಿಫರ್ ಅನ್ನೋ ಒಂದು ಫಿಲಮ್ ಬಂದಾಗನು ಅಲ್ಲೆಲ್ಲ ಅದು 100 ಕೋಟಿ 200 ಕೋಟಿ ಏನೋ ಮಾಡ್ತಂತೆ. ಇಲ್ಲಿ ನನಗೇನೋ ಅದು ಸೌಂಡು ಇಲ್ಲ. ಬಟ್ ಇವಾಗ ಹೋಗ್ತಾ ಇದೀವಿ ಬಿಕಾಸ್ ದೇವ್ ಕನ್ಸಿಸ್ಟೆಂಟ್ಲಿ ಗಾಟನ್ ಅಸ್ ಯೂಸ್ ಟು ಇಟ್. ನಿಮಗೆ ಸಿನಿಮಾ ಇಸ್ ಬೇಸಿಕ್ಲಿ ಎಂಡ್ ಆಫ್ ದ ಡೇ ಇಟ್ಸ್ ಲೈಕ್ ಅ ಡ್ರಗ್. ನಿಮಗೆ ಮನೆಗೆ ನಾನು ಬಂದು ಕೊಡ್ತಾನೆ ಇದ್ರೆ 5 ವರ್ಷ, ನೆಕ್ಸ್ಟ್ ನೀವೇ ನನ್ನ ಹತ್ರ ಬರ್ತೀರಾ, ಗುರು ಮಾಲಿದ್ರೆ ಕೊಡು ಅಂತ. ಮಲಯಾಳಂ ಅವ್ರು ಅದನ್ನೇ ಮಾಡಿರೋದು. ಅಂಡ್ ನಾವೂನು ಕನ್ಸಿಸ್ಟೆಂಟ್ ಆಗಿ ಗುಡ್ ಫಿಲ್ಮ್ಸ್ ಕೊಟ್ಟಾಗ, ಲೈಕ್ ವೆನ್ ದಸ್ ಎರಾ ಆಫ್ ಕಾಂತಾರ ಅಂಡ್ KGF and all happened, people went to a lot of films back to back. They stopped going when every mediocre film was sold as a mega hit. They stopped when every film that was okayish was told, sir, ಇದು ಆಸ್ಕರ್ ಬಂದ್ಬಿಡುತ್ತೆ.
ಈಗ ಕೊಡ್ತಾವ್ರೆ, ನಾವು ಆಟೋ ಹತ್ತಾ ಇದೀವಿ, ಇಸ್ಕೊಂಡ್ ಬಂದ್ಬಿಡ್ತೀವಿ. ಎವ್ರಿ ಅದರ್ ಥಿಂಗ್ ನೀವು ಅಂಡ್ ದೇರ್ ಆರ್ ಪೀಪಲ್ ಹೂ ಆರ್ ಲೈಕ್, ನಾವೇ ಜನ ಕಳಿಸ್ತೀವಿ ಥಿಯೇಟರ್ಗೆ, ಅವರು ಅದ್ರಲ್ಲಿ ಒಂದ್ 10 ಜನ ಫಿಲಮ್ ನೋಡಕ್ ಹೋಗಿರ್ತಾರೆ, ಒಂದ್ 100 ಜನ ತುಂಬಿಸ್ಬಿಟ್ಟಿರ್ತಾರೆ ಇವ್ರೆ. ಈ 100 ಜನ ಅವು ಸೀಟ್ ಮೇಲೆ ಕೂತ್ಕೊಳ್ಳಲ್ಲ, ಅವಕ್ಕೆ ಫೋನ್ಗಳು ಕಾಲ್ಗಳು ಓಡಾಡ್ತಿರ್ತವೆ. ಈ ಕಾಸು ಕೊಟ್ಟು ನೋಡ್ರು 10 ಜನ ಇರ್ತೀವಲ್ಲ, ಅವ್ನ್ಗೆ ಅಲ್ಲಿ ಕೇಳ್ತಿರ್ತಾರೆ ನಮ್ಗೆನೆ, ಗುರು ನಿನಗೆ ಎಷ್ಟು ಕೊಟ್ರು ಅಂತ. ಕೊಟ್ರಾ? ನಾನ್ ಕಾಸು ಕೊಟ್ಟು ಬರ್ತಾ ಇದೀನಿ ಕೊಡೋ, ನೀನ್ ಕಾಸು ಕೊಡ್ತಾವ್ರ ಈಗ, ಇಂಡಸ್ಟ್ರಿ ಈ ಲೆವೆಲ್ಗೆ ಇದ್ಯಾ ಅಂತ. ನಮ್ಗ್ 100 ರೂಪಾಯಿ ಕೊಟ್ಟು ಉರ್ದೋಗಿರುತ್ತೆ, ಇವ್ನು ಕಿಲಿ ಕಿಲಿ ಅಂತ ಓಡಾಡ್ತಿರ್ತಾನೆ ಪಕ್ಕ. ಅಂಡ್ ಫಿಲಮ್ ನೋಡೋ ಇದನ್ನು ಹಾಳು ಮಾಡ್ಬಿಡ್ತಾರೆ. ಲೈಕ್ ಐವ್ ಆವೇಶಂ ಎಷ್ಟು ಕೇಳಿದ್ರು ಕೊನೆಗೆ ಐ ಹ್ಯಾಡ್ ಟು ಸರ್ಚ್ ಫಾರ್ ಅನ್ ಎಂಟಿ ಥಿಯೇಟರ್. ಬಿಕಾಸ್ ನನಗೆ ಗುರು ಈ ಮಲಯಾಳಂ ಅವ್ರಿಗೆಲ್ಲ ಫಿಲಮ್ ಅರ್ಥ ಆಗ್ಬಿಟ್ಟು ಅವ್ರು ಕ್ಯಾ ಕ್ಯಾ ಅಂತ ನಕ್ಬಿಟ್ರೆ ನನಗೆ ಜೋಕ್ಗಳೇ ಅರ್ಥ ಆಗಲ್ಲ, ಸೊ ಖಾಲಿ ಥಿಯೇಟರ್ ಹುಡುಕ್ರಿ ಅಂತ. ಸೊ ದ್ಯಾಟ್ ಇಸ್ ಅಂದ್ರೆ ದ ಥಿಂಗ್ ಆಫ್ ಮಲಯಾಳಂ ಫಿಲಮ್ ನ ನೋಡ್ತಿಲ್ಲ, ಚೆನ್ನಾಗಿ ಮಾಡ್ತಾನೆ ಅವ್ರೆ. ಕನ್ಸಿಸ್ಟೆನ್ಸಿ. ಅಂಡ್ ಮಲಯಾಳಂನ ಹೆಂಗೆ ಮಾಡಿದ್ರು ಮಲಯಾಳಂ ನೋಡ್ತಾರೆ ಅನ್ನೋದು ಸುಳ್ಳು. ಬಿಕಾಸ್ ಟರ್ಬೋ ಅಂತ ಒಂದು ಫಿಲಮ್ ಬಂತು ಮೊನ್ನೆನೆ, ಐ ಡೋಂಟ್ ಥಿಂಕ್ ಟರ್ಬೋ ಪೀಪಲ್ ಆರ್ ವಾಚಿಂಗ್. ಐ ಡೋಂಟ್ ಥಿಂಕ್ ಇಟ್ ಇಸ್ ಲೈಕ್ ವಾಸ್ ಮ್ಯಾಸಿವ್ ಹಿಟ್ ವೇರ್ ಪೀಪಲ್ ಆರ್ ಲೈಕ್, ಸರ್ ಸೈಟ್ ಮಾರಾದ್ರು ಈ ಫಿಲಮ್ ನೋಡ್ಬೇಕು ಅಂತ ಯಾರು ಕುಣಿತಿಲ್ವಲ್ಲ. ಮಲಯಾಳಂ ಅವರೇ ಕುಣಿತಿಲ್ಲ, ನಮ್ಮವ್ರು ಬಿಟ್ಬಿಡಿ. ಅಂಡ್ ಅವ್ರು ಬ್ರಹ್ಮಯುಗಂ ಮಾಡಿದವರು, ಹಿಸ್ ಕತಲ್ಲೋ ಕಾದಲ್ ಏನೋ ಅಂತಲ್ಲ, ದಟ್ ವಾಸ್ ಆಲ್ಸೋ ಸೂಪರ್ ಹಿಟ್. ಬಟ್ ದೇ ದೆಮ್ಸೆಲ್ಸ್ ಆರ್ ಲೈಕ್, ಗುರು ನೀನ್ 2 ಸೂಪರ್ ಹಿಟ್ಟೇ ಕೊಡು, ಬಟ್ ನೀನ್ ನೆಕ್ಸ್ಟ್ ಫಿಲ್ಮ್ ಚೆನ್ನಾಗಿಲ್ಲ ಅಂದ್ರೆ ನಾವು ನಿನ್ ಫಿಲ್ಮ್ ನೋಡಲ್ಲ ಅನ್ನೋ ಆಡಿಯನ್ಸ್ ಹಂಗಿದ್ದಾರೆ. ವೆರಿ ಸಾರ್ಟೆಡ್. ದೇ ಆರ್ ವೆರಿ ಸಾರ್ಟೆಡ್. ಅಂಡ್ ನಾವೂನು ಅಷ್ಟೇ, ಈಗ ಟರ್ಬೋನ್ ಎಷ್ಟು ಜನ ಕನ್ನಡದವ್ರು ಹೋಗಿ ನೋಡಿದೀವಿ, ನಮಗ್ ಐಡಿಯಾ ನಮಗ ಅಂತದೊಂದು ಫಿಲಮ್ ಇದೆ ಅಂತಾನೆ ಎಷ್ಟೋ ಜನ ಗೊತ್ತಿಲ್ಲ. ನೋಡಿದ್ರು ಕೆಲವರು ರಾಜ್ ಯಾರೇ ಅಂತ ನೋಡಿರ್ಬೋದು, ಇರ್ಬೋದೇನೋ. ಬಟ್ ದೆನ್ ಅದನ್ನು ದ ಮೂಮೆಂಟ್ ಯು ಸಿ ದ ಟ್ರೈಲರ್ ಯು ನೋ ದಟ್ ಓಕೆ ಇದೊಂದು ಕಮರ್ಷಿಯಲ್ ಫಿಲಮ್ ಬಿಡುಗರು. ಗೋಟ್ ಲೈಫ್ ಇಸ್ ಅ ಗ್ರೇಟ್ ಫಿಲಮ್. ಬಟ್ ನನಗೆ ನಾನು ಯಾವ್ದೇ ಕನ್ನಡದವ್ರುಗಳು ಯಾವ್ದೋ ಮೇಕೆದ ಅವನೇನೋ ಹಿಂಗೈತೆ ಮಗ ಬೋರ್ ಅನ್ಸುತ್ತೆ ಮಗ ಅನ್ಕೊಂಡು ಹೋಗೇ ಇಲ್ಲ. ಸೊ ಇಟ್ ಇಸ್ ನೆವರ್ ಅಬೌಟ್ ಅದೇ ಫಿಲಮ್ ಇಲ್ಲಿ ಮಾಡೋಣ, ಲೆಟ್ ಅಸ್, ನನ್ ಮೊನ್ನೆ ಯಾರತನೋ ಮಾತಾಡ್ತಿದ್ದೆ ಟು ಒನ್ ಆಫ್ ದ ಪ್ರೊಡ್ಯೂಸರ್ಸ್, ಲೈಕ್ ಲೆಟ್ ಅಸ್ ಬ್ರಿಂಗ್ ಇನ್ ಅನ್ ಆವೇಶಂ ಟು ಕನ್ನಡ, ಲೆಟ್ ಅಸ್ ಟೇಕ್ ಇಟ್ ಟು ಅ ಹೀರೋ ಅಂಡ್ ಆಸ್ಕ್ ಹಿಮ್ ಟು ಪ್ರೊಡ್ಯೂಸ್ ಇಟ್. ಇಫ್ ನಮ್ಮ ಇಂಡಸ್ಟ್ರಿಲಿ ದೇ ಅಗ್ರಿ ಟು ಡೂ ದಟ್ ಫಿಲಮ್ ವಿತೌಟ್ ಚೇಂಜಿಂಗ್ ದ ಸ್ಕ್ರಿಪ್ಟ್ ಅಂಡ್ ಪುಟ್ಟಿಂಗ್ ಇನ್ ಮನಿ, ಅಂಡ್ ಯು ಟೆಲ್ ಮಿ ವೈ ದಟ್ ಫಿಲಮ್ ವಾಂಟ್ ರನ್. ಬಟ್ ನಮ್ಮಲ್ಲಿ ಹಂಗಾಗೋದೇ ಇಲ್ಲ. ನಾನೇ ಕಾಸು ಹಾಕಿ ನನಗೆ ಒಂದೇ ಫೈಟ ಅನ್ನೋದ್ರಲ್ಲೇ ಫಿಲಮ್ ಬಿದೋಯ್ತು, ಅಲ್ಲೇ ಬಿದೋಯ್ತು, ಅದ್ರ ನೆಕ್ಸ್ಟ್ ಇನ್ನೇನೂ ಇಲ್ಲ ಅಲ್ಲಿ. ಸೊ ದೇರ್ ಇಸ್ ನೋ ಪಾಯಿಂಟ್ ಇನ್ ಮಲಯಾಳಮು ಇಲ್ಲ, ಹಂಗೇನಿಲ್ಲ. ಚೆನ್ನಾಗಿ ಮಾಡಿದ್ರೆ ಇದ್ರು ನೋಡ್ತಾರೆ. ಐ ಹ್ಯಾವ್ ಎಕ್ಸಾಂಪಲ್ಸ್ ಆಫ್ ಅ ಟಗರು ಪಲ್ಯ ವೇರ್ ಐ ಹವ್ ವಾಚ್ಡ್ ಟ್ವೈಸ್ ಇನ್ ಥಿಯೇಟರ್ಸ್, ಬಿಕಾಸ್ ನಮ್ಮೂರಲ್ಲಿ ಆ ತರ ಪೂಜೆಗಳು ಈಗಲೂ ಮಾಡ್ತಾರೆ. ಅಂಡ್ ನಾನು ಸಿಟಿಲಿ ಬೆಳೆದಿರೋ ಹುಡುಗ, ನನ್ನ ಲೈಫಲ್ಲಿ ಒಂದೇ ಸರಿ ಆ ಪೂಜೆ ನೋಡಿರೋದು. ಸೊ ನನಗೆ ಮಜಾ ಇದೆ ಅಂತ. ಬಟ್ ಅದೇ ಒಂದು ಮೈಸೂರವರು ಅದನ್ನ ಎಷ್ಟೇ ನೋಡಿದ್ರು, ಈ ಮಂಡ್ಯ ಇಂಥವ್ರಿಗೆಲ್ಲ ಅವ್ರಿಗದ ಡೈಲಿ ಲೈಫ್, ಅವ್ರಿಗದ ನೋಡಿದೀನಿ ಬಿಡುಗರು ನಾನು ಇದನ್ನ ಅನ್ನೋದೇ ಇರುತ್ತೆ. ನಮಗದು ವಸ್ತು, ವಿಚ್ ಇಸ್ ವೈ ಆಲ್ ದ ಮಲ್ಟಿಪ್ಲೆಕ್ಸಸ್ ವೆಂಟ್ ರಿಯಲಿ ವೆಲ್ ಫಾರ್ ದಟ್ ಫಿಲ್ಮ್. ಯು ವಿಲ್ ಗೋ ಅಂಡ್ ವಾಚ್ ಇಟ್ ಬಿಕಾಸ್ ಯು ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ ದಟ್ ಸೈಡ್ ಆಫ್ ಇಟ್ ಅಟ್ ಆಲ್. ಮೈ ನೇಮ್ ಇಸ್ ಅನೀಶ್. Yes. ಮ್ಯೂಸಿಕ್ ನ ಮಾರ್ಕೆಟಿಂಗ್ ಟೂಲ್ ಅಂತ ಎಷ್ಟು ಎಸ್ಟಿಮೇಟ್ ಆಗಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆವೇಶಂ ಮತ್ತೆ ಮಂಜುಮಲ್ ಬಾಯ್ಸ್ ಅಂತಾನೆ ತಗೊಳ್ಳೋಣ. ಆವೇಶಂದು ಇಲಮಿನಾಟಿ ಸಾಂಗ್ ಇದೆಯಲ್ಲ, ಅದು ನೀವು ಲೈಕ್ ಸುಮ್ನೆ ಆಟೋಲ್ ಹೋಗ್ತಿರ್ತೀರಾ ಅಂತ ಅನ್ಕೊಳ್ಳಿ, ಅದೊಂದು ಮೊಬೈಲ್ ಅಲ್ಲಿ ಕೇಳಿಸ್ತಿರತ್ತೆ ಅದನ್ನು ನಿಮ್ಗೆ, ಲೈಕ್ ರೀಲ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ. ಮತ್ತೆ ಮಂಜುಮಲ್ ಬಾಯ್ಸ್ ಅಲ್ಲಿ ಅದು ಗುಣಾದು ಸಾಂಗ್ ಇದೆಯಲ್ಲ, ಅದನ್ನು ಒಂದು ಎಸ್ಟಿಮೇಟ್ ಆಗಿ ತುಂಬಾ ಲೈಕ್ ಒಂಥರ ವೈರಲ್ ಆಗಿ ಹೋಗಿದೀವಿ, ಕನ್ನಡದಲ್ಲೂ ಅದನ್ನ ನೋಡ್ಬೋದು. ಅದು ನಿಮ್ಗೆ ಮತ್ತೆ ಅದನ್ನ ತಗೊಂಡೋಗ್ಬೋದು ನೀವು ಅದನ್ನ, ಲೈಕ್ ಮಾರ್ಕೆಟಿಂಗ್. ಆ ಮೂವಿ ಬಂದು ಇವಾಗ ಸಾಂಗ್ ಚೆನ್ನಾಗಿದೆಯಲ್ಲ, ಮೂವಿ ಎಷ್ಟು ಚೆನ್ನಾಗಿರ್ಬೋದು ಅಂತ ಹೋಗಿ ನೋಡ್ತಾರೆ ಒಬ್ಬರು ಜನ, ಆ ತರ ಜನನು ಇರ್ತಾರೆ. ಅಲ್ಲ, ಎಲ್ಲರೂ ಅದೇ ತರ ಜನ ಇರೋದು. ಓಕೆ, ಇಫ್ ಯು ಹ್ಯಾವ್ 3 great songs in your film and you can never make a song hit, this is something that I've always told any producer, song ಅನ್ನು ಪುಷ್ ಮಾಡಕ್ ಕಾಸಾಯ ಹಾಕ್ಬೇಡಿ. ಬಿಕಾಸ್ ನಾವ್ ಎಲ್ಲ ಪ್ರಪಂಚದಲ್ಲಿ ಇಟ್ ಬೇಸಿಕ್ಲಿ ಫಾಲ್ಸ್ ಡೌನ್ ಟು ಅ ಹ್ಯಾಬಿಟ್ ಆಫ್ ಲಿಸ್ನಿಂಗ್ ಟು ಅ ಸಾಂಗ್. ನೀವೊಂದು ಸಾಂಗ್ ಕೇಳ್ತೀರಾ 4 ನಿಮಿಷದ್ದು, ಹೊಸದೋ ಹಳೇದೋ ಒಂದು ಗೊತ್ತೋ ಗುರಿ ಏನು ಇಲ್ದೇನೋ ಒಂದು ಸಾಂಗ್ ಕೇಳ್ತೀರಾ. ಫುಲ್ ಕೇಳಿದಾಗ ನಿಮ್ಗೆ ಅದ್ರಲ್ಲಿ ಇಲ್ಲ ಯಾವ್ದೋ ಒಂದು ಚರಣ ಇಷ್ಟ ಆಗುತ್ತೆ, ಯಾವ್ದೋ ಒಂದು ಮ್ಯೂಸಿಕ್ ಇಷ್ಟ ಆಗುತ್ತೆ, ಏನೋ ಇಷ್ಟ ಆದ್ರೆ ವಾಪಸ್ ಬರ್ತೀರಾ. ಇಷ್ಟ ಆಗಿಲ್ಲ ಅನ್ಕೊಳ್ಳಿ, ಇದೊಂದು ನಮ್ಮ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ, ಕೇಳ್ತಾನೆ ಇದ್ರೆ ಇಷ್ಟ ಆಗುತ್ತೆ ಅಂತ. ಕೇಳ್ತಾನೆ ಇದ್ರೆ ಮಗು ಅಳೋದು ಇಷ್ಟ ಆಗುತ್ತೆ. ಬಟ್ ಕೇಳ್ತಾನೆ ಯಾರು ಇರ್ತಾರೆ? ನಿಮಗೆ ಒಂದೇ ಸತಿ ಕೇಳೋದು ಯಾವ್ದೇ ಸಾಂಗನ್ನು ಕೇಳ್ತೀರಾ, ವಾಪಸ್ ಇದೇನೋ ಚೆನ್ನಾಗಿದೆ ಅನ್ಕೊಂಡು ಹಿಂದೆ ಬರ್ತೀರಾ. ವಿಚ್ ಇಸ್ ವೈ ಅ ಲಾಟ್ ಆಫ್ ಫಿಲ್ಮ್ಸ್ ವೇರ್ ವಿ ಡೋಂಟ್ ಲೈಕ್, ಐ ನೋ ದ ಫಿಲ್ಮ್ ಕಾಲ್ಡ್ ಟಾಮ್ ಅಂಡ್ ಜೆರಿ, ಅದ್ರಲ್ಲಿ ಹಾಯಾಗಿದೆ ಅಂತ ಒಂದು ಸಾಂಗ್ ಇತ್ತು. ನನಗೆ ಆ ಹೀರೋ ಗೊತ್ತಿಲ್ಲ, ಹೀರೋಯಿನ್ ಗೊತ್ತಿಲ್ಲ ಅಂತ ಒಂದು ಫಿಲಮ್, ಇದು ಕಾರ್ಟೂನ್ ಬಿಟ್ರೆ ನನಗೆ ಇದೆ ಟಾಮ್ ಅಂಡ್ ಜೆರಿ ಗೊತ್ತಿರೋದು, ಅದು ಆ ಸಾಂಗ್ ಕೇಳಿದ್ಮೇಲೆ. ಬಟ್ ದಟ್ ಸಾಂಗ್ ಐವ್ ಹರ್ಡ್ ಎವ್ರಿವೇರ್, ಅಂಡ್ ಬಿಕಾಸ್ ಆಫ್ ದಟ್ ಸಾಂಗ್ ಐವ್ ಸೀನ್ ಮೈ ಫ್ರೆಂಡ್ಸ್ ಗೋ ಟು ಥಿಯೇಟರ್.
Ayogya pulled in audiences to theaters because their songs were fantastic. And songs is your recall thing. What is that song making you feel ಅನ್ನೋದ್ರ ಮೇಲೆ ಲೈಕ್ ಒಂದು ಕಡಲನ್ನು ದಾಟಿ ಹೊರಟಿರೋ ಸಾಂಗ್ ಫ್ರಮ್ ಸಪ್ತಸಾಗರ ಎ ವೆಂಟ್ ಬ್ಯಾಟ್ ಶಿಟ್ ವೈರಲ್. ಅವರು ನೋಡಿದಾರೆ ಫಿಲಮ್ನ, ಬಟ್ ಫಿಲಮ್ ಮುಂಚೆ ಆ ಸಾಂಗ್ ಬಿಟ್ಟಿಲ್ಲ. ಆ್ಯಂಡ್ ಫಿಲಮ್ ಮುಂಚೆ ಅದು ವರ್ಕು ಆಗ್ತಿರ್ಲಿಲ್ವೇನು. ಬಟ್ ನೀವು ಅಷ್ಟು ಆ ಫಿಲಮ್ ನೋಡಿದಾಗ ಅದರದೊಂದು ಇಂಪ್ಯಾಕ್ಟ್ ಇದೆಯಲ್ಲ, ಯಾರೋ ಒಬ್ಬ ರೆಕಾರ್ಡ್ ಮಾಡಿ ಬಿಟ್ಟಿರೋದೇ ವೈರಲ್ ಆಗೋಯ್ತು. ಸೊ ಸಾಂಗ್ಸ್ ಹ್ಯಾವ್ ದಟ್ ಕೇಪಬಿಲಿಟಿ ವೇರ್ ಯು ಆರ್ ಲೈಕ್ ಯು ವಿಲ್, if one small bit, 10 seconds, 15 seconds, I still know this film called Gentleman that came out. The only problem is ಆ ಸಾಂಗು ಆ ಫಿಲಮ್ದು ಅಂತ ಗೊತ್ತಾಗ್ಬೇಕು ಜನಕ್ಕೆ. ಜೆಂಟಲ್ಮ್ಯಾನ್ ಎಲ್ಲರೂ ಕೇಳಿದೀವಿ ಸಾಂಗ್ನ, ಬಟ್ ಐ ಡಿಡ್ ನಾಟ್ ನೋ ಇಟ್ ವಾಸ್ ದ್ಯಾಟ್ ಫಿಲಮ್. ಐ ಹ್ಯಾವ್ ಹರ್ಡ್ ಇಟ್. ಫೈನಲಿ ನಂಗೆ ಸನ್ ನೆಕ್ಸ್ಟಲ್ಲಿ ನೋಡಿದಾಗ ಗೊತ್ತಾಯ್ತು, ಓ ಇದೇ ಫಿಲಮ್ ಏನೋ ಅಂತ. ಸೊ ಯೋರ್ ಸಾಂಗ್ಸ್ ವಿಲ್ ಪ್ಲೇ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ರೋಲ್ ಈವನ್ ಫಾರ್ ದ ನೆಕ್ಸ್ಟ್ 100 years. People will listen to it, and if it's stuck in their head, and if you can somehow ಆ ಸಾಂಗ್ ಕೇಳಿಸ್ಕೊಂಡಾಗ ನಿಮ್ಮ ಫಿಲಮ್ ನೆನ್ಪಿಟ್ಕೊಳ್ಳಂಗೆ ಮಾಡಿಬಿಟ್ರೆ ನಿಮ್ಗೆ 75% ಕೆಲಸ ಅಲ್ಲೇ ಮುಗಿದೋಯ್ತು. ನೀವು ಮಾರ್ಕೆಟಿಂಗ್ ಕಾಸೇ ಹಾಕ್ಬೇಡಿ, ಮ್ಯೂಸಿಕ್ ಡೈರೆಕ್ಟರ್ ತೊಗೊಂಡೋಗಿ ಕೊಟ್ಬಿಡಿ, ಚೆನ್ನಾಗಿ ಮಾಡಪ್ಪ ನೀ. ಇವಾಗ ನ್ಯೂ ಕಮಿಂಗ್ ಡೈರೆಕ್ಟರ್ಸ್ ಲೈಕ್ ಮ್ಯೂಸಿಕ್ ಅವರು ಮೂವೀಸ್ಗಳಲ್ಲಿ ಮ್ಯೂಸಿಕ್ನ ಒಂಚೂರು ಲೈಕ್ ಒಂದು ಪ್ರಯಾರಿಟಿ ಕೊಟ್ಬಿಟ್ಟು ಸ್ಟೋರಿ ಜೊತೆ ಮ್ಯೂಸಿಕ್ ಒಂಚೂರು ಚೆನ್ನಾಗಿದ್ರೆ ಅದೆಷ್ಟು ಮೊತ್ತಕ್ಕೆ ವೈರಲ್ ಆಗ್ಬೋದು. See that you are asking about a viewing experience. For me, any music for that matter, like if you look at all of your Maniratnam sir's movies earlier, ನಿಮಗೆ ಭಾಷೆ ಅರ್ಥ ಆಗುತ್ತೋ ಇಲ್ವೋ ಏನು ಮ್ಯಾಟ್ರ್ ಆಗಲ್ಲ. ಯು ಜಸ್ಟ್ ಲಿಸನ್ ಟು ದಟ್ ಒನ್ ಸೀನ್ ಇಂದ ಒನ್ ಸೀನ್ಗೆ ಅವ್ನು ಹೀರೋಯಿನ್ ನೋಡ್ತಿರ್ತಾನೆ, ಹಿಂದೆ ಅವರು AR ರೆಹಮಾನ್ ವೈಲಿನ್ ಇಟ್ಕೊಂಡು ಕುಣಿದಾಡ್ತಿರ್ತಾರೆ, ನಿಮ್ಗೆ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆ್ಯಂಡ್ ವಿಚ್ ಇಸ್ ಅ ಲಾಟ್ ಆಫ್ ಫಿಲ್ಮ್ಸ್ ಲೈಕ್ ದಟ್ ವೇರ್ ಯು ಆರ್ ಸ್ಮಾಲ್ ಬರ್ಸ್ ಆಫ್ ಮ್ಯೂಸಿಕ್ ವಿಲ್ that is where OSTs work. ನಿಮಗೆ ಇಂಟರ್ಸ್ಟೆಲ್ಲಾರ್ ಅನ್ನೋ ಒಂದು ಸಿನಿಮಾ ನೋಡಿದ್ರೆ ಅವ್ರ OST is around 1 hour 7 minutes ಏನೋ. In that there's a piece called time. Even now if I'm sitting down in a place and writing something, Interstellar OST will forever play. And time is easily on 7-minute duration ಏನೋ ಆ ಫಿಲಮಲ್ಲಿ, but it is etched in my mind. ನಿಮಗೆ when there's this thing of ಅವನು ಟೈಮ್ ಬಾಂಬ್ ಏನೋ ಯೂಸ್ ಮಾಡ್ತಾನೆ in Dunkirk. He uses 3 different sounds in one thing. If you listen to that OST, it is so neatly defined. ನಿಮ್ಗೆ ಅದು ತಲೆಯಲ್ಲಿ ಕೂತ್ಬಿಡುತ್ತೆ. ಆ್ಯಂಡ್ ಆ ಫಿಲಮ್ ಅಲ್ಲಿ ಒಂದು ವಾರ್ ಮಧ್ಯದಲ್ಲಿ ಬರೋ ಮ್ಯೂಸಿಕ್ ಅದು. ಯು ವುಡ್ ಹ್ಯಾವ್ ನೆವರ್ ಥಾಟ್ ದಟ್ ಇಟ್ ಸ್ಟಿಕ್ ಇನ್ ಯರ್ ಮೈಂಡ್. ಆ್ಯಂಡ್ ಮ್ಯೂಸಿಕ್ ಹ್ಯಾಸ್ ದಟ್ ಸಾರ್ಟ್ ಆಫ್ ಅ ಥಿಂಗ್. ನೀವು ಯಾವುದೇ ಭಾಷೆಗೆ, ನನಗೆ ಈ ಮಂಜುಮಲ್ ಬಾಯ್ಸ್ ಅಲ್ಲಿ ಅದೇನೋ ಬಂತಲ್ಲ ಸಾಂಗು, ನನಗೆ ಇಲ್ಲಿ ಯಾವ್ದೋ RX ಅಲ್ಲಿ ಓಡಿಸ್ಕೊಂಡು ಓಡಾಡ್ತಾವ್ರಲ್ಲ, ಇದು ಯಾವ್ದೋ ಹಳೆ ಸಾಂಗ್ ಸಡನ್ನಾಗಿ ಇಟ್ಟಾಗೈತೆ ಅಂದ್ರೆ ಮಂಜುಮಲ್ ಬಾಯ್ಸ್ ಅಂತೆ. ನಮಗೆ ಈವನ್ ನೌ ದ ಜನರೇಷನ್ ಹ್ಯಾಸ್ ಬೀನ್ ಲಿಸ್ನಿಂಗ್ ಟು ಒಂದು ಅದು ಯಾವುದೋ ಒಂದು ಹುಡುಗ ಇದ್ದಾನೆ, ಐ ಡೋಂಟ್ ನೋ ಹಿಸ್ ನೇಮ್, ನಿಮ್ ತರಾನೇ ಕಾಣಿಸ್ತಾನ ಅವನು, ಲೈಕ್ ನೀರಾದನಿ ಏನೇನೋ ಅನ್ಕೊಂಡದ್ ಯಾವ್ದೋ ಒಂದು ಸಾಂಗ್ ರೀಲ್, ಸೂರಜ್ ಕರೆಕ್ಟ್, ಒಂದು ಸಾಂಗ್ ಫುಲ್ ವೈರಲ್ ಆಗ್ಬಿಟ್ಟಿತ್ತು. ಅದನ್ನ ಈಗಿರೋರು ಎಷ್ಟೋ ಜನಕ್ಕೆ ಅದು ಶಂಕರ್ನಾಗ್ ಅವ್ರ ಸಾಂಗ್ ಅಂತಾನೆ ಗೊತ್ತಿಲ್ಲ. ಕಮೆಂಟ್ಸ್ ಅಲ್ಲಿ ನೋಡಿ, ಬ್ರೋ ಸೂಪರ್ ಆಗಿ ಸಿಂಗ್ ಮಾಡಿದ್ರ ಬ್ರೋ, ನೀವೇ ಬರ್ದಿದ್ದ ಬ್ರೋ ಅನ್ಕೊಂಡು, ಎದ್ದು ಬಂದು ಹೊಡಿತಾರ ನಿಮ್ಗೆ ಅಂತ. So music has that thing, and that song is easily 20 years old. But when this guy sings it again, we are all sharing it, watching it, and all of it. And if your film ali music kachkondre, it is sure like Blink, the music everybody appreciated. If I have to be very honest about it, I haven't heard it after the film at all. ನನಗೆ ಇನ್ನೂ ಒಂದು ಸಾಂಗು ಬಾಯಲ್ಲಿಲ್ಲ, ನನಗೆ ಎಲ್ಲೆಲ್ಲೋ ದೂರದಲ್ಲೂ ಇಲ್ಲ. ಬಟ್ ಇನ್ ಅ ಫಿಲ್ಮ್ ಲೈಕ್ ಒಂದು ಸರಳ ಪ್ರೇಮ ಕಥೆ, ದಟ್ ಮೂಕನಾಗಬೇಕು ಫಿಲಮ್ ಅಲ್ಲಿ ಫುಲ್ ಸಾಂಗೇ ಇಲ್ಲ, ಅದೊಂದು 3 ಲೈನ್ ಇರೋದು. ಅದನ್ನ ಮತ್ತೆ ಟಿವಿಲಿ ರೆಕಾರ್ಡ್ ಮಾಡ್ಕೊಂಡು ನಾನು ಮತ್ತೆ ಮ್ಯೂಸಿಕ್ ಪ್ಲೇಯರ್ಗೆ ಹಾಕೊಂಡು ಕೇಳಿದೀನಿ ಅವ್ರು ಬಿಡೋವರೆಗೂ. ದಟ್ ಒನ್ ಬಿಟ್ ವಿಲ್ ಗೆಟ್ ಸ್ಟಕ್ ಟು ಯು. ದಟ್ ಇಸ್ ವಾಟ್ ಪೀಪಲ್ ವರ್ ಟಾಕಿಂಗ್ ಅಬೌಟ್. ಓ ಸಖತ್ತಾಗಿದೆ. ಈವನ್ ವೆನ್ ದ ಫಿಲ್ಮ್ ಕೇಮ್ ಔಟ್ ಆನ್ ಪ್ರೈಮ್, ದಟ್ ಕ್ಲೈಮ್ಯಾಕ್ಸ್ ಬಿಟ್ ವಾಸ್ ದ ಒನ್ ದಟ್ ವೆಂಟ್ ವೈರಲ್ ಬಿಕಾಸ್ ದಟ್ ಗರ್ಲ್ ಸಿಂಗ್ಸ್ ಇಟ್ ಅಗೇನ್. ಸೊ ಮ್ಯೂಸಿಕ್, ಟು ಆನ್ಸರ್ ಯುವರ್ ಕ್ವೆಶನ್, ನಿಮ್ಮ ಫಿಲಮಲ್ಲಿ ಒಳ್ಳೆ ಮ್ಯೂಸಿಕ್ ಇದ್ರೆ ಮಾರ್ಕೆಟಿಂಗ್ 10% ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ಕಾಸು. ನಿಮ್ಮ ಯೂಟ್ಯೂಬ್ ನಂಬರ್ಸ್ ಒಂದು ದೊಡ್ಡ ಸ್ಕ್ಯಾಮ್ ಅದು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ಗೆ ಈಗ ಆ್ಯಡ್ ರನ್ ಮಾಡೋದೇ ಒಂದು ಸ್ಕ್ಯಾಮ್ ಅನ್ಸ್ಬಿಟ್ಟಿದೆ. ಆ್ಯಡ್ ರನ್ ಮಾಡೋದು ಸ್ಕ್ಯಾಮ್ ಅಲ್ಲ, ನೀವು ಆ್ಯಡನ್ನ ಎಲ್ಲಿ ರನ್ ಮಾಡ್ತಾ ಇದ್ದೀರಾ. ನನಗೆ ಯಾವುದೋ ನೈಜೀರಿಯಲ್ಲಿ ನಿಮ್ದು ಆ್ಯಡ್ ರನ್ ಮಾಡಿಬಿಟ್ಟು ಎಲ್ಲ, ನೀವು ನಾಳೆ ಯಾರಾದ್ರೂ ನಮ್ಮ ಕನ್ನಡದವ್ರು ನೈಜೀರಿಯಾಗ ಹೋದ್ರೆ ಎಲ್ಲರೂ ಬ್ಯಾನರ್ ಕಟ್ಟಿರ್ತಾರೆ, ಯಾಕೂರು ಅಂದ್ರೆ ನಾವು ಆ್ಯಡ್ ನೋಡಿದ್ವಿ ಸರ್ ಅನ್ಕೊಂಡು. ಸೊ ನಿಮಗೆ ಯಾರು ಆ್ಯಡ್, ನೀವು ಕನ್ನಡ ಫಿಲಮ್ ಮಾಡಿದ್ರೆ ಕನ್ನಡದವ್ರಿಗೆ ಆ್ಯಡ್ ಓಡಿಸಿ. It is expensive. No Google ad is going to come to you at 8 paisa,
6 ಪೈಸಾ ಸರ್ ನಾವು 1 ಲಕ್ಷಕ್ಕೆ ರನ್ ಮಾಡಿದ್ರೆ ಗೂಗಲೇ ಕಾಸು ಕೊಟ್ಬಿಡುತ್ತಂತೆ, ಅವೆಲ್ಲ ಆಗಲ್ಲ. ನಿಮಗೆ ಮಿನಿಮಮ್ ಇಸ್ ಗೋಯಿಂಗ್ ಟು ಬಿ 18 ಪೈಸಾ, 20 ಪೈಸಾ, 25 ಪೈಸಾ ಹಿಂಗೆ ಇರುತ್ತೆ. ದ ಮೋರ್ ಫಿಲ್ಟರ್ಸ್ ಯು ಆಡ್, ಅಂಡ್ ಗೂಗಲ್ ಆರ್ ಫೇಸ್ಬುಕ್ ಫಾರ್ ದಟ್ ಮ್ಯಾಟರ್ ಹ್ಯಾಸ್ ಸೋ ಮಚ್ ಆಫ್ ಫಿಲ್ಟರ್ಸ್ ದಟ್ ಯು ಕ್ಯಾನ್ ಎಕ್ಸ್ಪ್ಲೋರ್. ಅಂದ್ರೆ ನನಗೆ ಸರ್ ಜಯನಗರದಲ್ಲಿ ಆರೆಂಜ್ ಶರ್ಟ್ ಹಾಕೊಂಡು ಐಫೋನ್ ಇಟ್ಕೊಂಡ್ರವ್ರಿಗೆ ಮಾತ್ರ ಆಡ್ ತೋರಿಸಿ ವರ್ಗೂನು ಬಿಲ್ಡ್ ಮಾಡ್ಬೋದು. ದಟ್ ಈಸ್ ದ ಸಾರ್ಟ್ ಆಫ್ ಫಿಲ್ಟರ್ಸ್ ದಟ್ ಯು ಕ್ಯಾನ್ ಆಡ್ ಟು ಇಟ್. ಬಟ್ ನಾವು ಹಂಗ್ ಮಾಡಲ್ಲ. ನಾವು ತೆಗೆದು ಸಬಾರ್ ಅಂತ ಕರ್ನಾಟಕಕ್ಕೆ ರನ್ ಮಾಡು ಅಂತೀವಿ, ಬಟ್ ನಮ್ಮ ಫಿಲಮ್ ಬ್ಯಾಂಗ್ಳೂರ್ ಮೈಸೂರಲ್ಲಿ ಓಡ್ತಾ ಇರುತ್ತೆ. ಹುಬ್ಳಿಯಲ್ಲೆಲ್ಲೋ ಫಿಲಮ್ ನೋಡ್ಬಿಟ್ಟು ಆಗ್ತಾನೆ, ನಮ್ಮೂರಲ್ಲಿ ರಿಲೀಸೇ ಮಾಡಿಲ್ಲ, ಇನ್ಯಾವ ಬದನೆಕಾಯಿ ನೋಡೋದಿದ್ನ ಅನ್ಕೊಂಡು. ಸೊ your entire thing of, to answer your question of what all led to this alva, one is hyping all the bad films as great films, one is playing around numbers. Like the day I saw 100 crore poster for a Kannada film, I was like, yaar nodidare idna, ell nodidare idna. And then I see songs that are being run for 10 million, 12 million, and the logic breaks down to 10 million ಅಂದ್ರೆ 1 ಕೋಟಿ ಜನ. ನನಗೆ 1 ಕೋಟಿ ಜನದಲ್ಲಿ ನನಗೆ ಇಬ್ರು ಗೊತ್ತಿರಲ್ವಾ ಈ ಸಾಂಗ್ ಕೇಳಿರೋರು. ದ ರೇಷಿಯೋ ಇಸ್ 2:1 crore. ಯಾರು ಒಬ್ರೋ ಇಬ್ರಾದ್ರೂ ಕೇಳಿರ್ಬೇಕಲ್ಲ. ಬಟ್ ವೆನ್ ಅ ಸಾಂಗ್ ಇಸ್ ಹಿಟ್, ನಿಮ್ಗೆ ಅಕ್ಕಪಕ್ಕ ಎಲ್ಲ ಗುನುಗ್ತಿರ್ತಾರೆ. ಲೈಕ್ ನಮ್ಗೆ ಎಲ್ಲರಿಗೂ ಇಲ್ಯೂಮಿನಾಟಿ ಅಷ್ಟೇ ಗೊತ್ತಿರೋದು, ಹಿಂದೆ ಲೈನ್ ಗೊತ್ತಿಲ್ಲ, ಮುಂದೆ ಲೈನ್ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಕೇಳಿದೀನಿ, ನನಗೆ ಹೋಗ್ರು ಯಾವ್ದೋ ಐತೆ ಸಾಂಗು ಚೆನ್ನಾಗೈತೆ ಅನ್ಕೊಂಡು. ನಾಟುದು ನೀವು ಯಾರಿಗಾದ್ರೂ ಕೇಳ್ಬಿಡಿ, ಆ ಸ್ಟೆಪ್ ಹಾಕೋದು ಬಿಟ್ಟ ಮೇಲೆ ನಮಗೆ ಹಿಂದೆ ಲೈನ್ ಗೊತ್ತಿಲ್ಲ, ಮುಂದೆ ಲೈನ್ ಗೊತ್ತಿಲ್ಲ. ಬಟ್ ರೀಚ್ ಆಗಿರುತ್ತೆ. ರೀಚ್ ಆಗಿದೆ. So this is the second reason. One is celebrating mediocrity, ಇನ್ನೊಂದು tweaking with Everything that is put out as a fake, people will see through your bullshit. Yeah, like eventually. Ankush was telling, eventually we have lost credit. Eventually, because we see through it. ನಿಮಗೆ ಪೀಪಲ್, ನಾವು ಎಷ್ಟು ಬುದ್ಧಿವಂತರೋ ಜನ ನಮ್ಗಿಂತ ಜಾಸ್ತಿ ಬುದ್ಧಿವಂತರು. Got it. And you cannot insult your audience intelligence by saying ನಂಬಿಡ್ತಾರೆ. ನಂಬಲ್ಲ. ಅಷ್ಟು ನಂಬೇಕು ಅಂದ್ರೆ ಅದಕ್ಕಷ್ಟೇ ಹೈಪ್ ಇರಬೇಕು. Got it. ನಿಮ್ಗೆ when somebody says a KGF was watched by 100 million people, I will believe it, because I have seen the sort of hype it had. When somebody says ಈಗ ಯಾರೋ ಬಂದ್ಬಿಟ್ಟು ನನಗೆ ಕಾಂತಾರ ಅಮೆಝಾನ್ ಪ್ರೈಮ್ ಅವರು 300 ಕೋಟಿ ಕೊಟ್ಟು ತಗೊಂಡ್ರಂತೆ, ನಾನು ನಂಬಿಡ್ತೀನಿ. ಬಿಕಾಸ್ ಕೊಟ್ಟಿರ್ಬೋದು ಗುರು, ಹೆಂಗೋಯ್ತೆ ಫಿಲಮು, ಪಕ್ಕಾ ಕೊಟ್ಟಿರ್ತದೆ. ನಾನು ವಾದ ಮಾಡ್ತೀನಿ ಕುತ್ಕೊಂಡ್ಬೇಕಾದ್ರೆ, ಗುರು ನಾನು ನೋಡ್ದೆ ಬಂದು ಒಂಬಳೆ ಆಫೀಸ್ ಕಾಸಿಟ್ಟೋದ್ರು ಅನ್ಕೊಂಡು. ದ್ಯಾಟ್ ಇಸ್ ದ your product needs to has that hype. ಅದಿಲ್ಲ ಅಂದ್ರೆ 100 ಕೋಟಿ ಆಗಲ್ಲ ಅನ್ನೋದು ಜನಕ್ಕೆ ಗೊತ್ತಿದೆ. ಲೈಕ್ ಯು ಕಾಂಟ್ ಸೇ 100 crores and open book my show and then ಸರ್ ಇಲ್ಲಿ ಬರೀ 2 ಜನ ಇದ್ದಾರೆ, ಇಲ್ಲ ಅವರೇ 55 ಕೋಟಿ ಕೊಟ್ಟು ನೋಡ್ತಾವ್ರೆ ಅನ್ಕೊಂಡು. ಹಂಗಾಗಲ್ಲ. ಸೊ that is to answer your question, it is always about ಏನ್ ಹೇಳ್ತಿದ್ದೀರಾ ಅದನ್ನ ಕರೆಕ್ಟ್ ಆಗಿ ಹೇಳಿ, ಅಂಡ್ ಅಷ್ಟೇ ಹೇಳಿ. ಹಾಯ್ ಸರ್, ನಾನು ಪ್ರೀವಿಯಸ್ಲಿ ಕೆರಡಿ ಸ್ಟುಡಿಯೋಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಒಂದು ಮುಂಚಿಂದನೂ ಒಂದು ಇದಿತ್ತು, ನನಗೆ ಒಂದು ಅಗ್ರೆಷನ್ ಇತ್ತು ಆಕ್ಚುಲಿ ಹೇಳಬೇಕು ಅಂದ್ರೆ. ಈ ಥಿಯೇಟರ್ ಫಿಲ್ಲಿಂಗ್ ಸಿಸ್ಟಮ್ ಇದೆಯಲ್ಲ, ಐ ಆಮ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಟ್. ಜನ 10 ಜನನೇ ಬರ್ಲಿ, ಯಾಕಂದ್ರೆ ಅದು ನೀವು ಹೇಳ್ದಂಗೆ ಇನ್ ಕಾನ್ವರ್ಸೇಷನ್ ಅಲ್ಲೇ ಹೇಳಿದ್ರಿ, 10 ಜನ ನಿಯತ್ತಾಗಿ ಒಂದು ಟೈಮ್ ದುಡ್ಡು ಕೊಟ್ಟು ನೋಡ್ತಿರೋ ಅನ್ಗುನುವೆ ಅದು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ. ಅದನ್ನ ಬಿಟ್ಟು ಬೇರೆ ಏನಾದ್ರು ಆಲ್ಟರ್ನೇಟಿವ್ ಮಾಡ್ಬೋದಾ ಅಂದ್ರೆ, ವಾಟ್ ಐ ಫಿಗರ್ಡ್ ಔಟ್ ಇಸ್ ದಟ್ ನೀವು ಏನಕ್ಕೆ ಜನ ಬರ್ತಿಲ್ಲ ಅಂದ್ರೆ ಫೋಮೋ ಕ್ರಿಯೇಟ್ ಮಾಡಕ್ ಆಗ್ತಿಲ್ಲ, ಫೀಲಿಂಗ್ ಆಫ್ ಮಿಸ್ಸಿಂಗ್ ಔಟ್. ಬೇಸಿಕ್ಲಿ ದಟ್ಸ್ ವೇರ್ ಲಾಟ್ ಆಫ್ ಥಿಂಗ್ಸ್ ಆರ್ ಡ್ರಾಪಿಂಗ್ ಡೌನ್. ಸೊ ಅದನ್ನ ಕಾಂಪನ್ಸೇಟ್ ಮಾಡಕ್ ಏನ್ ಮಾಡ್ತಾರೆ ಜನ, ಇದು 10 ಶೋ ತುಂಬಿಸ್ತಾರೆ, 100 ಶೋ ತುಂಬಿಸ್ತಾರೆ, ಕೆಲವು 2 ವಾರನೂ ತುಂಬಿಸ್ತಾರೆ. ವಿ ಹ್ಯಾವ್ ಸೀನ್ ಲಾಟ್ ಆಫ್ ಎಕ್ಸಾಂಪಲ್ಸ್ ಲೈಕ್ ದಟ್. ಸೊ ಅದನ್ನ ಹೆಂಗ್ ಬ್ರೇಕ್ ಮಾಡ್ಬೋದು, ಅಥವಾ ಬ್ಯಾಲೆನ್ಸ್ ಹೆಂಗ್ ತರ್ಬೋದು, ಆರ್ ಈ ಸಿಸ್ಟಮ್ ನ ಹೆಂಗ್ ಪಕ್ಕಕ್ಕೆ ಇಡ್ಬೋದು? ಯಾಕಂದ್ರೆ ನೀವು ಇವಾಗ ಮಾರ್ಕೆಟಿಂಗ್ ಮಾಡಿರ್ತೀರ, ಟಿಲ್ ಫ್ರೈಡೆ ತನಕ 100 ಕಾಲ್ಸ್ ಬಂದಿರುತ್ತೆ ಎವ್ರಿ ಡೇ ನಿಮ್ಗೆ, ಡೈರೆಕ್ಟರ್ ಆಗ್ಲಿ, ಹೀರೋ ಆಗ್ಲಿ, ಪ್ರೊಡ್ಯೂಸರ್ ಆಗ್ಲಿ, ಕನ್ಫ್ಯೂಷನ್ಸ್ ಇರುತ್ತೆ. ಒಂದ್ ಥರ್ಸ್ಡೇ ಈವ್ನಿಂಗೋ ಅಥವಾ ವೆಡ್ನೆಸ್ಡೇನೋ ಅವ್ರು ಬರ್ತಾರೆ, ಸರ್ ಇಷ್ಟು ಜನ ತುಂಬಿಸ್ತೀವಿ, ನಿಮ್ಗೆ ಯಾವ ಸೆಟ್ ಆಫ್ ಆಡಿಯನ್ಸ್ ಬೇಕು ಅಂತ. ಆಲ್ ಯುವರ್ ಎಫರ್ಟ್ಸ್ ಆರ್, ನಿಮ್ಗೆ ಅನ್ಸುತ್ತೆ ಒಂದ್ ಸೆಕೆಂಡ್ ನಾವ್ ಇಷ್ಟೆಲ್ಲ ಕಷ್ಟಪಟ್ವಿ, ಬಟ್ ಇವ್ರು ಯಾರೋ ಬಂದು ಅದ್ರದ್ದು ಬೆನಿಫಿಟ್ ತಗೊಂಡ್ ಹೋಗ್ತಿದಾರೆ ಅಂತ. ಅಂಡ್ ಆಲ್ಸೋ ಅದ್ ಸರ್ವೈವ್ ಆಗ್ತಿಲ್ಲ, ಎಲ್ರಿಗೂ ಕಾಣ್ತಿದೆ ಅದು. ಇಲ್ಲಿ ಹಿಂಗ್ ಫೇಕ್ ಆಗ್ತಿದೆ, ಇಷ್ಟು ಜನ ಬರ್ತಿದ್ದಾರೆ, ಅಲ್ಲಿ ಆರೆಂಜ್ ಇಲ್ಲಿ 2 ಶೋ ಆರೆಂಜ್ ತೋರ್ಸಿದ್ರೆ 4ನೇ ಶೋ ಬರ್ತಾರೆ ಅಂದ್ರೆ ಇಟ್ಸ್ ಆಲ್ ಗಾನ್. ಸೊ ಹೌ ಡು ವಿ ಡೀಲ್ ವಿತ್ ದಿಸ್? ನೋ, ಐ ಟೆಲ್ ಯು, ಒಂದು ಆಸ್ ಅನ್ ಇಂಡಸ್ಟ್ರಿ, if you're ready to, as a producer, if you're ready to spend 150 rupees, apparently 75 rupees or 80 rupees is the price to get in people and tickets. So 180 ರೂಪಾಯಿ ಅಂತ ಅನ್ಕೊಂಬೋಣ. 180 ರೂಪಾಯಿನ ನೀವು ಖರ್ಚು ಮಾಡಿ ಯಾವನೋ ಆಡಿಯನ್ಸ್ ನ ಕರ್ಕೊಂಡ್ ಬರ್ತೀರಾ ಅಂದ್ರೆ, you can as well give it out for free, which is something that I told Juni team also. I was like, ಗುರು, ಫಸ್ಟ್ 5,000 ಟಿಕೆಟ್ ಫ್ರೀ ಕೊಡ್ತೀವಿ,
ನೀನ್ ಎಲ್ಲಿ ನೋಡ್ತೀಯ ಹೇಳು, ನಾನು ಬುಕ್ ಮಾಡ್ತೀನಿ, ಬಂದ್ ಸಿನಿಮಾ ನೋಡು. ಬಿಕಾಸ್ ಅಟ್ಲೀಸ್ಟ್ ದೆನ್ ನೋಡ್ಬೇಕು ಅನ್ಸೋನು ಫ್ರೀ ಕೊಡ್ತೀಯ ಅಂದ್ರೆ ಬಂದಾದ್ರೂ ನೋಡ್ತಾನೆ. ರಾದರ್ ದ್ಯಾನ್ ಸರ್ ದಯವಿಟ್ಟು ಇದು. ಅಂಡ್ ಜನ ತುಂಬಿಸೋದು ಇವಾಗಿಂದಲ್ಲ, ಮೊದ್ಲು ಟಿಕೆಟ್ ಹರಿಸೋರು, ಬಟ್ ಜನ ಇರ್ತಿರ್ಲಿಲ್ಲ ಒಳಗಡೆ. ಈಗ ನಮ್ ದುರಾದೃಷ್ಟಕ್ಕೆ ಜನ ತುಂಬಿಸ್ಬೇಕಾಗಿದೆ. ಈಗ ನಾನ್ ಫ್ರೀ ಆಗಿ ನೋಡಿದೀನಿ ಇನ್ಕೊಳ್ಳಿ ಫಿಲ್ಮ್ ನ, ನಾನ್ ಡೆಫಿನೆಟ್ಲಿ ಇನ್ನೊಬ್ಬಂಗ್ ಹೋಗಿ ನೋಡು ಅಂತ ಹೇಳಲ್ಲ. ಇನ್ ಕೇಸ್ ನಂಗೆ ಫಿಲ್ಮ್ ನಿಜವಾಗ್ಲೂ ಇಷ್ಟ ಆದ್ರೂ ನಾನ್ ಮಗ ಫ್ರೀ ಆಗಿ ನೋಡ್ದೆ, ನಿನ್ ಕಾಸು ಕೊಟ್ಟು ನೋಡು ಅಂತ ಹೆಂಗ್ ಹೇಳಿ? ಅಲ್ಲ ಬಟ್ ಆರ್ ವೈ ವಿಲ್ ಹಿ ವಾಚ್? ಹೌ ಡಸ್ ದಟ್ ಹೆಲ್ಪ್? ಟೆಲ್ ಪೀಪಲ್ ನಾನು ಬಿಟ್ಟಿಗೆ ನೋಡಿದೆ. ಅಲ್ಲಲ್ಲ, ಅವ್ರು ಕೇಳ್ದಾರಲ್ಲ, ಇಲ್ಲ. ವಿಲ್ ಹ್ಯಾವ್ ದಟ್ ಡಿಸ್ಕಷನ್ ಫಾರ್ ಶೋರ್. ನೋ ಬಟ್ ದಟ್ಸ್ ವಾಟ್. ಅಂಡ್ ಆ ಕ್ರೌಡ್ ಹಂಗೆ ಇದಾರೆ ಆಸ್ ಯು ಟೋಲ್ಡ್. ಅದೇ ನನಗೆ ಇಫ್ ಐ ಗಾಟ್ ಕನ್ಫ್ಯೂಸ್ ಬಿಟ್ವೀನ್ ನೀವೇ ಫ್ರೀ ಟಿಕೆಟ್ ಕೊಟ್ರೆ, ನಾನು ಹೇಳ್ತಿರೋದು ಆಡಿಯನ್ಸ್ಗೆ, ಹಿಂಗ್ ತುಂಬಿಸೋ ಜನಕ್ಕಲ್ಲ. ನಾನ್ ಫ್ರೀ ಟಿಕೆಟ್ ತಗೊಂಡ್ ನೋಡ್ಬಿಟ್ಟಿದೀನಿ, ಈಗ ನನಗೆ ಸಖತ್ ಇಷ್ಟ ಆಗೋಗಿದೆ ಫಿಲಮ್. ನಾನ್ 4 ಜನ ಕಳಿಸ್ಬೇಕಾದ್ರೆ ಮಗ ನನಗೆ ಫ್ರೀ ಕೊಟ್ರು ನಿನಗೂ ಕಾಯಿ ಅನ್ನಲ್ಲ, ಹೋಗಿ ನೋಡು ಅಂತೀನಿ. ಬಟ್ ಈ ಕಾಸು ಕೊಟ್ಟು ಕರ್ಕೊಂಬರೋರು ಇರ್ತಾರಲ್ಲ, ಅವ್ರಿಗೆ ಫಿಲಮ್ ನೋಡೋ ಇಂಟ್ರೆಸ್ಟೇ ಇರಲ್ಲ. ಅವ್ರು ಯಾರನ್ನ ಕಳಿಸ್ತಾರ ಒಳಗಡೆ? ಈಗ ನನಗೆ ಯಾರೋ ಕಾಸು ಕೊಟ್ಬಿಟ್ಟು ಗುರು ಬಾಗುರು ಟಿವಿ ಸೀರಿಯಲ್ ನೋಡು ಅಂದ್ರೆ ಕಾಸು ಇಸ್ಕೊಂಡು ನೋಡ್ತೀನಿ. ಅದಾದ್ಮೇಲೆ ಯಾರಿಗೋಗಿ ಹೇಳಿ ನಾನು? ಯಾವ ಮಕ್ಕ ಇಟ್ಕೊಂಡು ಗುರು ಬಾ ಸೀರಿಯಲ್ ನೋಡ್ದೆ ಅದ್ರಲ್ಲ ಒತ್ತೆ ಹೆಂಗ್ ಹೊಡಿತು ಗೊತ್ತಾ ಅನ್ಕೊಂಡು? ಅಲ್ಲ ಬಟ್ ಯಾರು ಹೇಳಕ್ ಹೋಗಲ್ಲ ಅದನ್ನ. ಸ್ಟಿಲ್ ಇವಾಗ ನಾನ್ ಫಿಲ್ಮ್ ಟೀಮ್ನವರೇ ನನಗೆ ಫ್ರೀ ಶೋ ಇದೆ ಬಂದ್ ನೋಡು ಅಂದ್ರೂ ವಿಲ್ ದಟ್ ಹೆಲ್ಪ್ ಇನ್ ಕನ್ವರ್ಷನ್ ಅಂತ ಅಂದ್ರೆ If that is what you will have to market it like that. You will have so to you have say to tell it openly that these people ಅಲ್ಲ, are. ನಾನು ಅದೇ ಹೇಳ್ತೀನಿ, ನೀವು ಕದ್ದು ಮುಚ್ಚಿ ಕೊಡಿ ಅಂತ ಹೇಳ್ತಿಲ್ಲ. Put out a poster that says, Guru, I want audience. I will give you free tickets if you are really interested. Come to this theater, collect it. ಬಟ್ ಅದೊಂದು ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಮಾಡಲ್ವಾ? Doesn't ದಟ್ ಏನೋ matter. I ಗಿಮಿಕ್ just want ಮಾಡ್ತಿದ್ದಾರೆ my ಅನ್ನೋ people ತರ. to watch the film. Because imagine 1000 ಜನ ಬಂದ್ಬಿಟ್ರು ಅನ್ಕೊಳ್ಳಿ ಸರ್, ಇಷ್ಟ ಆಗೋಯ್ತು ಸಿನಿಮಾ ಅವ್ರಿಗೆ. ಫಾರ್ ಮೀ ದಟ್ 1000 ಗೋಯಿಂಗ್ ಅಂಡ್ ಸೆಂಡಿಂಗ್ 1 more 1000 ಇಸ್ ವಾಟ್ ಐ ಆಮ್ ಲುಕಿಂಗ್ ಅಟ್. ಅಂಡ್ ನಿಮ್ಗೆ ನೆಗೆಟಿವ್ ಆಗೋದಂತಿದೆಯಲ್ಲ, ಈಗ ಸದ್ಯಕ್ಕೆ ಏನಂದ್ರೆ ನಿಮಗೆ 4 ಗೋಡೆ ಮಧ್ಯೆ ಮನ ಮರ್ಯಾದೆ ಹೋಗ್ತಿದೆ. ನೀವು ತುಂಬಿಸಿದಾರ ಅಂತ ನೀವು 4 ಜನ ಕೇಳ್ಕೊತೀರ ಅಷ್ಟೇ. ನಾರ್ಮಲ್ ಆಡಿಯನ್ಸ್ ಹೆಂಗೂ ಗೊತ್ತಿದೆ 100%. ನಿಮಗ್ ಮಾನ ಮರ್ಯಾದೆ ಇಲ್ಲ ಅನ್ನೋದು ಅವ್ರಿಗಾಗ್ಲೇ ಗೊತ್ತಾಗಿದೆ. ಬಟ್ ಅವ್ರು ನಿಮಗೆ ಹೇಳ್ತಿಲ್ಲ ಅನ್ನೋದಷ್ಟೇ. ಒಂಥರ ಹಿಂದೆ ನಗ್ತಿರ್ತಾರಲ್ಲ ಜನ, ಇದು ಅದೇ ತರ. ಐ ವುಡ್ ರಾದರ್ ಪುಟ್ ಮೈ ಹ್ಯಾಂಡ್ಸ್ ಅಪ್ ಅಂಡ್ ಸೇ, ಬಾಸ್ ಐ ನೀಡ್ ಆಡಿಯನ್ಸ್, ಬಿಕಾಸ್ ಇಫ್ ಆಡಿಯನ್ಸ್ ಕಮ್ ಅಂಡ್ ಲೈಕ್ ಇಟ್, more people will come. And more often than not, people will walk in. That is what happened with a Blink. Where I saw, ಗುರು ಇಷ್ಟೆಲ್ಲ ಕೇಳಿ ಬರೀ 3000 ಜನ ನೋಡ್ತಾವ್ರ, ಇದ್ನ ಒಂದು ವೀಕೆಂಡ್ ಅಲ್ಲಿ 600 ಜನ ಅಷ್ಟೇ ನೋಡಿದ್ದು. ಸರಿ ನಾನು ಹೋಗಿ ನೋಡೋಣ ತಡಿಯಪ್ಪ ಅಂತ. ಅಂಡ್ ಆಲ್ಸೋ ಬ್ಲಿಂಕಿ ಒಂದ್ ಫೇವರ್ ಆಗಿದ್ದೇನಂದ್ರೆ, ಅಂದ್ರೆ ಐ ಥಿಂಕ್ ಸೊ, ಆ ಟೈಮಲ್ಲೇನೆ 2 ಸ್ಟಾರ್ ಫಿಲ್ಮ್ಸ್ ಗಳು ರಿಲೀಸ್ ಆಗಿದ್ರದ್ದು ನೆಗೆಟಿವ್ ಒಂದು, ಅಂದ್ರೆ 2 ಕೂಡ ಪಿಕಪ್ ಆಗ್ಲಿಲ್ಲ. 2 ಸೂಪರ್ ಸ್ಟಾರ್ ಫಿಲ್ಮ್ಸ್ ಗಳು ರಿಲೀಸ್ ಅಂಡ್ ಆಲ್ಸೋ ಶಾಕಾಹಾರಿ ಮತ್ತೆ ಅದಕ್ಕಿಂತ ಹಿಂದೆ ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತಿದೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಸಪೋರ್ಟ್ ಸಿಗ್ತಿದೆ, ಬಟ್ ನಮ್ಮಲ್ಲಿ ಸಿಗ್ತಿಲ್ಲ ಅನ್ನೋ ಒಂದು ಫ್ಯಾಕ್ಟರ್ ಕೂಡ ಐ ಥಿಂಕ್ ಬ್ಲಿಂಕಿಗೆ ಆಡ್ ಆನ್ ಆಯ್ತು ಅನ್ಸುತ್ತೆ. ಅಲ್ಲ, ಹಂಗ ಆಡ್ ಆನ್ ಆಗಂಗಿದ್ರೆ ಶಾಕಾರಿಗೆ ಆಗ್ಬೇಕಿತ್ತು, ಅದು 25 ದಿನ ಥಿಯೇಟರ್ ಅಲ್ಲಿ. ಬಟ್ ಅದು ಪುಲ್ ಮಾಡ್ತಾ ಅಂತ ಅಂದ್ರೆ ಅದರಿಂದ ಅಕಾರ್ಡಿಂಗ್ ಟು ದಟ್ ಲೈವ್ ದಟ್ ಐವ್ ಸೀನ್ ಮಾಡಿಲ್ಲ ಅಂತ. ಓಕೆ, ಅಂದ್ರೆ ಫ್ರಮ್ ವಾಟ್ ಎವರ್ ದ ಪ್ರೊಡ್ಯೂಸರ್ ಡೈರೆಕ್ಟರ್ ಹ್ಯಾವ್ ಸೆಡ್, ಜಸ್ಟ್ ಲೈಕ್ ವಿ ಜಸ್ಟ್ ವಾಂಟ್ ಮೋರ್ ಅಂಡ್ ಮೋರ್ ಪೀಪಲ್ ಟು ವಾಚ್ ಇಟ್ ಕರೆಕ್ಟ್ ಅನ್ನೋದೊಂದು. ಸಿ ಐ ವಿಲ್ ನಾಟ್ ಬಿ ಏಬಲ್ ಟು ಕಮೆಂಟ್ ಆನ್ ಅದನ್ನ ಹಿಂಗ್ ಮಾಡ್ಬೇಕಿತ್ತು, ಇದು ಹೆಂಗ್ ಮಾಡ್ಬೇಕಿತ್ತು, ಬಿಕಾಸ್ ನನಗೆ ಬಂದಿತ್ತು, ನಾನೇ ಮಾಡಿಲ್ಲ. ಈಗ ನಾನು ಹೋಗ್ಬಿಟ್ಟು ಇಲ್ಲ ಸರ್ ನಾವು ಮಾಡಿದ್ರೆ ಹಿಂಗ್ ಮಾಡ್ತೀವಿ ಅಂದ್ರೆ ಡೈರೆಕ್ಟರ್ ನಾಳೆ ಹುಡ್ಕೊಂಬಂದು ಹೊಡಿತಾರೆ, ಬಂದಿದೆ ತಾನೆ ನನ್ನ ಮಗನೇ ಅವತ್ತು ಅಂತ. ಸೊ ಇಟ್ ಇಸ್ ನಾಟ್ ರೈಟ್ ಫಾರ್ ಮಿ ಟು ಕಮೆಂಟ್ ಆನ್ ವಾಟ್ ದೇ ಶುಡ್ ಹ್ಯಾವ್ ಡನ್ ಬೆಟರ್. All I know is as a team that makes films, they have done whatever they know best. ಫಿಲಮ್ ಮಾಡೋದ್ರಲ್ಲಿ ಅವ್ರು ಎಲ್ಲೋನು ಎಡವೇ ಇಲ್ಲ ಸರ್. ಕರೆಕ್ಟ್. ಮಾರ್ಕೆಟಿಂಗು ಎಲ್ಲಾ ಫಿಲಮ್ ಮೇಕರ್ಗು ಮಾರ್ಕೆಟಿಂಗ್ ಗೊತ್ತಾಗ್ಬಿಡ್ಬೇಕು ಅಂದ್ರೆ ನಾವೆಲ್ಲ ಯಾಕಿರ್ಬೇಕು ಹೇಳಿ? ಅಂಡ್ ಎಲ್ಲರೂ ಎಲ್ಲ ಮಾಡಕ್ಕಾಗಲ್ಲ. ಬಟ್ ದಿಸ್ ಪುಲ್ಲಿಂಗ್ ಇನ್ ಪೀಪಲ್ ಟು ಆಡಿಯನ್ಸ್, ಇಟ್ ಇಸ್ ನೆವರ್ ಗೋಯಿಂಗ್ ಟು ವರ್ಕ್. ನಿಮಗೆ 1-2 ಶೋ ಅಷ್ಟೇ, ನೀವು ಖಾಲಿ ಥಿಯೇಟರ್ ಮುಂದೆ ಹೌಸ್ಫುಲ್ ಹಾಕೊಂಡ್ಬಿಡ್ಬೋದು. ಹೌದು, ಬಟ್ ನಿಮಗೂ ಗೊತ್ತು ನನಗೂ ಗೊತ್ತು ಖಾಲಿ ಅಂತ. ಅಂಡ್ ದ ವೈಬ್ ಆಫ್ ಅ ಗುಡ್ ಸಿನಿಮಾ ವಿಲ್ ಸರ್ಪಾಸ್ ಎವ್ರಿಥಿಂಗ್. ಜನ ಹೊರಗಡೆ ಸರ್ 4 ಗಂಟೆಗೆ ಬಿರಿಯಾನಿ ತಿನ್ನಕ್ ಹೋಯ್ತಾ ಇದೀವಿ, ಅದು ಯಾವ್ದೋ ಗೊತ್ತಿಲ್ದಿರೋ ಊರಿಗೆ. ಲೈಫಲ್ಲಿ 4 ಗಂಟೆಗೆ ನಾವೆಲ್ಲ ಎದ್ದು ಬಿಟ್ರೆ ಅಮೆರಿಕಾಗೆ ಯಾವ್ದು ನಾವ್ ಯಾವ್ದು ಅನ್ಬಿಡ್ಬೋದು, ಎದಾಳಲ್ಲ. ಬಿರಿಯಾನಿಗೆ ಹೋಯ್ತಾ ಇದೀವಿ, ಫಿಲಮ್ಗೆ ಬರಲ್ವಾ? ಸೊ ಫಸ್ಟ್ ಥಿಂಗ್ ಇಸ್ ಸ್ಟಾಪ್ ಲಿಸ್ನಿಂಗ್ ಟು 100 ಪೀಪಲ್ ಹೂ ಆರ್ ಟ್ರೈಂಗ್ ಟು ಟೆಲ್ ಯು ವಾಟ್ ಎವರ್ ಯು ನೀಡ್ ಟು ಡೂ. ಇದು ಒಂದು. ಅಂಡ್ ಮಾರ್ಕೆಟಿಂಗ್ ಇದೆಯಲ್ಲ ಸರ್, ಅದೊಂಥರ ನಿಮಗೆ ಎಲ್ಲಾರ್ಗು ಅನ್ಸುತ್ತೆ ನಾವು ಮಾಡ್ಬಿಡ್ಬೋದು ಅಂತ. ಅಡಿಗೆ ಹೇಳ್ಕೊಟ್ಟಂಗದು, ಸ್ವಲ್ಪ ಉಪ್ಪು ಹಿಂಗ್ ಹಾಕ್ಬಿಡಿ ನೀವು ಸಗದಾಗುತ್ತೆ ಅಂತ, ನಿಮಗೆ ಕೊಟ್ಟಾಗ ಆಗಲ್ಲ ಅದು. ಅಂಡ್ ಮಾರ್ಕೆಟಿಂಗ್ ಎಲ್ಲರಿಗೂ ಅನ್ಸುತ್ತೆ. ನೀವು ಯಾವ್ಯಾವ ಡೈರೆಕ್ಟರ್ ಹತ್ರ ಹೋಗಿ, ನಾನೇ ಎಷ್ಟೋ ಮೀಟಿಂಗ್ಗಳು ಕೂತಾಗ ನನ್ನ ಹತ್ರ ಐಡಿಯಾಗಳಿದೆ, ನೀವು ಪಟ ಮಾಡ್ಬೇಕು ಅಂತಾರೆ. ಮತ್ ನಾನು ಯಾಕಿದ್ದೀನಿ ಗುರು ಅನ್ಸುತ್ತೆ. ಅಂಡ್ ಸೆಕೆಂಡು, ನೀವೊಂದು ಮಾರ್ಕೆಟಿಂಗ್ ಟೀಮ್ ತಗೊಂಬಂದ್ರೆ ಅವ್ರ ಮೇಲೆ ನಂಬಿಕೆ ಇದ್ರೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡಿ. ಅಂದ್ರೆ ನಾನು ಇದನ್ನ ಕ್ರೂಡಾಗಿ ಹೇಳ್ಬೇಕು ಅಂದ್ರೆ, ನೀವೊಂದು ನಾಯಿ ತಗೊಂಬಂದು ನೀವೇ ಬೊಗಳ್ತಾ ಇದ್ರೆ
ತುಂಬಾ ಕಷ್ಟ ಆಗ್ಬಿಡುತ್ತೆ. Like it cannot happen. You get a marketing team, let them do their job, so that at least if it doesn't work, you can hold their collar and say ಏನೋ ಮಾಡಿದ್ಯಾ ಲೋಪರ್. ನೀವಿಲ್ಲ, ನೀವೇ ಅವ್ರಿಗೆ ಐಡಿಯಾ ಹೇಳ್ತೀರಾ, ನೀವು ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತಾನೂ ಹೇಳ್ತೀರಾ. ಅದಾದ್ಮೇಲೆ ನೀವು ಬಂದು ಇದೇನೋ ವರ್ಕ್ ಆಗಿ ಏನಕ್ಕೆ ವರ್ಕ್ ಆಗುತ್ತೆ ಗುರು, ನೀನೇ ತಾನೇ ಮಾರ್ಕೆಟಿಂಗ್ ಮಾಡಿರೋದು, ನೀನ್ ಲೋಗೋ ತನ್ನ ಲೋಗೋ ಕಿತ್ತಾಕ್ ನಿಂದೆ ಹಾಕು. ಇದು ಒಂದು. ಎರಡು, ಎನಿಥಿಂಗ್ ದಟ್ ಇಸ್ ಗೋಯಿಂಗ್ ಟು ಗಿವ್ ಯು ದಿಸ್ ಥಿಂಗ್ ಆಫ್, ಅಂದ್ರೆ ನಮ್ಮ ಇಫ್ ಯು ಸಿ ಎ ಲಾಟ್ ಆಫ್ ಪೀಪಲ್ ಈ ಫೇಸ್ಬುಕ್ ಅಲ್ಲಿ ಮೇಲ್ಗಡೆ ಕ್ಯಾಪ್ಷನ್ ಹಾಕ್ಬಿಟ್ಟು ಲಿಂಕ್ ಇನ್ ಕಮೆಂಟ್ಸ್ ಅಂತ ಹಾಕ್ತಿರ್ತಾರೆ. ದ ಎಕ್ಸ್ಪೆಕ್ಟೇಷನ್ ಇಸ್ ಹೆಂಗೆ ಜಕರ್ಬರ್ಗ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟೆ, ಅವನಿಗೆ ಗೊತ್ತೇ ಆಗಲ್ಲ ಇದ್ರಲ್ಲಿ ಲಿಂಕ್ ಹಾಕಿದೀವಿ ಅಂತ. ಅವನ ಆ್ಯಪ್ ಮಾಡ್ದವನು, ಅವನಿಗೆ ಗೊತ್ತಿರುತ್ತೆ, ಅವನಿಗೆಲ್ಲ ಗೊತ್ತಿರುತ್ತೆ. ಹಂಗೆ ನಂಬರ್ಸ್ ತೋರಿಸ್ಬಿಡ್ತೀವಿ, ಬಯರ್ಸ್ ಬಂದ್ಬಿಡ್ತಾರೆ. ಅಂದ್ರೆ ಯಾರ್ಯಾರು ಕೊಂಡ್ಕೊಳಕ್ ಬರ್ತಿದಾರೆ ಫಿಲಮ್ನ ಅವ್ರಿಗೆ ಗೊತ್ತಾಗಲ್ಲ ಅಂತಾನ ಆಡ್ ಓಡಿದೆ ಅಂತ, ಅಥವಾ ಅವ್ರಿಗೆ ಈ ನಂಬರ್ಸ್ ಎಲ್ಲ ಏನ್ ಜೆನ್ಯೂನ್ ಗುರು, ಜನ ಕಿಕ್ಕಿರ್ದು ನೋಡ್ಬಿಟ್ಟವ್ರೆ ಅಂತಾನ. ಅವ್ರು ದಿನಾ ಬೆಳಗ್ಗೆ ಅದೇ ಕೆಲಸ ಮಾಡ್ತಾರ. ಅವ್ರಿಗೆ ಯಾವ್ದು ಓಡೈತೆ ಯಾವ್ದು ಓಡಿಲ್ಲ, ಏನ್ ಕತೆ ಇದೆ. ದೇರ್ ಆರ್ ಕಂಪನೀಸ್ ಲೈಕ್ ಆರ್ಮ್ಯಾಕ್ಸ್ ದಟ್ ಆರ್ ಡೂಯಿಂಗ್ ರಿಸರ್ಚಸ್ ಎವ್ರಿ ವೀಕ್ ದಟ್ ವಿಲ್ ಗಿವ್ ಯು ಎಕ್ಸಾಕ್ಟ್ ನಂಬರ್ಸ್. ನಮ್ಮ ಆಡಿಯನ್ಸ್ ಅದು ತಗೊಳ್ಳಲ್ಲ. ಇಫ್ ಎನ್ ಆರ್ಮ್ಯಾಕ್ಸ್ ಸೇಸ್ ಇದು ಅಷ್ಟೇ 60 ಲಕ್ಷ ಮಾಡುತ್ತೆ, ಯು ವಿಲ್ ಸಿ ಫ್ಯಾನ್ಸ್ ಬೈ ನಮ್ ಬಾಸ್ ಹಿಂಗ್ ಹೇಳ್ತೀಯಲ್ಲ ಓಪರ್, ನಿನ್ಗೇನ್ ಗೊತ್ತು, ನಿಮ್ದೊಂದು ರಿಸರ್ಚ್ ಕಂಪನಿನೇ ಅಲ್ಲ, ಬಾ ತೋರಿಸ್ತೀನಿ ಅಂತ ಅಷ್ಟೇ ಮಾಡುತ್ತದು. ದೇರ್ಸ್ ಅ ರೀಸನ್ ದೇ ಎಕ್ಸಿಸ್ಟ್ ಅಂಡ್ ಯು ನೀಡ್ ಟು ಸ್ಟಾರ್ಟ್. ಅಂಡ್ ಥಿಂಗ್ಸ್ ದಟ್ ಯು ಶುಡ್ಂಟ್ ಡೂ ಇಸ್, ಒಂದು, ನಿಮ್ಮ ಫಿಲಮಲ್ಲಿ ಇಲ್ಲದೆ ಇರೋದನ್ನ ಮಾರಬೇಡಿ. ನಿಮ್ಮ ಫಿಲಮಲ್ಲಿ ಇಲ್ಲದೆ ಇರೋದನ್ನ ಆಡಿಯನ್ಸ್ಗೆ ಇದೆ ಅಂತ ಹೇಳಬೇಡಿ. ಅಂಡ್ ಎಷ್ಟು ಬೆಸ್ಟ್ ಪ್ರಾಡಕ್ಟ್ಸ್ ಇದೆ ಅದನ್ನ ಆಚೆ ಕೊಡಿ ಟು ದ ಬೆಸ್ಟ್ ಆಫ್ ಯುವರ್ ಎಬಿಲಿಟೀಸ್. ಇಫ್ somebody says this is not going to work, ask them why rather than get offended at ನಮ್ಗೆ ಹೆಂಗ್ ಹೇಳ್ತಿದ್ಯಾ. there's a reason why till date touchwood we've not had to go ask for projects at all. Till date I've not asked anybody to say ನಾವು ಒಂದು ಮಾರ್ಕೆಟಿಂಗ್ ಟೀಮ್ ಇದೆ, ನಮ್ಗೊಂದು ಕೆಲಸ ಕೊಟ್ಬಿಡಿ. No big film, no small film. Every film has come because of my previous works. ಹಿಂದಿನ ಸಿನಿಮಾ ನೋಡ್ತಾರೆ, ನೆಕ್ಸ್ಟ್ ಬರ್ತಾರೆ. ಅಂಡ್ ಎವ್ರಿ ಸಿನಿಮಾ ದಟ್ ಐ ವಾಚ್ ಐ ಸೇ ಇದು ಓಡಲ್ಲ, ಇದು ಓಡಲ್ಲ ಇಸ್ ಅ ರಾಂಗ್ ಯೂಸೇಜ್, ಸಾರಿ, ಬಟ್ ಇದು ಏನೋ ನನ್ಗೆ ಹಿಂಗ ಅನ್ಸ್ತಿದೆ ಸರ್, ಇದಕ್ಕೆ ಇಷ್ಟೇ ಖರ್ಚು ಮಾಡಿ. ಅದಾದ್ಮೇಲೆ ಇಫ್ ದೇ ಆಸ್ಕ್ ಮಿ ಐ ಟೆಲ್ ಯು ದಿಸ್ ಇಸ್ ವೈ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್ ಆರ್ ದಿಸ್ ಇಸ್ ವೈ ಇಟ್ ಇಸ್ ನಾಟ್ ವರ್ಕಿಂಗ್ ಫಾರ್ ಮಿ. ಯು ಗೆಟ್ ಅಫೆಂಡೆಡ್ ಅಟ್ ಇಟ್, ಗುಡ್ ಫಾರ್ ಯು, ಕೆಲಸನೇ ಮಾಡ್ಬೇಡಿ ನನ್ನ ಜೊತೆ. ಬಿಕಾಸ್ ನಾಳೆ ರಿಲೀಸ್ ಆಗುತ್ತೆ, ನಾಳೆ ಆಡಿಯನ್ಸ್ ಹೇಳ್ತಾನೆ ಅದನ್ನ, then there is nothing that you can change there. And I've seen a lot of people who get offended at what I've said, who still say that ಗುರು ಇವನು ಎಷ್ಟು ಟೀ ಕೊಬ್ಬಿದೆ ನಮ್ಮ ಫಿಲಮ್ಗಳೇ ಮಾತಾಡ್ತಾನೆ ಅಂತ ಕೇಳಿಸ್ಕೊಂಡು ದ ಸೆಕೆಂಡ್ ಫಿಲಮ್ ದೇ ಕಮ್ ಬ್ಯಾಕ್ ಟು ಅಸ್. ಅವತ್ತು ಕರೆಕ್ಟಾಗಿ ಹೇಳಿದ್ರಿ ಸರ್ ಅಂತ. ನನಗೇನು ಹೋಗ್ಬೇಕಾಗಿದೆ ಅಲ್ಲಿ, ದ ಫಿಲಮ್ ಹ್ಯಾಸ್ ಟು ಡೂ ವೆಲ್ ಫಾರ್ ಮೀ ಟು ಸರ್ವೈವ್. So on that note, thank you so much, Thank Bharat, for being so patient, calm, and very insightful and productive session it was. Hope so. Yeah, definitely. Thank you, Thank you, Bharat. thank you. A big round of applause. Thank you.